ನಾಗರಾಜ್ ಸರ್ ಅವರೇ, ನಿಮಗೆಲ್ಲ ವಿಶೇಷ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ತಮ್ಮ ಕನ್ನಡ ಭಾಷೆಯ ಕಳಕಳಿ ಬಗ್ಗೆ ಮಕ್ಕಳು ವ್ಯವಸ್ಥಿತವಾಗಿ ಕನ್ನಡವನ್ನು ಕಲೀಲಿ ಅನ್ನುವಂತಹ ಈ ಒಂದು ಕಾಳಜಿ ಕಳಕಳಿಯ ಬಗ್ಗೆ ನಾನು ಸದಾ ಕೃತಜ್ಞನಾಗಿರುತ್ತೇನೆ. ಈ ಹೊತ್ತು ನಾವು ಚರ್ಚಿಸುವಂತಹ ವಿಷಯ 15 ಅಂಕಗಳ ಕನ್ನಡ ಅನ್ವಯಿಕ ವ್ಯಾಕರಣ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ನಾನು ಗಮನಿಸಿದ್ದೀನಿ, ನಮ್ಮ ಶಾಲೆಯಲ್ಲಿ ಭಾಳ ಜನ ವಿದ್ಯಾರ್ಥಿಗಳು 99, 98 ಹೀಗೆಲ್ಲ ತಗೊಂಡವರು, 100 ತಗೊಂಡವರು ಇದ್ದಾರೆ. ಆದರೆ 98 and 99 ಈ ರೀತಿ ತಗೊಂಡವರು ಮಾರ್ಕ್ಸ್ಗಳು ಎಲ್ಲಿ ಹೋಗ್ಯವು ಅಂತಂತಂದ್ರೆ, ನಾವು ಅವ್ರ ಉತ್ತರ ಪತ್ರಿಕೆಗಳನ್ನ ತರಿಸಿ ನೋಡಿದಾಗ ಅವರು ಈ MCQ ಮತ್ತು ಗ್ರಾಮರ್ಗಳಲ್ಲಿ ಈ ತಪ್ಪುಗಳು ಮಾಡಿದ್ದರಿಂದ ಅವರ ಅಂಕಗಳ ಕಡಿತವಾಗಿರುವುದನ್ನು ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಈ ವಿದ್ಯಾರ್ಥಿಗಳಲ್ಲಿ ಒಂದು ಎಂಥ ಮನೋಭಾವ ಇರ್ತದಂತಂದ್ರೆ, ಸಂಧಿ 1 ಮಾರ್ಕ್ಸ್ ಹೋಗ್ಲಿ ಬಿಡು, ಸಮಾಸ 1 ಮಾರ್ಕ್ಸ್ ಹೋಗ್ಲಿ ಬಿಡು, ಈ ರೀತಿಯಾಗಿ ಮಾತುಗಳನ್ನ ಆಡುವುದನ್ನ ನಾವು ಕೇಳ್ತೀವಿ ನಾವು. ಆದರೆ ಇವು ಇಲ್ಲದೆ ನಿಮ್ಮ ಭಾಷೆ ಅದು ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಭಾಷೆ ಆಗೋದಿಲ್ಲ. ಯಾರು ವ್ಯಾಕರಣವನ್ನ ಕ್ರಮಬದ್ಧವಾಗಿ ಕಲ್ತಿರ್ತಾನೋ ಅವನು ಭಾಷೆಯನ್ನು ಚೆನ್ನಾಗಿ ಪ್ರಸ್ತುತಪಡಿಸಬಲ್ಲ, ಮಾತನಾಡಬಲ್ಲ. ಈ ಹಿನ್ನೆಲೆಯೊಳಗ ಇವತ್ತೊಂದು ನಾನು ಈ ವರ್ಗವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಜೊತೆಗೆ ನಿಮಗೆ ಆಗಾಗ ನಾನು ಪ್ರಶ್ನೆಗಳನ್ನು ಕೇಳ್ತಾ ಇರ್ತೇನೆ, ತಾವು ಡೌಟ್ಸ್ಗಳನ್ನು ಕೇಳಬಹುದು. ಅದಕ್ಕಿಂತ ಪೂರ್ವದಲ್ಲಿ ನಾನೊಂದು ತಮ್ಮ ಶುಭ ಹಾರೈಕೆಯನ್ನು ಕೋರ್ತೀನಿ. ಸಾಮಾನ್ಯವಾಗಿ CBSE ಶಾಲೆಗಳಲ್ಲಿ ಓದುವಂತ ಮಕ್ಕಳಿಗೆ ಈ ಕನ್ನಡ ಅಂತಂತಂದ್ರೆ ಸ್ವಲ್ಪ ಕಠಿಣ, ತಿರಸ್ಕಾರ ಮನೋಭಾವವೂ ಇರ್ತದ. ಅದು ಹಾಗಾಗಬಾರ್ದು ಅನ್ನುವಂಥದ್ದು. ಕನ್ನಡವು ಕಬ್ಬಿನ ಕಡಲೆಯಾಗದೆ ನಮ್ಮ ಬದುಕಿನ ತಿಳಿಗನ್ನಡಿಯಾಗಲಿ. ನಿಮ್ಮ ಹಾರೈಕೆಗೆ ಶ್ರೀ ವಿಜಯನ ಆಶಯದಂತೆ ಪದ್ಯವು ಬಾಧ್ಯವಾಗದೆ ವೇದ್ಯವಾಗಲಿ, ರುದ್ಯವಾಗಲಿ. ಮನೋರಮೆಯ ಅಭಿಲಾಷೆಯಂತೆ ಗದ್ಯವು ವಂದ್ಯವಾಗಲಿ, ಬಾಂಧವ್ಯವಾಗಲಿ. ವ್ಯಾಕರಣವು ವ್ಯಥೆಯಾಗದೆ ನಮ್ಮೆಲ್ಲರ ಮನೋರಥವಾಗಲಿ. ಕನ್ನಡ ನಡೆಯಾಗಲಿ, ನುಡಿಯಾಗಲಿ, ಕನ್ನಡಿಗರ ಮನಸ್ಸು ಮಾಗಲಿ. ಕನ್ನಡವು ಮರೆಯಾಗದೆ, ಮರುವಾಗದೆ, ಅರಿವು ಆಚಾರಗಳಾಗಲಿ. ಹಸಿರಾಗಲಿ, ಉಸಿರಾಗಲಿ, ನಮ್ಮೆಲ್ಲರ ಬಸಿರಾಗಲಿ. ಕನ್ನಡ ಬರಿ ಮಾತಾಗದೆ ಬಸವನ ಅಣತಿಯಂತೆ ಮುತ್ತು ಮಾಣಿಕಗಳಾಗಲಿ. ಅಲ್ಲಮನ ಅಣತಿಯಂತೆ ಜ್ಯೋತಿರ್ಲಿಂಗವಾಗಲಿ. ಮನೆ ಮನೆಯ ಮಾತಾಗಲಿ, ಮಣಮಣದ ಬೆಳಕಾಗಲಿ. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಈಗ ನಾನು ಈ ವಿಷಯದ ಬಗ್ಗೆ, ಈ 15 ಅಂಕಗಳ ವಿಷಯದ ಬಗೆಗೆ ಏನು ಅಂದ್ರೆ, ಮೊದಲು ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾವು ಅವುಗಳನ್ನ ನಾವು ನೋಡಿಕೊಂಡು ಆಮೇಲೆ ಅಲ್ಲಿ ಬರ್ತಕ್ಕಂತಹ ವಿಷಯಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋಣ. ಈಗ ಇಲ್ಲಿ 15 ಅಂಕ ಭಾಗ ಬೀದೊಳಗ ಈ 20 ಅಂಕ ಅನ್ವಯಿಕ ವ್ಯಾಕರಣ ಅಂತ ಬಂದಿರ್ತದ. ಇದ್ರೊಳಗೆ ನಾವು ಇವಾಗ ಚರ್ಚೆ ಮಾಡ್ತಾ ಇರೋದು 15 ಅಂಕಗಳ ಪ್ರಶ್ನೆ ಮಾತ್ರ. ಅಂದ್ರೆ ಇಲ್ಲಿ 5 ಅಂಕಗಳು ಪಠ್ಯೇತರ ಏನು ಪೂರಕ ಪಠ್ಯ ಇದೆಯಲ್ಲ ಅದರಿಂದ ತೆಗೆದುಕೊಂಡಿರ್ತಾರೆ. ಸಾಮಾನ್ಯವಾಗಿ ಈಗ ಆಗಲೇ ಎಲ್ಲ ಶಾಲೆಗಳಲ್ಲೂ 2-3 ಈ ಪ್ರಿಪರೇಟರಿಗಳನ್ನ ಮಾಡಿರ್ತಾರೆ. ನಿಮ್ಮ ಕ್ವಶನ್ ಪೇಪರ್ ಮಾಡಲ್ ಬಂದಿರ್ತದ, ನೀವು ಮಾಡಿರ್ತೀರಿ. ಈಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೀವು ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಅವುಗಳನ್ನ ನೀವು ಗಮನಿಸಿ ಓದ್ತಾ ನೀವು ಅವುಗಳಿಗೆ ಆನ್ಸರ್ ಮಾಡ್ತಾ 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 ಹೋದಂತೆ ಒಂದೆರಡು ಈ ರೀತಿ ಪ್ರಶ್ನೆಗಳನ್ನ ನಾವು ನೋಡಿಬಿಟ್ಟು ಆಮೇಲೆ
ಚರ್ಚೆಗೆ ಹೋಗೋಣ. ಈಗ ಇದರಲ್ಲಿ MCQ 10 ಮಾರ್ಕ್ಸ್ಗಳು ಇರ್ತಾವೆ. ಇದರಲ್ಲಿ ಅಲ್ಲೇ ಕೆಳಗಡೆ 4 ಉತ್ತರಗಳನ್ನ ಕೊಟ್ಟಿರ್ತಾನೆ. ಆ 4 ಉತ್ತರಗಳಲ್ಲಿ ಒಂದು 2 ಉತ್ತರಗಳು ನಿಮ್ಮ ಥಿಂಕಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟ ಹಾಗೆ ಇರ್ತಾವು, ನೇರವಾಗಿರೋದಿಲ್ಲ. ಜ್ಞಾನ ಕೌಶಲ್ಯ ಮತ್ತು ಗ್ರಹಿಕಾ ಕೌಶಲ್ಯದ ಮೇಲೆ ಇರೋದಿಲ್ಲ. ಒಂದಿಷ್ಟು ಗೊಂದಲಗಳನ್ನ ಉಂಟು ಮಾಡಿ 1-2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸಾಮಾನ್ಯವಾಗಿ ಈ ನಿಮ್ಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಈ ವಿದ್ಯಾರ್ಥಿಗಳು ಯಾರಾದರೂ ಈ ಉತ್ತರಗಳನ್ನ ಗುರುತಿಸಬಹುದಾ? ತಪ್ಪಾದ ಸಂಧಿ ಪದಗಳನ್ನು ಗುರುತಿಸಿ ಬರೆಯಿರಿ. ಯಾವ ರೀತಿ ಕೇಳ್ತಾನೆ ಅಂದ್ರೆ, ಒಮ್ಮೆ ಸರಿಯಾದ ಸಂಧಿ ಪದಗಳನ್ನು ಗುರುತಿಸಿ ಬರೆಯಿರಿ, ಒಮ್ಮೆ ತಪ್ಪಾದ ಸಂಧಿ ಪದಗಳನ್ನು ಗುರುತಿಸಿ ಬರೆಯಿರಿ, ಒಮ್ಮೆ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ. ಈ ರೀತಿ ಪ್ರಶ್ನೆಗಳನ್ನ ವಿಭಿನ್ನವಾಗಿ ಕೇಳ್ತಾ ಇರ್ತಾರೆ. ಇನ್ನೂ ಒಂದು ವಿಚಾರವನ್ನ ಇಲ್ಲಿ ಹೇಳ್ತೀನಿ ವಿದ್ಯಾರ್ಥಿಗಳೇ, ನಿಮಗೆ ಈಗ ಸಿಲೆಬಸ್ಗೆ ಇಲ್ಲದಂತ ಚುತ್ವ, ಅಶ್ಚುತ್ವ ಈ ಸಂಧಿಗಳು ಯಾವಾಗಲಾದ್ರೂ ಸೇರ್ಕೊಂಡ್ಬಿಟ್ಟಿರ್ತಾವೆ. ನೀವು ಅವುಗಳನ್ನ ಗಮನಿಸಕ್ಕೆ ಹೋಗಬಾರ್ದು. ಇದು ಲಾಸ್ಟ್ ಟೈಮ್ ಹೀಗೆ ಆಗಲಿ, ಇದು ಬಂದಿರಲಿಲ್ಲ, ಇದು ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನಿಟ್ಟಾಗ ಅವರು ತಿರಸ್ಕಾರ ಮಾಡಿದ್ರು. ಆ ಕಾರಣಕ್ಕಾಗಿ ನಿಮಗೆ ಯಾವ ಸಿಲೆಬಸ್ ಇರ್ತಾವೋ ಅವು ಸರಿಯಾಗಿರ್ತಕ್ಕಂಥ ಉತ್ತರಗಳು ಇರ್ತಾವೋ ಅದರ ಕಡೆಗೆ ನಿಮ್ಮ ಗಮನ ಇರಲಿ. ಎಸ್, ಯಾರಾದ್ರೂ ಹೇಳ್ಬಲ್ರ? ಸರ್, ಸಿ ಆಪ್ಷನ್. ಹೇಳಮ್ಮ ಸರ್, ಸಿ ಆಪ್ಷನ್. ಸಿ ಆಪ್ಷನ್. ಬಂಡೆಗಲ್ಲು ಆದೇಶ ಸಂಧಿ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಇದೆ ನೋಡಿ, ಉತ್ತರಗಳು ಇರೋದು ಇಲ್ಲಿ. ಈ ಭಾಗವನ್ನ ಗಮನಿಸಿ ಹೇಳಿ. ಈ ಆಪ್ಷನ್, ಈ ಆಪ್ಷನ್ ಅದು ಹೇಳ್ಬೇಕು. ಈ ಆಪ್ಷನ್ ಬಿ ಹಾಗೂ ಡಿ ನೋಡಿ. ಇಲ್ಲಿ ಬಂಡೆಗಲ್ಲು ಆದೇಶ ಸಂಧಿ. ನೀವು ಇನ್ನೊಂದು ಹೇಳಿದ್ರಿ ಡಿ ಶಾಂತವಾಗು ಗುಣಸಂಧಿ ಅಂತ ಹೇಳಿದ್ರಿ. ತಪ್ಪಾಗಲ್ವಾ ಇದು? ಅಲ್ಲಲ್ಲ ಸರ್, ಅವ್ರು ಹೇಳಿದ್ದು ಈ ಆಪ್ಷನ್ ಅಂತ, ಈ ಬಿ ಅಂಡ್ ಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದ ಬಿ ಅಂಡ್ ಡಿ ಹೇಳ್ತಾ ಇದ್ದಾರೆ ಸರ್. ಹೌದೌದು. ಇಲ್ಲೇ ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರಗಳು ಎ ಅಂಡ್ ಸಿ. ಸಭಾಂಗಣ, ಸಭಾ ಪ್ಲಸ್ ಅಂಗಣ ಸವರ್ಣ ದೀರ್ಘ ಸಂಧಿ, ಬಂಡೆ ಪ್ಲಸ್ ಕಲ್ಲು ಬಂಡೆಗಲ್ಲು ಆದೇಶ ಸಂಧಿ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಬೇಗ ನಿರ್ಧಾರಗಳನ್ನ ತೆಗೆದುಕೊಳ್ಳದೇನೆ ಇಲ್ಲಿ ಆಪ್ಷನ್ ಯಾವುದು ಅಂದ್ರೆ ಎ ಮತ್ತು ಸಿ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ನೋಡಿ, ಇರುವ ನಾಮಪದಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಇವಾಗ ಗಮನಿಸಿ. ಸರ್ ಹೇಳಿ ಸರ್. ಅದು ತಪ್ಪಾದ ಸಂಧಿಗಳನ್ನು ಗುರುತಿಸಿ ಅಂತ ಇದೆಯಲ್ಲ, ಹಾ ಸ್ವಲ್ಪ ನೋಡಿ ಸರ್ ಮೇಲೆ. ಅದ ನೋಡಿ ಸರ್, ಇಲ್ಲಿ ಸ್ವಲ್ಪ ಅಲ್ಲ ಮೇಲ್ಗಡೆ. ಸಾರಿ 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 ಸರ್. ಅದಕ್ಕೆ ಬಿ ಉತ್ತರ ಬಿ ಮತ್ತು ಡಿ ಸರ್. ಅದು ಓಕೆ ಓಕೆ ಸರ್, ಹೌದು ಹೌದು, 100% ಸರ್, 100%. ಹಾ, ಇಲ್ಲಿ ನೋಡಿ, ಕೊಟ್ಟಿರುವ ನಾಮಪದಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಕೊಟ್ಟಿರುವ ನಾಮಪದಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಇಲ್ಲಿ ಎ ಬಿ ಸಿ ಇ ಇದರಲ್ಲಿ ಈ 4 ಉತ್ತರಗಳನ್ನ ಒಳಗೊಂಡಂತೆ ಯಾವ ಉತ್ತರವು ಸರಿಯಾಗಿದೆ? ಸರ್, ಆಪ್ಷನ್ ಡಿ. ಆಪ್ಷನ್ ಫೋರ್ತ್. ಇನ್ನು ಸ್ವಲ್ಪ ಫೋರ್ತ್ ಆಪ್ಷನ್. ಇನ್ನು ಸ್ವಲ್ಪ ಚಿಕ್ಕದ್ ಮಾಡಿ. ಸಾಕು ಸರ್, ಎಷ್ಟಿರ್ಲಿ ಸರ್. ಕಾಣುತ್ತಲ್ವಾ ಸರ್? ಆಪ್ಷನ್ ಡಿ. ಆಪ್ಷನ್ ಅ ಆ ಇ ಈ ಇದರಲ್ಲಿ ಹೇಳಬೇಕು. ಇ ಸರ್, ಆಪ್ಷನ್ ಇ. ಈ ಋಸ್ವರ ಏನೋ ದೀರ್ಘಸ್ವರನೇ ಏನೋ? ದೀರ್ಘ ಸ್ವರ ಇ. ಎ ನೋಡಿ, ರಹೀಂ ಧಾರವಾಡ, ಇವು ಎರಡು ಯಾವುದು ಅಂತಂದ್ರೆ ಅಂಕಿತ ನಾಮ. ಬಿ 3 ಅಂದ್ರೆ ಜಾನ ಪಂಡಿತ ಅನ್ವರ್ತಕ ನಾಮ. ನದಿ ಬೆಟ್ಟ ರೂಢನಾಮ 1. ನೀವು ಹೇಳಿದ್ದು ಅವನು ಅವಳು 5 ಸರ್ವನಾಮ. ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ನೋಡಿ, ಸರಿಯಾದ ತತ್ಸಮ ತದ್ಭವ ಪದಗಳನ್ನು ಗುರುತಿಸಿ ಬರೆಯಿರಿ. ಬೇಗ ಬೇಗ ಟ್ರೈ ಮಾಡ್ತೀರಾ? ದೀರ್ಘಾಕ್ಷರ ಆ ಸಂಸ್ಕೃತ ಸಕ್ತರ
ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ. ಮಾರ್ಧನಿ ಈ ಪದದ ಸಮಾನಾರ್ಥಕ ಪದ. ಪ್ರತಿಧ್ವನಿ. ಮಾರ್ಧನಿ ಪ್ರತಿಧ್ವನಿ. ಎಸ್. ನೆಕ್ಸ್ಟ್, ಮನೆಯಲ್ಲಿ ಸಪ್ತಮಿ ಮರದಿಂದ ತೃತೀಯ ವಿಭಕ್ತಿ. ತೃತೀಯ ವಿಭಕ್ತಿ. ಸರಿಯಾದ ಉತ್ತರ. ಕೆಳಗಿನ ಪದಗಳಲ್ಲಿ ಸರಿಯಾದ ಜೋಡು ನುಡಿಗಳು. ದಾನ ಧರ್ಮ. ಸರಿಯಾಗಿರ್ತಕ್ಕಂಥ ಉತ್ತರ. ನೊರೆ ನೆರೆ ಈ ಪದಗಳ ಸರಿಯಾದ ಅರ್ಥ ವ್ಯತ್ಯಾಸ. ಪ್ರವಾಹ ಹತ್ತಿರ. ಬುರುಗು ಪ್ರವಾಹ. ಬುರುಗು ಪ್ರವಾಹ. ಬುರುಗು ಪ್ರವಾಹ ಸರ್. ಬುರುಗು ಪ್ರವಾಹ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡಿ, ಸರಿಯಾದ ಸಮಾಸ ಪದಗಳನ್ನು ಗುರುತಿಸಿ ಬರೆಯಿರಿ. ಕೈ ಎತ್ತು ಮೈಮುರಿ ಕರ್ಬಧಾರೆಯ, ತಲೆಗೂದಲು ಬೆಟ್ಟದಾವರೆ ದ್ವೀಗು, ಜೇನುಗೂಡು ಪಂಚಾಂಗ ಕ್ರಿಯಾ, ರಾಮ ಲಕ್ಷ್ಮಣ ಗಿಡ ಮರ. ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್, ಗುರುಗಳು ಪಾಠವನ್ನು ಬೋಧಿಸಿದರು. ಈ ವಾಕ್ಯದಲ್ಲಿರುವ ಧಾತು. ಬೋಧಿಸು. ಈ ಸರಿಯಾಗಿರ್ತಕ್ಕಂಥ ಉತ್ತರ. ಸಾಧಿತ ಧಾತು. ನೀತಿ ಪದದ ವಿರುದ್ಧಾರ್ಥಕ ಪದ. ಅನೀತಿ ಸರಿಯಾಗಿರ್ತಕ್ಕಂಥ ಉತ್ತರ. ಅನೀತಿ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲೇ ನೋಡಿ, ಮಕ್ಕಳು ಗುರು ಹಿರಿಯರಿಗೆ ನಮಿಸುತ್ತಾರೆ. ಈ ವಾಕ್ಯವನ್ನು ಸಂಭವನಾರ್ಥಕ ರೂಪದಲ್ಲಿ ಬರೆಯಿರಿ. ಮಕ್ಕಳು ಗುರು ಹಿರಿಯರಿಗೆ ನಮಿಸಿಯಾರು. ಒಬ್ರು ಹೇಳಿ. ಮಕ್ಕಳು ಗುರು ಹಿರಿಯರಿಗೆ ನಮಿಸಿಯಾರು. ವೆರಿ ಗುಡ್. ಮಕ್ಕಳು ಗುರು ಹಿರಿಯರಿಗೆ ನಮಿಸಿಯಾರು, ನಮಿಷಾರು ಎರಡೂ ಅರ್ಥಗಳನ್ನು ನೀವು ಬರಿಬಹುದು. ಕವಿತಾಳು ಕಾವ್ಯವನ್ನು ಬರೆದಳು. ಈ ವಾಕ್ಯವನ್ನು ಕರ್ಮಣಿ ಪ್ರಯೋಗದಲ್ಲಿ ಬರೆಯಿರಿ. ಕಾವ್ಯವನ್ನು ಕವಿತಾಳಿಂದ ಒಬ್ರು ಹೇಳಿ. ಎಸ್. ಕಾವ್ಯವು ಕವಿತಾಳಿಂದ ಬರೆಯಲ್ಪಟ್ಟಿತು. ಕಾವ್ಯವು ಕವಿತಾಳಿಂದ ಬರೆಯಲ್ಪಟ್ಟಿತು. ಇಲ್ಲೇ ನೋಡಿ, ನೀವು ಏನ್ ಮಾಡ್ತಾ ಇದ್ದೀರಿ ಅಂತಂತಂದ್ರೆ, ಈ ಪದಗಳನ್ನ ಅದಲಿ ಬದಲಿ ಮಾಡ್ತಾ ಇರಿ. ಕೆಲವರು ಮಾಡು ಅನ್ನುವಂಥದ್ದನ್ನ ಹೇಳ್ತಾರೆ. ಇದನ್ನ ಕರ್ತೃಪದವನ್ನ ಕರ್ತೃ ಇದ್ದಲ್ಲಿ, ಕರ್ಮ ಪದವನ್ನ ಕರ್ಮ ಪದವಿದ್ದಲ್ಲಿ ನಾವು ಮಾಡಬಹುದು. ಏನು ಒಂದು ಸರಳವಾಗಿರ್ತಕ್ಕಂಥದ್ದು ಅಂದ್ರೆ, ಪ್ರಥಮ ವಿಭಕ್ತಿಯಲ್ಲಿ ಇದ್ದದ್ದನ್ನು ನಾವು ದ್ವಿತೀಯ ವಿಭಕ್ತಿಗೆ ಮಾಡ್ಕೊಳ್ಬೇಕು, ಯಾವುದೇ ಪದವನ್ನು ಬದಲಾವಣೆ ಮಾಡದೆ. ಇಲ್ಲಿ ಕಾವ್ಯವನ್ನು ದ್ವಿತೀಯ ವಿಭಕ್ತಿಯಲ್ಲಿ ಇದ್ದದ್ದನ್ನು ಪ್ರಥಮ ವಿಭಕ್ತಿಯನ್ನಾಗಿ ಮಾಡಿಕೊಳ್ಬೇಕು. ಆಮೇಲೆ ಇದು ಬರೆದಳು ಯಾವ ಕಾಲದಲ್ಲಿ ಇದೆಯೋ ಅದೇ ಕಾಲದಲ್ಲಿ ಮಾಡಬೇಕು. ಬರೆದಳು ಅನ್ನುವಂಥದ್ದು ಭೂತಕಾಲ, ಬರೆಯಲ್ಪಟ್ಟಿತು. ನೀವು ಹೇಳಿದ್ದು ಉತ್ತರ ಸರಳ ಇದೆ. ಒಂದು ಸರಳ ಅಂತಂತಂದ್ರೆ ಆಯಾ ಪದಗಳನ್ನ ಅಲ್ಲೇ ಇಡ್ರಿ. ಮಾಡ್ಕೋಬೇಕಾದದ್ದೇನು ಅಂತಂದ್ರೆ, ಇದನ್ನ ಪ್ರಥಮ ಇದೆ ಅದನ್ನ ತೃತೀಯ ಮಾಡ್ಕೊಳ್ಳಿ, ಇದನ್ನ ದ್ವಿತೀಯ ಇದೆ ಪ್ರಥಮ ಮಾಡ್ಕೊಳ್ಳಿ. ಬರೆ ಅಲ್ ಪಡು, ಅಲ್ಪಡು ಸೇರಿಸಿ ಯಾವುದರ ಮುಂದೆ, ಧಾತುವಿನ ಮುಂದೆ. ಅದು ಭೂತಕಾಲದಲ್ಲಿದ್ರೆ ಭೂತಕಾಲ, ಭವಿಷ್ಯತ್ಕಾಲದಲ್ಲಿದ್ರೆ ಭವಿಷ್ಯತ್ಕಾಲ, ವರ್ತಮಾನದಲ್ಲಿದ್ರೆ ವರ್ತಮಾನ ಕಾಲ. ಇನ್ನೊಂದು ಪದವಿರ್ತದೆ ನಿಮ್ಗೆ, ಮಕ್ಕಳು ಅಳತಾವಂತ ತಾಯಿ ಹಾಲು ಕುಡಿಸಿದ್ರು. ಈ ವಾಕ್ಯವನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ. ಮಕ್ಕಳು ಅಳುತ್ತಾರೆ ಎಂದು ತಾಯಿ ಹಾಲನ್ನು ಕುಡಿಸಿತು. ಸರಿ ಹೇಳಿ.
ಮಕ್ಕಳು ಮಕ್ಕಳು ಅಳುತ್ತಾರೆ ಎಂದು ತಾಯಿ ಹಾಲು ಕುಡಿಸಿದಳು. ಮಕ್ಕಳು ಅಳುತ್ತಾರೆಂದು ತಾಯಿ ಹಾಲು ಕುಡಿಸಿದಳು. ಮಕ್ಕಳು ಅಳುತ್ತಾವೆಂದು ತಾಯಿ ಹಾಲು ಕುಡಿಸಿದಳು. ಸರಿಯಾಗಿದೆ. ಮಕ್ಕಳು ಅಳುತ್ತಾರೆ ಎಸ್ ಹೇಳಪ್ಪ ಹೇಳಿ. ಮಕ್ಕಳು ಅಳುತ್ತಾರೆ ಸರ್, ಮಕ್ಕಳು ಅಳುತ್ತಾರೆ ಎಂದು ಬರಲ್ರಿ ಸರ್? ನೋಡಿಲ್ಲ. ಮಕ್ಕಳು ಮಕ್ಕಳು ಅಳುತ್ತವೆ ಅಂತ ತಾಯಿ ಹಾಲು ಕುಡಿಸಿದಳು. ಅಳುತ್ತಾರೆಂದು ನಾವು ಅದನ್ನ ಮಾಡಬಹುದು, ಆದ್ರೆ ಮಕ್ಕಳು ಅಳುತ್ತವೆ ಅಂತ ತಾಯಿ ಹಾಲು ಕುಡಿಸಿ. ಇಲ್ಲಿ ಅಂತ ಇದೆ. ಮಕ್ಕಳು Yes, sir. ಅಳುತ್ತವೆ ಅಂತ ತಾಯಿ ಹಾಲು ಕುಡಿಸಿದಳು. ಸರಿ. ಹಾಲನ್ನು ಅಂತ ಬರೋದಿಲ್ವಾ ಸರ್? ಎಸ್. ಹಾಲನ್ನು ಅಂತ ಬರೋದಿಲ್ಲ ಸರ್? ಹಾಲನ್ನು ಕುಡಿಸಿದಳು. ಹಾಲು ಕುಡಿಸಿದಳು. ನೀವು ಏನಲ್ಲೇ ನೀವು ದ್ವಿತೀಯ ವಿಭಕ್ತಿಯನ್ನ ಬಿಟ್ಟು ಮಾಡಿದ್ರು ಅದು ಅದೇ ಅರ್ಥವನ್ನ ಕೊಡುತ್ತೆ. ಹಾಲನ್ನ ಕುಡಿಸಿದಳು ಅಂತ ಬರಿತೀನಿ ನಾನಿಲ್ಲಿ. ಹಾಲನ್ನ ಕುಡಿಸಿದಳು, ಆವಾಗ ಹಾಲನ್ನು ಕುಡಿಸಿದಳು. ನೆಕ್ಸ್ಟ್, ಈ ಮಾತಿನ ಹಿತ್ತಲ ಗಿಡ ಮದ್ದಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ. ಮಾತಿನ ಅರ್ಥ. ಸರ್, ಸ್ಟಾರ್ಟಿಂಗ್ ನಾವು ಎಸ್. ಗಾದೆಗಳು ಹಿರಿಯರ ಅನುಭವದ ನುಡಿಮತ್ತಾಗಿವೆ ಅಂತ ಬರೀಬಹುದು ಸರ್, for 1 marks. ಕೇವಲ ಅರ್ಥ. 1 ಅಥವಾ 2 ವಾಕ್ಯದಲ್ಲಿ, ಮೊದಲು 2 ವಾಕ್ಯದಲ್ಲಿ ಕೊಡ್ತಾ ಇದ್ರು, ಇದನ್ನ ವಿವರಿಸಿ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ಅದನ್ನ ಬರಿಬಹುದಾಗಿತ್ತು. ಇವಾಗ ಏನಂತ ಕೊಡ್ತಾ ಇದ್ದಾರೆ ಅಂತಂದ್ರೆ, ಗಾದೆಯ ಮಾತಿನ ಅರ್ಥವನ್ನು ಬರೆಯಿರಿ. ಹೀಗಾಗಿ ನಿಮ್ಮದು 1 ಅಥವಾ 2 ವಾಕ್ಯದಲ್ಲಿದ್ದರೆ ಸಾಕು. ಎಸ್ ಸರ್, ಥ್ಯಾಂಕ್ ಯು. ಯಾಕಂದ್ರೆ ಸುಮ್ಮನೆ ಅದನ್ನ ಬರೆದು ಸಮಯವನ್ನ ವ್ಯರ್ಥ ಮಾಡ್ತಾ ಮುಂದೆ ಸಮಯದ ಅಭಾವವನ್ನ ಸೃಷ್ಟಿಸಿಕೊಳ್ಳಬೇಡಿ. ಎಸ್ ಸರ್, ಎಸ್ ಸರ್. ಹಾ, ಹೇಳ್ತೀರಾ ಅರ್ಥ ಇವಾಗ? ಹೇಳಿ, ಪ್ರಯತ್ನ ಮಾಡಿ ಯಾರಾದರೂ. ಹಿತ್ತಲ ಗಿಡ ಮದ್ದಲ್ಲ ಅಂತಿದೆ, ಅದರದ್ದು ಅರ್ಥ ಹೇಳಿ. ಆಮೇಲೆ ತುಂಬಿದ ಕೂಡ ತುಳುಕುವುದಿಲ್ಲ ಅಂತಿದೆ ನೋಡಿ, ಅದರ ಅರ್ಥ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ನಾ ಹೇಳ್ಬೋದಾ? ಸರ್, ಹಿತ್ತಲ ಗಿಡ ಮದ್ದಲ್ಲ ಅಂದ್ರೆ ಕೆಟ್ಟವಾದ ಅಭ್ಯಾಸ ಸರ್? ಅಲ್ಲಮ್ಮ, ನಮ್ಮಲ್ಲಿ ಪರಿಹಾರವಿದ್ದು ಇತರರಲ್ಲಿ ಹುಡುಕು. ಹಾ, ವೆರಿ ಗುಡ್ ಆನ್ಸರ್. ನನ್ನಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗೆ, ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಪರಿಹಾರ ನನ್ನಲ್ಲಿಯೇ ಇರ್ತದೆ. ಆದ್ರೆ ನಾವು ಅದನ್ನ ಗುರುತಿಸದೆ ಬೇರೆಯವರಲ್ಲಿ ಅದಕ್ಕೆ ಪರಿಹಾರ ಹುಡುಕಾಕ್ ಹೋಗ್ತೀವಿ. ಅಥವಾ ನನಗಿದ್ದ ಸಮಸ್ಯೆಗೆ ನಮ್ಮಲ್ಲಿಯೇ ಪರಿಹಾರ ಇರ್ತದೆ, ನನ್ನ ಕುಟುಂಬದಲ್ಲಿಯೇ ಪರಿಹಾರ ಇರ್ತದೆ, ಅದನ್ನು ಬಿಟ್ಟು ಬೇರೆ ಕಡೆ ವಿಚಾರವನ್ನ ಮಾಡೋದು, ಬೇರೆಯವರನ್ನ ನಂಬೋದು. ನಮ್ಮಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ, ಸ್ವಾಭಿಮಾನವನ್ನ ಬಿಟ್ಟು ಬೇರೆಯವರ ಮೇಲೆ ಸ್ವಾಭಿಮಾನವನ್ನ ಇಡೋದು. ಹಿಂಗೆ ಯಾವುದಾದ್ರೂ 1 ವಾಕ್ಯವನ್ನ ನೀವು ಬರೆದ್ರೆ ಆಗ್ತದೆ. ನೆಕ್ಸ್ಟ್, ತುಂಬಿದ ಕೊಡ ತುಳುಕುವುದಿಲ್ಲ. ಜ್ಞಾನಿಯಾದವನಿಗೆ ಅಹಂಕಾರ ಇರುವುದಿಲ್ಲ. ಜ್ಞಾನಿಯಾದವನಿಗೆ ಅಹಂಕಾರ ಇರುವುದಿಲ್ಲ. ಜ್ಞಾನಿಯಾದವನು ಸುಪ್ರಸನ್ನನಾಗಿರುತ್ತಾನೆ. ಜ್ಞಾನಿಯಾದವನು ಎಂದೂ ಜಂಬ ಕೊಚ್ಚಿಕೊಳ್ಳಲಾರ. ಯಾವುದೇ ಒಂದು ಸೆಂಟೆನ್ಸ್ ಅನ್ನು ಬರ್ತಾರೆ. ಸಭಾಮಂಟಪ, ಇದನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಊರಿನ ಜನರೆಲ್ಲ ಸಭಾಮಂಟಪಕ್ಕೆ ಬಂದು ಸೇರಿದರು. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಸರ್, ಈ ಆಪ್ಷನ್ ಸರ್. ಸರ್, ಈ ಆಪ್ಷನ್ ಈ ದೀರ್ಘ ಸ್ವರ ಈ ಸರಿಯಾದ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ. ಕೋಟ್ಯದೇಶ ಜಾತ್ಯತೀತ. ಇದು ಆಪ್ಷನ್ 4. ಆಪ್ಷನ್ ಈ ಆಪ್ಷನ್ ಈ ಆಪ್ಷನ್ ದೀರ್ಘ ಸ್ವರ ಈ. ಎ 2 ಜ್ಞಾನೇಶ್ವರ ಮಹರ್ಷಿ. ಬಿ
4 ಗುಣಸಂಧಿ. ಸುರಾಸುರ ವಧೂಪೇತ, ಇದು ಆಪ್ಷನ್ ಸಿ 1. ಸುರ ಅಸುರ ವಧು ಪ್ಲಸ್ ಉಪೇತ ವಧೂಪೇತ ಸವರ್ಣ ದೀರ್ಘ ಸಂಧಿ ಸರಿಯಾಗಿದೆ. ಡನ್ ಪ್ಲಸ್ 10 ಕಡು ಪ್ಲಸ್ ಬೆಳ್ಪು ಕಡು ಬೆಳ್ಪು ಆದೇಶ ಸಂಧಿ 3. ನೀವು ಹೇಳಿದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನೊಂದು ವಿದ್ಯಾರ್ಥಿಗಳೇ, ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಕೆಲವೊಂದಿಷ್ಟು ಸರಳ ವಿಧಾನಗಳನ್ನ ಹೇಳ್ತೀನಿ ನಾನು. ಈ ಕೋಟ್ಯಧೀಶ್ವರ, ಜಾತ್ಯತೀತ, ಅತ್ಯಂತ, ಅತ್ಯಧಿಕ, ಈ ಪದಗಳನ್ನ ನೀವು ಗಮನಿಸ್ತಾ ಹೋಗ್ರಿ. ಎರಡನೆಯ ಅಕ್ಷರ ಯಕಾರ ಒತ್ತಾಗಿ ಬಂದಿರ್ತದೆ. ನೀವು ಯಾವುದೇ ಈ ಎನ್ನ ಸಂಧಿಯ ಉದಾಹರಣೆಗಳನ್ನ ತೆಗೆದುಕೊಂಡು ನೋಡಿ. ನೀವು ವಕಾರ ಏನಾಗತ್ತಲ್ಲ, ಆ ಸಂದರ್ಭದಲ್ಲಿ ಮನ್ವಂತರ, ವದ್ವಾಭರಣ, ಅಲ್ಲಿ ಒತ್ತಾಗಿ ಬಂದಿರ್ತದೆ ಎರಡನೇ ಅಕ್ಷರ. ಹೀಗಾಗಿ ಅವುಗಳನ್ನ ನೋಡಿದಾಕ್ಷಣ ನೀವುಗಳು ಇದು ಹೌದು ಅಂತ ಹೇಳಿ ಗುರುತಿಸಬಹುದು. ಇನ್ನು ಮಹರ್ಷಿ ಅನ್ನುವಂಥದ್ದು ಈ ಗುಣಸಂಧಿ ಏನಿದೆಯಲ್ಲ, ಈ ಶಕ ರದು ಬರುವಂತದ್ದು ಬೇರೆ ಯಾವ ಸಂಧಿಗಳಲ್ಲಿಯೂ ಕಂಡು ಬರುವುದಿಲ್ಲ. ಹೀಗಾಗಿ ಅದನ್ನು ನೋಡಿದಾಕ್ಷಣ ಇದು ಗುಣಸಂಧಿ ಅಂತ ಹೇಳಿ ಗುರುತಿಸಬಹುದು. ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೀನಿ, ಯಾವತ್ತು ಈಗ ನೋಡಿ ಇಲ್ಲಿ ಬದಲಾವಣೆ ಆಗಿರುವುದು ಯಾವುದು? ಕೋಟ್ಯಧೀಶ್ವರ ಎರಡನೆಯದ್ದು, ಜಾತ್ಯತೀತ ಎರಡನೇದ್ದು, ಜ್ಞಾನೇಶ್ವರ ನೇ ಎರಡನೇ ಅಕ್ಷರ. ಇಲ್ಲಿ ಇದು ನಿಜವಾಗಿ ಬರಬೇಕಾದದ್ದು ಹ ಮುಂದೆ, ಆದರೆ ನಾವು ಸಂಸ್ಕೃತ ಪದ್ಧತಿಯಂತೆ ಬರೆಯುವುದರಿಂದ ಅದನ್ನ ಎಲ್ಲ ಸ್ವರಾಕ್ಷರಗಳನ್ನ ಮುಗಿದ ಮೇಲೆ ಬರಿತಾ ಇದ್ದೀವಿ ನಾವು. ಆಮೇಲೆ ಇಲ್ಲಿ ನೋಡಿ ಸುರ ಅಸುರ ಎರಡನೇ ಅಕ್ಷರ, ವಧೂಪೇತ ವಧೂಪೇತ ಎರಡನೇ ಅಕ್ಷರ, ಬೆನ್ ಪ್ಲಸ್ 10 ಬೆಂಬತ್ತು ಎರಡನೇ ಅಕ್ಷರ, ಕಡು ಪ್ಲಸ್ ಬೆಳ್ಪು ಕಡು ಬೆಳ್ಪು. ಇಲ್ಲಿ ನೋಡಿ ಈ ಆದೇಶವಾಗಬೇಕಾದಂತಹ ಸಂದರ್ಭದಲ್ಲಿ ಇಲ್ಲೇ ಈ ಅಕ್ಷರ ಬಂದಿದೆ, ಕಡು ಬೆಳ್ಪು. ಯಾಕೆ ಅಂತಂತಂದ್ರೆ ಇದು ಉತ್ತರ ಪದದಲ್ಲಿ ಇರ್ತದೆ. ಈ ರೀತಿಯಾಗಿ ನಾನು ಅದನ್ನ ಸಂಧಿಯನ್ನ ಹೇಳ್ಬೇಕಾದಂತಹ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ನೆಕ್ಸ್ಟ್, ಕೊಟ್ಟಿರುವ ನಾಮಪದಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ರಸ್ವಸ್ವರ ಇ ಸರ್, ದೀರ್ಘಸ್ವರ ಇ, ದೀರ್ಘಸ್ವರ ಇ, ದೀರ್ಘಸ್ವರ ಇ. ಅನ್ವರ್ಥಕ ನಾಮ, ತೇಜಸ್ವಿ ಲಕ್ಷ್ಮಿ, ಅಂಕಿತ ನಾಮ, ಮೋಡ ಮಳೆ ರೂಢನಾಮ, ನಾನು ನೀನು ಸರ್ವನಾಮ. ಹೀಗಾಗಿ ನೀವು ಹೇಳಿದಂತ ಉತ್ತರ ಸರಿಯಾಗಿದೆ. ಸರಿಯಾದ ಪದಗಳನ್ನು ಗುರುತಿಸಿ ಬರೆಯಿರಿ. ದೀರ್ಘಸ್ವರ ಯಾವುದು? ದೀರ್ಘಸ್ವರ ಅ, ದೀರ್ಘಸ್ವರ ಆ. ಸಂಸ್ಕೃತ ಸಕ್ಕರೆ ಅಂತ ಇದೆ, ಸರಿನಾ ಇದು? ಸರ್ ಈ ಆಪ್ಷನ್ ದೀರ್ಘ ಸ್ವರ ಈ ಸರ್. ಈ ವ್ಯಾಘ್ರ ಸರಿಯಾಗಿರ್ತಕ್ಕಂಥ ಉತ್ತರ. ಪಂಜ ಪದದ ಸಮಾನಾರ್ಥಕ ಪದ, ಹುಲಿ ಅಂಗಾಲು. ಹುಲಿಯ ಅಂಗಾಲು ಸರ್. ಹುಲಿಯ ಅಂಗಾಲು ಸರಿ ಉತ್ತರ. ಸಾವಿತ್ರಿಯೋಳ್ ತೃತೀಯ ಸರ್, ತೃತೀಯ. ಹೌದು ಹೆಚ್ಚೆಚ್ಚು. ಇವು ದ್ಯುರುಕ್ತಿಗಳು. ಹೌದು, ಒಂದೇ ಪದ ಎರಡು ಅರ್ಥವನ್ನ ಒಂದೇ ಪದ ಎರಡು ಸಾರಿ ಹೇಳ್ತೀವಿ ನಾವು. ಆವೇಶದ ಸಂದರ್ಭದಲ್ಲಿ, ಅವಸರದ ಸಂದರ್ಭದಲ್ಲಿ, ಭಾವನಾತ್ಮಕ ಭಾವನೆಗಳನ್ನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಇವು. ಹೀಗಾಗಿ ದ್ಯುರುಕ್ತಿ ಅಂದ್ರೆ ನೀವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕಂದ್ರೆ, ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳು. ಒಂದೇ ಅರ್ಥವುಳ್ಳ ಪದವನ್ನ ಎರಡು ಸಾರಿ ವಿಶೇಷ ಸಂದರ್ಭದಲ್ಲಿ ಹೇಳುವುದೇ ದ್ಯುರುಕ್ತಿ. ನೆಕ್ಸ್ಟ್ ನೋಡಿ, ಅರ್ಥ ವ್ಯತ್ಯಾಸ. ಕೇಳು ಕೀಳು. ರಸ್ವಸ್ವರ ಇ ಸರ್, ರಸ್ವಸ್ವರ ಇ. ರಸಸ್ವರ
ರಸ್ವಸ್ವರ ಈ ಸರ್. ನೋಡಿ ನೀವು ಈ ಸರ್ ಮೊದಲನೇ ಆ ಸರ್ ಮೊದಲನೇ ಮೊದಲನೇ ಈ ಆಲಿಸು ಹೀನ ಒಂದು ನಿಮಿಷ ನೀವು ಕನ್ನಡ ವಿದ್ಯಾರ್ಥಿಗಳಾಗಿ ಏನು ಅಂದ್ರೆ ಈ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಅ ಆ ಈ ದೀರ್ಘಸ್ವರ ಋಸುಸ್ವರ ಅಂತ ಅವುಗಳನ್ನ ನಾನು ಕೇಳಿದೆ, ಸರಿಯಾಗಿ ನಿಮ್ಗೆ ಬರದೇ ಇರೋದ್ರಿಂದ, ಸರಿಯಾಗಿ ನನಗೆ ಕೇಳಿಸ್ದೇ ಇರೋದ್ರಿಂದ ನೀವು ಯಾವತ್ತೂ ಸ್ಪಷ್ಟವಾಗಿ ಮಾತಾಡಬೇಕಾತು ಅಂದ್ರೆ ಋಸ್ವವಾಗಿಯೇ ದೀರ್ಘಸ್ವರವನ್ನ ದೀರ್ಘವಾಗಿ ಎಳೆದೇ ಹೇಳಬೇಕು. ಹೇಳಿ ಇವಾಗ. ಹೃಸ್ವಸ್ವರ ಕೇಳು, ಆಲಿಸು, ಕೀಳು, ಹೀನ. ಸರಿಯಾದ ಸಮಾಸ ಪದಗಳನ್ನು ಗುರುತಿಸಿ ಸರ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಸರ್. ಹೇಳಿ. 11th ಒನ್ ನಿಂಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತಾ? ಈಗ ಕೇಳು. 11th ಒನ್ ಇದು ಕ್ವಶನ್ ಯಾವ್ದು ಹೇಳಿ. ಹಲೋ, ಕ್ವಶನ್ ಯಾವ್ದು ಹೇಳಪ್ಪ? ಸರ್ ಇದೇ ಎಕ್ಸ್ಪ್ಲೈನ್ ಮಾಡಿ. ಸೆವೆಂತ್ ಕ್ವಶನ್. ಸೆವೆಂತಾ 11th ಸರಿಯಾಗಿ ಹೇಳು ಜೋರಾಗಿ. ಈಗ ಮಾತಾಡಿದ್ರಲ್ಲ ಅದೇನಾ? ಕೇಳು ಕೀಳು. ಹಲೋ, ಹೇಳಿ. ಸೆವೆಂತ್ ಒನ್ ಅರ್ಥ ಆಗಿಲ್ಲ. 7th ಒನ್ ನೋಡಿ. ಕೇಳು ಅಂದ್ರೆ ಆಲಿಸು. ಓಕೆ ಸರ್, ಇವಾಗ ಲಿಸನಿಂಗ್ ಕೀಳು ಅಂದ್ರೆ ಹೀನ, ಕೆಟ್ಟ. ಸರಿ, ಅರ್ಥ ಆಯ್ತಾ ಇವಾಗ? ಎಸ್ ಸರ್, ಅರ್ಥ ಆಯ್ತು. ಥ್ಯಾಂಕ್ ಯು ಸರ್. ಎಸ್, ನಡಿ. ಸರಿಯಾದ ಸಮಾಸ ಪದಗಳನ್ನು ಗುರುತಿಸಿ ಬರೆಯಿರಿ. ರಸ್ವಸ್ವರ ಈ ಸರ್. ರಸ್ವಸ್ವರ ಈ. ಕಾಲ್ಬಳೆ ತತ್ಪುರುಷ ಸಮಾಸ ಸರಿಯಾದದ್ದು. ಗಿಡಮರಬಳ್ಳಿ ದ್ವಿಗು ಅಲ್ಲ. ಸಪ್ತಸ್ವರ ಇಬ್ಬಾಗ ಕ್ರಿಯಾ ಅಲ್ಲ. ಕಾರ್ಮೋಡ ಕೆಂಜಡೆ ಕರ್ಮಧಾರಯ್ಯ. ಸರಿಯಾಗಿರ್ತಕ್ಕಂಥ ಉತ್ತರ ಎ ಮತ್ತು ಡಿ ಸರಿಯಾಗಿ ಹೇಳಿದೆ. ಈ ನಾನಾರ್ಥಕ ಪದಗಳು ಇಲ್ಲ. ಈ ವ್ಯಸ್ತಿ ಪದದ ವಿರುದ್ಧಾರ್ಥಕ ಪದ ಸಮಷ್ಟಿ. ನೆಕ್ಸ್ಟ್ ನೋಡಿ. ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸುತ್ತಾರೆ. ಆಚರಿಸಿದರು. ಸರಿಯಾಗಿರ್ತಕ್ಕಂಥ ಏನ ಹೇಳಿದಲ್ಲಮ್ಮ? ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಿದ್ದಾರೆ. ಇಲ್ಲೇ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂದೆ. ನಾನು ಇಲ್ಲೇ ಧಾತು ಏನಿದೆ, ಆಚರಿಸು, ಆಚಾರ ಅನ್ನುವಂತ ನಾಮಪದಕ್ಕೆ ಇಸು ಅನ್ನುವಂಥದ್ದು ಸೇರಿ ಸಾಧಿತ ಧಾತು ಆಗಿದೆ. ನೀವು ಹೇಳ್ತೀರಿ ಆಚರಿಸಿದ್ದಾರೆ ಅಂತ. ಇಲ್ಲೇ ನೀವು ಬಹಳ ಜನ ವಿದ್ಯಾರ್ಥಿಗಳು ಈ ಕಾಲಗಳ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಇದನ್ನ ನೀವು ವರ್ತಮಾನ ಕಾಲದಲ್ಲಿ ಬರೀರಿ ಅಂದ್ರೆ ಹೆಚ್ಚುವರಿ ವಿದ್ಯಾರ್ಥಿಗಳು ಆಚರಿಸುತ್ತಿದ್ದಾರೆ ಅಂತ ಬರೀತೀರಿ. ಯಾವತ್ತು ನೀವು ತಿಳ್ಕೊಳ್ಳಿ, ಈ ದಪ ವ ಅಂತ ಇದರಲ್ಲಿ 3 ಕಾಲಗಳು ಏನು ಬರ್ತಾವಲ್ಲ, ವ ಅದು ಭವಿಷ್ಯತ್ ಕಾಲದ ಕ್ರಿಯಾಪದ, ಉತ್ತ ವರ್ತಮಾನ ಕಾಲದ ಕ್ರಿಯಾಪದ, ದ ಅದು ಭೂತಕಾಲದ ಕ್ರಿಯಾಪದ. ಆಚರಿಸಿದರು, ಆಚರಿಸು, ದ ಪ್ಲಸ್ ಅರು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ನೋಡಿ, ನೀವು ಆಚರಿಸಿದ್ದಾರೆ ಅಂತಿರ್ತೀವಿ. ಆಚರಿಸು, ಇರು, ದ, ಆರ್ 2 ಧಾತುಗಳು ಬಂದು ಇಲ್ಲೇ. ಆಚರಿಸು, ಇರು, ದ, ಆರ್. ಹೀಗಾಗಿ ಈ ರೀತಿಯಾಗಿ ತಪ್ಪುಗಳನ್ನ ಮಾಡಬಾರದು. ನೀವು ವಾಕ್ಯ ಪರಿವರ್ತನೆಯನ್ನ ಮಾಡಬೇಕಾದಾಗ ಕೇವಲ ಕಾಲವಾಚಕ ಪ್ರತ್ಯಯಗಳನ್ನ ಮಾತ್ರ ಬದಲಾವಣೆ ಮಾಡಬೇಕು. ಈಗ ಆಚರಿಸುತ್ತಿದ್ದಾರೆ ಅಂತ ಹೇಳ್ತಾರೆ ಇದನ್ನ ಇದ್ರೊಳಗೆ ವರ್ತಮಾನದೊಳಗ.
ಆಚರಿಸುತ್ತಾ ಇದ್ದಾರೆ. ಇರು ದ ಆರೆ. ಮತ್ತಲ್ಲೇ ಎಲ್ಲದಕ್ಕೂ ಈ ಇರು ಅನ್ನುವಂತ ಧಾತುವಿಗೆ ಮತ್ತೆ ನೀವು ಏನ್ ಮಾಡ್ತೀರಿ, ಮತ್ತೆ ಕಾಲವಾಚಕ ಪ್ರತ್ಯಯಗಳನ್ನು ಹಚ್ತೀರಿ. ನಾವು ಇಲ್ಲಿ ಮೂಲ ಧಾತು ಯಾವುದು? ಆಚರಿಸು. ಆ ಆಚರಿಸು ಅನ್ನೋದಕ್ಕೆ ನೀವು ಯಾವ ಕಾಲದಲ್ಲಿ ಹೇಳ್ಯಾರ ಆ ಪ್ರತ್ಯಯಗಳನ್ನ ಸೇರಿಸಬೇಕು. ಇನ್ನೊಂದು ಹೇಳ್ತೀನಿ, ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ತ ದಿತ್ವವಿತ್ತು ಅಂದರೆ ಅದು ವರ್ತಮಾನ ಕಾಲ. ವ ಇತ್ತು ಎಂದರೆ ಅದು ಭವಿಷ್ಯತ್ ಕಾಲ. ದ ಇತ್ತು ಎಂದರೆ ಅದು ಭೂತಕಾಲ. ಸರಳವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದ್ದೀವಿ ನೀವು. ಅದಕ್ಕಾಗಿ ವರ್ತಮಾನದಲ್ಲಿಯೇ ಆಗಲಿ ಭವಿಷ್ಯತ್ತಲ್ಲಿನಲ್ಲಿಯೇ ಆಗಲಿ ಅವರು ಏನು ಕೊಟ್ಟಿದ್ದಾರೆ ಆ ಕೊಟ್ಟಿದ್ದಕ್ಕೆ ನೀವು ವಾಕ್ಯ ಪರಿವರ್ತನೆಯನ್ನ ಮಾಡಬೇಕಾದ್ರೆ ನೀವು ಬದಲಾವಣೆ ಮಾಡಬೇಕಾದದ್ದು ಕಾಲವಾಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯಗಳನ್ನ ಮಾತ್ರ. ದಯವಿಟ್ಟು ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಕೆಲವು ಪುಸ್ತಕಗಳಲ್ಲಿಯೂ ಗಮನಿಸಿದ್ದೇನೆ. ಏನು ಅಂತಂದ್ರೆ ಆಚರಿಸುತ್ತಿದ್ದಾರೆ, ಮಾಡುತ್ತಿದ್ದಾರೆ, ತಿನ್ನುತ್ತಿದ್ದಾರೆ, ಉಣ್ಣುತ್ತಿದ್ದಾರೆ, ಎರಡೆರಡು ಧಾತುಗಳು. ಎರಡು ಧಾತುಗಳಿಗೆ ಒಂದು ಕಾಲವಾಚಕ ಪ್ರತ್ಯಯ. ಕೆಲವೊಂದು ಸಂದರ್ಭದಲ್ಲಿ ಏನಾಗಿಬಿಡ್ತದೆ ಅಂತಂತಂದ್ರೆ ಅದು ಈ ಒಂದು ಧಾತುವಿನ ಕಾಲವಾಚಕ ಬೇರೆ ಇರ್ತದ, ಮುಂದಿನ ಒಂದು ಧಾತುವಿನದು ಬೇರೆ ಇರ್ತದೆ. ಇದು ನಿಜವಾಗಿರ್ತಕ್ಕಂಥ ಈ ಅರ್ಥಗಳನ್ನ ತ್ರೀನಂಸರಿ ಅವರು ಬಹಳ ಹೇಳ್ತಾರೆ ಇದರೊಳಗೆ. ಏನಪ್ಪ ಆಚರಿಸುತ್ತಾ ಇದ್ದಾರೆ ಅಂದ್ರೆ ಒಂದು ಕ್ರಿಯೆಯು ಬಹುಕಾಲದಿಂದ ಬಹು ಸಮಯದಿಂದ ನಡೆಯುತ್ತಾ ಬಂದಿತು ಅನ್ನುವಾಗ ಈ ರೀತಿ ಬಳಸಬೇಕು ನಾವು ಅದನ್ನ. ಆಚರಿಸುತ್ತಾ, ಅವಾಗ ಆಚರಿಸುತ್ತಾ ಅನ್ನುವಂಥ ಪದ ಏನಾಗುತ್ತೆ ಅಂದ್ರೆ ನ್ಯೂನ್ಯ ಕ್ರಿಯಾಪದ ಅಥವಾ ಅಪೂರ್ಣ ಕ್ರಿಯಾಪದವಾಗುತ್ತೆ. ಹೀಗಾಗಿ ಆ ತಪ್ಪುಗಳನ್ನ ಮಾಡಲು ಹೋಗಬೇಡಿ. ನೀವು ಸರಳ ಗುರುತಿಸ್ಬೇಕು ಅಂತಂತಂದ್ರೆ ಏನು, ಕೇವಲ ಧಾತು ಮತ್ತು ಆಖ್ಯಾತ ಪ್ರತ್ಯಯ, ಕಾಲವಾಚಕ ಪ್ರತ್ಯಯ ಹಾಗೂ ಆಖ್ಯಾತ ಪ್ರತ್ಯಯ. ಸರಿ? ಎಸ್ ಸರ್. ನೆಕ್ಸ್ಟ್, ಗೊಂದಲ ಮಾಡ್ಕೊಳ್ಬೇಡಿ. ರೈತರು ಶಾನುಭೋಗರನ್ನು ರಕ್ಷಿಸಿದರು. ರೈತರಿಂದ ಶಾನುಭೋಗ ರಕ್ಷಿಸಲ್ಪಟ್ಟರು. ರೈತರಿಂದ ಶಾನುಭೋಗರು ರಕ್ಷಿಸಲ್ಪಟ್ಟಿತು. ಇದೇ ತರ ನೀವು ರೈತರು ಶಾನುಭೋಗರಿಂದ ರಕ್ಷಿಸಲ್ಪಟ್ಟರು. ವೆರಿ ಗುಡ್, ವೆರಿ ಗುಡ್. ನೋಡಿ, ಆಗಲೇ ಹೇಳಿದ ಹಾಗೆ ಕೆಲವರು ಹೇಳಿದ್ರು, ನೀವು ಅದು ತಪ್ಪು ಅಂತ ನಾನು ಹೇಳೋದಲ್ಲ, ತಪ್ಪು ಅಂತ ಹೇಳೋದಿಲ್ಲ. ಏನ್ ಮಾಡ್ತೀರಿ ಅಂತಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ಹೋಗಿ ಏನೇನೋ ಮಾಡಿಬಿಡ್ತೀರಿ. ಮತ್ತ ಸಿಂಪಲ್ ಇದನ್ನ ತೃತೀಯ ಪ್ರಥಮ, ತೃತೀಯ ದ್ವಿತೀಯ ಪ್ರಥಮ, ಇಷ್ಟ ಸಿಂಪಲ್ ಆಗಿ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ವಿಮಾನದಲ್ಲೇ ಹೋಗ್ತಾ ಇದ್ವಿ, ಇದೇ ವಿಮಾನ, ಆಫೀಸ್ ಅಲ್ಲ. ಸರ್ ಹೊನ್ವಾಡ್ ಸರ್ ಹೇಳಿ ಸರ್. ಅದು ಒಬ್ರು ಯಾರೋ ರಕ್ಷಿಸಲ್ಪಟ್ಟಿತ್ತು ಅಂತ ಹೇಳಿದ್ರು, ಅದು ಸ್ವಲ್ಪ ಅವ್ರಿಗೆ ಕ್ಲಾರಿಫೈ ಕೊಡಿ ಸರ್. ಎಲ್ಲಿ ವ್ಯಕ್ತಿ ಬಂದಾಗ ಸರಿಯಾಗಿ ಕೇಳಿಲ್ಲ ಸರ್ ನನಗೆ ಅದು. ಒಬ್ರು ಯಾರೋ ಆನ್ಸರ್ ಹೇಳಿದ್ರು, ರಕ್ಷಿಸಲ್ಪಟ್ಟಿತ್ತು ಅಂದ್ರು. ಅದು ಒಂದು ಅಂದ್ರೆ ಇಲ್ಲಿ ರಕ್ಷಿಸಲ್ಪಟ್ಟರು ಅಂತ ಯಾಕೆ ಅನ್ಬೇಕು ಹೇಳ್ಬೇಕಂತ. ಹೌದು ಸರ್. ರೈತರಿಂದ ಶಾನುಭೋಗರು ರಕ್ಷಿಸಲ್ಪಟ್ಟರು. ಯಾಕೆ ಅಂತಂತಂದ್ರೆ ಯಾವತ್ತು ಕರ್ಮಣಿ ಪ್ರಯೋಗದಲ್ಲಿ ಈ ಕರ್ಮಪದ ಕ್ರಿಯಾಪದವನ್ನ ಅನುಸರಿಸ್ತದ. ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದ ಕರ್ತೃವನ್ನ ಅನುಸರಿಸುತ್ತದೆ. ಹೀಗಾಗಿ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದದ ಲಿಂಗ, ವಿಭಕ್ತಿ, ವಚನ ಇವು ಕ್ರಿಯಾಪದದಲ್ಲಿರ್ತಾವ. ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದದ ವಚನ ಮತ್ತು ಪುರುಷ ಅವು ಇರ್ತಾವಲ್ಲ. ಹೀಗಾಗಿ ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಬೇಕು. ನನಗೆ ಸರಿಯಾಗಿ ಹೇಳ್ತಾ ಇಲ್ಲ. ವಿಮಾನದಲ್ಲೇ ಹೋಗ್ತಾ ಇದ್ವಿ, ಇದೇ ವಿಮಾನ ಆಫೀಸ್ ಅಲ್ಲ. ಈ ವಾಕ್ಯವನ್ನು ಭ್ರಾಂತಿಕ ರೂಪದಲ್ಲಿ ಬರೆಯಿರಿ. ವಿಮಾನದಲ್ಲಿ ಹೋಗ್ತಾ ಇದ್ದೇವೆ, ಅದೇ ವಿಮಾನ ಆಫೀಸ್ ಅಲ್ಲ. ಎಸ್, ವಿಮಾನದಲ್ಲಿಯೇ ಹೋಗ್ತಾ ಇದ್ದೇವೆ. ಎಸ್ ಸರ್. ಹೌದು, ಇದೇ ವಿಮಾನ
ಹಾ, ಆಫೀಸು ಅಲ್ಲ ಅಥವಾ ಆಫೀಸಲ್ಲ ಅಂತಾನು ಮಾಡ್ಕೊಳ್ಬಹುದು. ಅದನ್ನೇ ಅಲ್ಲ, ಇಲ್ಲಿ ಏನೋ ಗ್ರಾಂಥಿಕಕ್ಕೂ ಇದಕ್ಕೇನು ಇದು ಹೆಚ್ಚಿಂದು ವ್ಯತ್ಯಾಸ ಆಗೋದಿಲ್ಲ. ನೆಕ್ಸ್ಟ್ ಗಾದೆ ಮಾತಿಗೆ ಬರೋಣ. ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ, ಅಥವಾ ಮಾತು ಬಲ್ಲವನಿಗೆ ಜಗಳವಿಲ್ಲ. ಇವೆರಡು. ಯಾವುದೇ ಕೆಲಸವನ್ನು ಮಾಡುವುದು ಕಷ್ಟ, ಹಾಳು ಮಾಡುವುದು ಸುಲಭ. ಯಾವುದೇ ಕೆಲಸವನ್ನು ಮಾಡುವುದು ಕಷ್ಟ, ಹಾಳು ಮಾಡುವುದು ಸುಲಭ. ನೋಡಿ, ಇಲ್ಲಿ ಕೆಲಸ ಅನ್ನುವಂತ ಪದಕ್ಕಿಂತ ಸಾಧನೆ ಅಥವಾ ಒಂದು ಕಾರ್ಯ ಬರಲ್ವಾ ವಸ್ತುವನ್ನ ಸರ್? ನಿರ್ಮಿಸುವುದು, ಒಂದು ಸಮಾಜವನ್ನ ಕಟ್ಟುವುದು ಕಾರ್ಯ ಬರಲ್ವಾ ಸರ್? ಒಳ್ಳೆಯ ಕಾರ್ಯ, Yes, sir. ಸತ್ಕಾರ್ಯ. ಎಸ್ ಸರ್. ಇದನ್ನು ಮಾಡಬೇಕಾದಾಗ ತುಂಬಾ ಶ್ರಮ ಬೇಕು, ತುಂಬಾ ಕಠಿಣ. ಆದ್ರೆ ಅದನ್ನ ಒಂದು ನಿಮಿಷದಲ್ಲಿ ಅದನ್ನ ಹಾಳು ಮಾಡಿಬಿಡ್ಬೋದು. ಈಗ ಕುಂಬಾರನಿಗೆ ವರ್ಷ, ದೊಡ್ಡನಿಗೆ ನಿಮಿಷ. ಆ ಒಂದು ಗಾದೆ ಮಾತನ್ನು ಇದು ಹೋಲ್ತದೆ. ಕುಂಬಾರ ಒಂದು ಗಡಿಗೆ ಮಾಡ್ಬೇಕಾಗ್ತವಂತಂದ್ರೆ ವರ್ಷಾಂಗಲೇ ಶ್ರಮ ಬೇಕು ಅವನಿಗೆ. ಆದ್ರೆ ಒಂದು ದೊಣ್ಣೆ ಅದನ್ನು ಹೊಡೆದು ಬಿಟ್ರೆ ಒಂದು ನಿಮಿಷದಲ್ಲಿ ಹೊಡೆದು ಹೋಗ್ಬಿಡ್ತದೆ. ಹೀಗಾಗಿ ಯಾವುದೇ ಸಾಧನೆಯನ್ನ, ಸತ್ಕಾರ್ಯವನ್ನ ಮಾಡಬೇಕಾದರೆ ಕಠಿಣ ಶ್ರಮ ಬೇಕು. ಹಾಳು ಮಾಡಿಕೊಳ್ಳಲು ಏನು ತುಂಬಾ ಶ್ರಮ ಏನು ಬೇಕಾಗಿಲ್ಲ, ಒಂದು ಕ್ಷಣ ಹೊತ್ತು ಸಾಕು. ಅದು ತುಂಬಾ ಸರಳ, ಹಾಳು ಮಾಡೋದು ತುಂಬಾ ಸರಳ ಅಂತ ಬರೆದ್ಬಿಟ್ರೆ ಸಾಕು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತಿನ ಜ್ಞಾನವುಳ್ಳವ ಜಗಳವನ್ನು ಮಾಡುವುದಿಲ್ಲ. ಮಾತಿನ ತಪ್ಪಿಸಿಕೊಳ್ಳಬಹುದು. ಜ್ಞಾನವುಳ್ಳವನು, ಮಾತಿನ ಜ್ಞಾನವುಳ್ಳವನು ಜ್ಞಾನ ಸರ್, ಜ್ಞಾನ. ಎಸ್, ಜ್ಞಾನವುಳ್ಳವನು ಅಥವಾ ಮಾತಿನಲ್ಲಿ ಚತುರನಾದವನು, ಮಾತಿನಲ್ಲಿ ಜಾಣ್ಮೆಯುಳ್ಳವನು ಎಂದೂ ಜಗಳವನ್ನು ಮಾಡುವುದಿಲ್ಲ. ಅಂದ್ರೆ ಸಾಕು. ಘಾಸಿಗೊಳಿಸುವ ಸ್ವಂತ ವಾಕ್ಯ. ನಮ್ಮ ಕೆಟ್ಟ ಮಾತುಗಳಿಂದ ಬೇರೆಯವರ ಮನಸ್ಸನ್ನು ಘಾಸಿಗೊಳಿಸಬಾರದು. ವೆರಿ ಗುಡ್. ಸೋಲು ಉಂಟಾಯಿತೆಂದು ಮನಸ್ಸಿಗೆ ಘಾಸಿ ಮಾಡಿಕೊಳ್ಳಬಾರದು. ಮನಸ್ಸಿಗೆ ಘಾಸಿ ಮಾಡಿಕೊಳ್ಳಬಾರದು. ಇನ್ನೊಂದು ನೋಡಿ, ಇಲ್ಲಿ ಸಾಧ್ಯವಾದಷ್ಟು ಘಾಸಿಗೊಳಿಸು. ಈ ಮೊದಲು ಏನು ಹೇಳಿದ್ರಲ್ಲ, ಏನು, ನಮ್ಮ ಕೆಟ್ಟ ಮಾತುಗಳಿಂದ ಮತ್ತೊಬ್ಬರನ್ನು ಘಾಸಿಗೊಳಿಸಬಾರದು. ಯಾವುದೇ ಬದಲಾವಣೆ ಮಾಡಲಿಲ್ಲ. ಇದು ನೀವೇನು ಸೇರಿಸ್ಬಿಟ್ರಿ? ಮಾಡಬಾರದು ಅಂತ ಸೇರಿಸ್ಬಿಟ್ರಿ. ಸಾಧ್ಯವಾದಷ್ಟು ಈ ಪದ ಇದ್ದಂತೆ ಮಾಡಬೇಕು. ಆ ಪದವನ್ನ ಬದಲಾವಣೆ ಹೆಚ್ಚು ಮಾಡ್ಲಿಕ್ಕೆ ಹೋಗಬಾರ್ದು ಅಥವಾ ಇನ್ನೊಂದನ್ನ ಸೇರಿಸಬಾರ್ದು. ಇದೊಂದು ಎಚ್ಚರಿಕೆ. ಎಸ್, ಕೆಳಗಿನ ಸರಿಯಾದ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ. ದೀರ್ಘಸ್ವರ ಆ ಸರ್. ದೀರ್ಘಸ್ವರ ಆ. ನೋಡಿ, ಗತ್ಯಂತರ ಜಾತ್ಯತೀತ ಇದು ಎರಡಿದೆ ಸರಿಯಾಗಿ. ಮಗುವಾಗಿ ಮನೆಯಲ್ಲಿ ಆಗಮ 4 ಸರಿಯಾದ್ದು. ಸುರಾಸುರ ವಧುಪೇತ ಆಗಲ್ಲಿ ರಿಪೀಟ್ ಆಗಿತ್ತು ಇದು. ಆಮೇಲೆ ಇದು ಒಂದಷ್ಟು ಬದಲಾವಣೆ ಇದೆ. ಬೆಂಬತ್ತು ಹೂಬುಟ್ಟಿ ಇದು ಆದೇಶ. ಹೀಗಾಗಿ ನೀವು ಹೇಳಿದ ಉತ್ತರ ಸರಿಯಾಗಿದೆ. ನೆಕ್ಸ್ಟ್, ಕೊಟ್ಟಿರುವ ನಾಮಪದಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ದೀರ್ಘಸ್ವರ ಈ ಸರ್. ದೀರ್ಘಸ್ವರ ಈ. ಎ 2. ಅವನು ಅವಳು ಸರ್ವನಾಮ ಸರಿ. ಸರಸ್ವತಿ ಲಕ್ಷ್ಮಿ ಅಂಕಿತ ನಾಮ ಸರಿ. ಕಾಡು ನಾಡು ರೂಢನಾಮ ಸರಿ. ಪೂರ್ವ ಪಶ್ಚಿಮ ದಿಗ್ವಾಚಕ 3 ಸರಿಯಾಗಿರ್ತಕ್ಕಂಥ ಉತ್ತರ. ಸರಿಯಾದ ತತ್ಸಮ ತದ್ಭವಗಳನ್ನು ಬರೆಯಿರಿ. ದೀರ್ಘಸ್ವರ ರಾಜ, ರಾಯರಾಜ, ರಾಜ, ರಾಯರಾಜ, ರಾಯರಾಜ. ನೆಕ್ಸ್ಟ್ ನೋಡಿ, ಮೃಗ ಏನಾಗುತ್ತೆ? ಜುಗ. ಇಲ್ಲೇ ಆಪ್ಷನ್ಸ್ ಕೊಡ್ಬೇಕಾಗಿತ್ತು, ಅದೇನೋ ಇದು ಆಗಿದೆ. ಹೀಗಾಗಿ ನೋಡಿ, ಮೃಗ ಮಿಗ, ರಾಯ ರಾಜ ಸರಿಯಾಗಿರ್ತಕ್ಕಂತಹ ಉತ್ತರಗಳು. ನೇತ್ರ ಪದದ ಸಮಾನಾರ್ಥಕ ಪದ ಸರಿ.
ಮರದತ್ತನಿಂ ಪಂಚಮಿ ಗೌರವಂಗೆ ಚತುರ್ಥಿ ಸರಿಯಾದ ಉತ್ತರ. ಚತುರ್ಥಿ. ನೋಡಿ ಕುರ್ರನೆ ಚರ್ರನೆ ಅನುಕರಣಾವ್ಯಯಗಳು ಕಾಲು ಕಾಲ ಅರ್ಥ ವ್ಯತ್ಯಾಸ. ಭೂತಕಾಲ ಭವಿಷ್ಯತ್ ಪಾದ ಸಮಯ ಪಾದ ಕಾಲು ಅಂದ್ರೆ ಪಾದ ಪಾದ, ರಸಸ್ವರ ಈ. ಕಾಲ ಅಂದ್ರೆ ಸಮಯ. ಸರಿಯಾಗಿರ್ತಕ್ಕಂಥ ಉತ್ತರ. ಪಾದ ಸರಿಯಾದ ಉತ್ತರ. ಸರಿಯಾದ ಸಮಾಸಗಳನ್ನು ಗುರುತಿಸಿ ಬರೆಯಿರಿ. ಐದೊಳೆ ಮುನ್ನಡೆ. ಮೈದೊಳೆ ಮುನ್ನೆಡೆ ಕ್ರಿಯಾ ಸಮಾಸ. ನೆಕ್ಸ್ಟ್ ಸರಿಯಾದ ಉತ್ತರ. ಎ ಮತ್ತು ಡಿ ಎ ಮತ್ತು ಡಿ ಸರ್. ಮತ್ತು ಡಿ. ಎ ಮತ್ತು ಡಿ ಸರ್. ತಲೆನೋವು ಬೆನ್ನು ನೋವು, ತಲೆಯಲ್ಲಿ ನೋವು, ಬೆನ್ನಲ್ಲಿ ನೋವು, ಬೆನ್ನು ನೋವು. ಮೈಯನ್ನು ತೊಳೆ, ಮುನ್ನೆಡೆ, ಮುಂದೆ ಪ್ಲಸ್ ನಡೆ ಕ್ರಿಯಾ ಸಮಾಸ. ಸರಿಯಾಗಿರ್ತಕ್ಕಂಥ ಉತ್ತರ. ತಳೆ ಪದದ ನಾನಾರ್ಥಕ ಇದಿಲ್ಲ. ಸ್ವಾಭಿಮಾನ ಪದದ ವಿರುದ್ಧ ಪದ ನಿರಭಿಮಾನ. ಈ ದೊಡ್ಡ ಈ ಸರ್. ಯಾವುದು? ಪರಾಭಿಮಾನ ಈ ಸರ್. ಈ ನಿರಭಿಮಾನ. ಎಸ್ ಹೌದಾ? ಎಸ್ ಸರ್. ನೋಡಿ ಇಲ್ಲಿ ಸ್ವ ಅಭಿಮಾನ ಅಂದರೆ ತನ್ನ ಮೇಲೆ ಆ ಸರ್. ತಾನು ರಸ್ವಸ್ವರ. ಅಭಿಮಾನವುಳ್ಳದ್ದು. ಪರಾಭಿಮಾನ ಅಂದ್ರೆ ಇನ್ನೊಬ್ಬರ ಮೇಲೆ ಅಭಿಮಾನ ಉಳ್ಳದ್ದು, ಇನ್ನೊಬ್ಬರ ಮೇಲೆ ಅಭಿಮಾನ ಇರೋದು. ದುರಭಿಮಾನ ಇದರ ವಿರುದ್ಧಾರ್ಥಕ ಪದ ಅಂದ್ರೆ ಒಳ್ಳೆಯ ಅಭಿಮಾನ ಅಲ್ಲದ್ದು, ಸದಭಿಮಾನ. ಅಭಿಮಾನ ನಿರಭಿಮಾನ. ಹೀಗಾಗಿ ಇಂಥವುಗಳನ್ನ ಸ್ವಲ್ಪ ಸರಿಯಾಗಿ ನೋಡ್ಬೇಕು. ಸ್ವ ಅಭಿಮಾನ ಅಂದ್ರೆ ನನ್ನ ಮೇಲೆ ಇರ್ತಕ್ಕಂಥ ಅಭಿಮಾನ, ಪರರ ಮೇಲೆ ಇರ್ತಕ್ಕಂಥ ಅಭಿಮಾನ. ಸರಿಯಾಗಿರ್ತಕ್ಕಂಥದ್ದು ಪರಾಭಿಮಾನ. ನಿರಭಿಮಾನ ಅಭಿಮಾನವೇ ಇಲ್ಲ, ಅಭಿಮಾನ ಇದರ ವಿರುದ್ಧಾರ್ಥಕ ಪದ. ಸದಭಿಮಾನ ಒಳ್ಳೆ ಅಭಿಮಾನ, ದುರಭಿಮಾನ ಇದರ ವಿರುದ್ಧಾರ್ಥಕ ಪದ. ಹೀಗಾಗಿ ಇವುಗಳನ್ನ ಸ್ವಲ್ಪ ಚಿತ್ತಗೊಟ್ಟು ನೋಡ್ಕೊಳ್ಳಿ. ನನಗೆ ಕನ್ಫ್ಯೂಷನ್. ನಾನು ಭ್ರಷ್ಟಾಚಾರವನ್ನು ತಡದೇನು. ಎಲ್ಲಿದೆ ಗದಗ? ಈ ನಾನು ನಾನು ಭ್ರಷ್ಟಾಚಾರವನ್ನು ತಡೆದೆನು. ತಡದೇನು ನಾನು ನೋಡಿ. ಭ್ರಷ್ಟಾಚಾರವನ್ನು ತಡೆದಿದ್ದೆ. ಇಲ್ಲಿ ಮತ್ತೊಬ್ಬರು ಬಂದು ನೋಡಿ, ನಾನು ಅವಾಗಲೇ ಹೇಳಿದಿನಮ್ಮ, ಇದ್ದೇನೆ ಸೇರಿಸ್ಕೊಳ್ಬೇಡ್ರಿ ಅದನ್ನ ಅಂತ ಹೇಳಿ. ನೀವು ಎಕ್ಸಾಮ್ ಹತ್ತಿರ ತಡೆದೇನು ಒಂದೇ ಒಂದು ವ್ಯತ್ಯಾಸ ಏನಿದೆ ನೋಡಮ್ಮ. ಇಲ್ಲೇ ತಡದೇನು, ಈ ದೀರ್ಘ ತೆಗೆದು ಬಿಡ್ರಿ. ತಡದೇನು ಎಷ್ಟು ಸುಲಭ ಐತಲ್ಲ. ತಡದೇನು, ಮಾಡೇನು. ಹೌದಾ? ಇಲ್ಲೇನು ನಾನು ತಡದೇನು ಈಗ ಯಾವ ರೂಪದಲ್ಲಿದೆ? ಸಂಭವನಾರ್ಥಕ ರೂಪದಲ್ಲಿದೆ. ತಡದೇನು ಸಿಂಪಲ್. ಇಷ್ಟೇ ಮಾಡ್ಕೊಂಡ್ಬಿಟ್ರೆ ಸಾಕು. ಅಮ್ಮನಿಂದ ಮಗು ರಕ್ಷಿಸಲ್ಪಟ್ಟಿತು. ಈ ವಾಕ್ಯ ಕರ್ತರಿ ಪ್ರಯೋಗದಲ್ಲಿ. ಅಮ್ಮ ಮಗುವನ್ನ ರಕ್ಷಿಸಿದಳು. ಅಮ್ಮ ಮಗುವನ್ನು ರಕ್ಷಿಸಿದಳು. ಅಮ್ಮ ಮಗುವನ್ನು ರಕ್ಷಿಸಿದಳು. ಇಲ್ಲಿ ನೋಡಿಲ್ಲ, ರಕ್ಷಿಸಲ್ಪಟ್ಟಿತು, ರಕ್ಷಿಸಿದಳು. ಸರಿಯಾಗಿರ್ತಕ್ಕಂಥ. ಇಲ್ಲಿ ಇನ್ನೊಂದು, ನೀವು ಈಗ ಅಮ್ಮ ಅಂತ ಹೇಳಿದ್ರಿ ನೀವು. ಇದಕ್ಕೆ ಇಲ್ಲಿ ನೀವು ಯಾವುದೇ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಲಿಲ್ಲ. ಅಮ್ಮನು, ಅಮ್ಮಳು, ಸಾಮಾನ್ಯವಾಗಿ ಅಕ್ಕನು, ಅಕ್ಕಳು. ಇಲ್ಲೇ ಇದಕ್ಕೆ ಈ ಕೆಲವೊಂದು ಸಂದರ್ಭದಲ್ಲಿ ರೂಢಿಯಲ್ಲಿ ಏನಿದೆ ಅಂತಂತಂದ್ರೆ, ನಾವು ವನ್ನ ಈ ಪುರುಷರಿಗೆ ಪುಲ್ಲಿಂಗಕ್ಕೆ ತರ್ತೀವಿ, ಆಮೇಲೆ ಳವನ್ನ ಸ್ತ್ರೀಲಿಂಗಕ್ಕೆ ತರ್ತೀವಿ. ಆದರೆ ಅಮ್ಮನ ಅನ್ನುವಂತ ಪದ ಬಳಕೆಯಲ್ಲಿದೆ. ಇಲ್ಲೇ ಇದೆ. ಅಮ್ಮನಿಂದ, ಅಮ್ಮಳಿಂದ ಎರಡು ಪದಗಳನ್ನ ನಾವು ಬಳಸ್ತೀವಿ ನಾವು. ಹೀಗಾಗಿ ಅಮ್ಮನು ಮಗುವನ್ನು ರಕ್ಷಿಸಿದಳು. ಸರಿಯಾಗಿರ್ತಕ್ಕಂಥದ್ದು. ನಾನು ನೋಡ್ದೆ ಅವ ಯಾರಿಗೂ ಬಗ್ಲಿಲ್ಲ. ನಾನು ನೋಡಿದೆ ಅವನು ಯಾರಿಗೂ ಬಗ್ಗಲಿಲ್ಲ. ಸರಿಯಾಗಿರ್ತಕ್ಕಂಥ ಉತ್ತರ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಅವಕಾಶ ಬಂದಿದ್ದು ತನಗೆ, ಆದರೆ
ಅವಕಾಶ ಕೊಟ್ಟಿದ್ದು ಬೇರೆಯವರಿಗೆ ಸರ್. ನೋಡಮ್ಮ ಇನ್ನೊಮ್ಮೆ ಸರಿಯಾಗಿ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞನ ಒಂದು ವಚನ ಇದೆ. ಅದರಲ್ಲಿ ಒಂದು ಸಾಲನ್ನ ತಗೊಂಡಾರೆ. ನಮಗೆ ಸಿಕ್ಕಿದ್ದನ್ನು ದಾನ ಮಾಡಬೇಕು. ತನಗೆ ಸಿಕ್ಕ ಅಪರ್ಚುನಿಟಿ ಸರ್, ತನಗ್ ಬಂದಿದ್ದ ಅಪರ್ಚುನಿಟಿ ಬೇರೆದವ್ರಿಗೆ ಇಡುದ್ರಿ ಸರ್. ಯಾವತ್ತೂ ಇಂಗ್ಲಿಷ್ ಪದಗಳನ್ನ ಬಳಸಬಾರ್ದು ಕನ್ನಡ ಹೇಳ್ಬೇಕಾದಾಗ. ಕೊಟ್ಟಿದ್ದು ತನಗೆ, ನೀನೇನಾದರೂ ದಾನವನ್ನ ಕೊಟ್ಟರೆ, ಯಾರಿಗಾದರೂ ಉಪಕಾರವನ್ನ ಮಾಡಿದರೆ, ಪುಣ್ಯ ಕಾರ್ಯಗಳನ್ನು ಮಾಡಿದರೆ, ದಾನ ಧರ್ಮಗಳನ್ನು ಮಾಡಿದರೆ ಅದರ ಪುಣ್ಯದ ಫಲ ನಿನಗ್ ಬರ್ತದೆ. ನಾನಿದನ್ನು ಯಾರಿಗೂ ಕೊಡಬಾರ್ದು ಅಂತ ಹೇಳಿ ಸಂಪತ್ತು, ಆಸ್ತಿ, ವಿದ್ಯೆ ಅದು ನಿನ್ನಲ್ಲೇ ಇಟ್ಕೊಂಡ್ ಬಿಟ್ಟಿ ಅಂತಂತಂದ್ರೆ ಅದು ಏನಾಗುತ್ತೆ ಅಂದ್ರೆ ಪರರಿಗೆ. ವಿದ್ಯೆ ಹೋಗೋದಿಲ್ಲ, ಅದನ್ನ ಈ ಪಟ್ಟಿನ ತೆಗೆದು ಹಾಕೋಣ. ಆಸ್ತಿ, ಐಶ್ವರ್ಯ, ಹಣ, ಸಂಪತ್ತು ಏನೇ ವಸ್ತು ಇದ್ರೂ ಅದು ನಿನ್ನ ಸಾವಿನ ನಂತರ ಪರರಿಗೆ ಹೋಗುತ್ತದೆ. ಆದ್ರಿಂದ ಇದನ್ನು ಒಂದು ಸೆಂಟೆನ್ಸ್ ನಲ್ಲಿ ಬರಿಬೇಕಾದ್ರೆ, ನೀನು ಮಾಡಿದ ದಾನ ಧರ್ಮ ಪುಣ್ಯ ಕಾರ್ಯಗಳು ಅದು ಏನು ಅಂತಂತಂದ್ರೆ ನಿನಗೇ ಸಲ್ಲುತ್ತದೆ. ನೀನು ಹಾಗೆಯೇ ಐಶ್ವರ್ಯವನ್ನ ಬಚ್ಚಿಟ್ಟರೆ ಅದು ಪರನ ಪಾಲಾಗುತ್ತದೆ ಅನ್ನುವಂಥ. ಮನಸ್ಸಿದ್ದರೆ ಮಾತ್ರ. ಮನಸ್ಸು ನಾವು ಕೊಟ್ಟರೆ ಮಾಡುವ ಕೆಲಸ ಯಾವುದೇ ಕೆಲಸ ಮಾಡಬೇಕಾದ್ರೆ ಮನುಷ್ಯನ ಗೊತ್ತಾ ಇರಬಾರದು. ನನ್ನಲ್ಲಿ ಛಲವಿದ್ದರೆ ಬೇಕಾದಷ್ಟು ಮಾರ್ಗಗಳು ಸಿಗುವವು. ಒಬ್ಬೊಬ್ಬರಾಗಿ ಹೇಳಿ. ನಾವು ಛಲವುಳ್ಳವನಿಗೆ ಬೇಕಾದಷ್ಟು ಮಾರ್ಗಗಳಿರುತ್ತವೆ. ನಾವು ಮಾಡುವ ಕೆಲಸದಲ್ಲಿ ಛಲ ಮತ್ತು ಧೈರ್ಯವಿದ್ದರೆ ಯಶಸ್ಸನ್ನು ಕಾಣಬಹುದು. ನಮ್ಮಲ್ಲಿ ಛಲವಿದ್ದರೆ ಬೇಕಾದಷ್ಟು ಮಾರ್ಗಗಳನ್ನು ಕಾಣುತ್ತೇವೆ. ಸಾಮರ್ಥ್ಯದ ಜೊತೆಗೆ ಕೆಲಸ ಮಾಡುವ ಮನಸ್ಸು ಬಹಳ ಮುಖ್ಯವಾಗಿರುತ್ತದೆ. ಅದು ನಮ್ಮಲ್ಲಿದ್ದರೆ ಯಶಸ್ಸು ಖಂಡಿತವಾಗಿ ಕಟ್ಟಿಟ್ಟ ಬುದ್ಧಿಯಾಗಿರುತ್ತದೆ. ನಾವು ನೋಡಿ, ಮಾಡುವ ಕೆಲಸದಲ್ಲಿ ಮನಸ್ಸಿದ್ದರೆ ನಾವು ಯಾವುದೇ ಕಾರ್ಯವನ್ನ ಮಾಡಬೇಕಾದರೆ ಇಚ್ಛಾಶಕ್ತಿ ತುಂಬಾ ಮುಖ್ಯ. ಮನಸ್ಸಿದ್ದರೆ ಅಂದ್ರೆ ಇಚ್ಛಾಶಕ್ತಿ. ನಾವು ಯಾವುದೇ ಕಾರ್ಯವನ್ನು ಮಾಡುವಲ್ಲಿ ಇಚ್ಛಾಶಕ್ತಿ ಇದ್ದರೆ ದಾರಿ ತಾನಾಗಿಯೇ ಕಾಣುತ್ತದೆ, ದಾರಿ ತಾನಾಗಿಯೇ ಸರಳಗೊಳ್ಳುತ್ತದೆ, ಯಾವ ಅಡೆತಡೆಗಳೂ ಬರುವುದಿಲ್ಲ. ಈ ರೀತಿಯಾಗಿ ನೀವು ಅದನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಬೆಂಬತ್ತು. ಇವು ಈ ಸಂಧಿ ಪದಗಳನ್ನು ಸ್ವಂತವಾಕ್ಯ. ಸ್ವಂತವಾಕ್ಯ. ಸೆರೆ ಹಿಡಿ. ಪೊಲೀಸರು ಕಳ್ಳರಿಗೆ ಸೆರೆ ಹಿಡಿಯೆಂದು ಆದೇಶ ನೀಡಿದರು. ಪೊಲೀಸರು ಕಳ್ಳರಿಗೆ ಸೆರೆ ಹಿಡಿಯೆಂದು ಆದೇಶ ನೀಡಿದರು. ಕಳ್ಳರಿಗೆ ಅಲ್ರಿ ಸರ್. ಸೆರೆ ಹಿಡಿ ಈ ಪದದ ಅರ್ಥ ಏನು? ಹಿಡಿದರು. ಶತ್ರು ದೇಶದವರು ನಮ್ಮ ಸೈನಿಕರನ್ನು ಸೆರೆ ಹಿಡಿದಿದ್ದರು. ಎಸ್, ಪೊಲೀಸರು ಕಳ್ಳರನ್ನು ಸೆರೆ ಹಿಡಿದ್ದಾರೆ. ಪೊಲೀಸರು ಕಳ್ಳರಿಗೆ ಹೇಳೋದಿಲ್ಲ. ನೆಕ್ಸ್ಟ್ ನೋಡಿ, ಬೆಂಬತ್ತು ಕಡುವೆಳ್ಪು. ಈ ಸಂಧಿ ಪದಗಳನ್ನ ಸರ್ ರಸ್ವಸ್ವರ ಈ ಸರ್ ಎಸ್ ರಸ್ವಸ್ವರ ಈ ಸರ್. ಬೆಂಬತ್ತು ಕಡುವೆಳ್ಪು ಅಂದ್ರೆ ಇವು ಎರಡು ಆದೇಶ ಸಂಧಿಗಳು. ಅಂದ್ರೆ ಮೂರನೇದ್ದು ಮೇಲೇರು ಮಾತಂತು ಲೋಪಸಂಧಿ 5. ಸೂರ್ಯೋದಯ ಮಹರ್ಷಿ ಇವು ಎರಡು ಗುಣಸಂಧಿ. ಜಾತ್ಯತೀತ ಕೋಟ್ಯಧೀಶ್ವರ ಇದು ಎನ್ ಸಂಧಿ. ಎಸ್, ಸರಿಯಾಗಿರ್ತಕ್ಕಂಥ ಉತ್ತರ. ಮಕ್ಕಳೇ, ಈಗ ನನಗೊಂದು ನಿಮ್ಮ ಅಗತ್ಯಗಳಿಗೆ ಏನು ಯಾವುದಾದರೂ ಈ ಗ್ರಾಮರ್ ವಿಷಯದಲ್ಲಿ ಇದು ಅರ್ಥವಾಗಿಲ್ಲ, ಇದು ಕನ್ಫ್ಯೂಸ್ ಆಗಿದೆ ಅಂತ ತಿಳಿಸ್ಲೋ, ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಲು. ಇದೇ ತರ ಪ್ರಶ್ನೆ ಕೇಳ್ಕೊಂತ ಹೋಗ್ರಿ ಸರ್. ಇದೇ ತರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಜೊತೆಗೆ ಅದ್ರೊಳಗೆ ನಮ್ಗೆ ಏನಾರ ಡೌಟ್ ಬಂದು ಅಂತ ಕೇಳ್ತೇವ್ರಿ ಸರ್. ಸರಿ. ಯಾಕಂದ್ರೆ ಇನ್ನೊಂದಿಷ್ಟು ಇವೆ ಪ್ರಶ್ನೆಗಳು.
ಕೊಟ್ಟಿರುವ ನಾಮಪದಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಸರ್ ದೀರ್ಘ ಸ್ವರ ಈ ಸರ್. ದೀರ್ಘ ಸ್ವರ ಈ. ದೀರ್ಘ ಸ್ವರ ಈ. ನೋಡಿ, ಅವನು ಅವಳು ಸರ್ವನಾಮ 2 ಸರಿಯಾಗಿರ್ತಕ್ಕಂಥ ಉತ್ತರ. ಕುರುಡ ಕುಂಟ ಅನ್ವರ್ಥಕ ನಾಮ 4 ಇದೆ ಸರಿಯಾಗಿರ್ತಕ್ಕಂಥ ಉತ್ತರ. 4ನೆಯ 6ನೆಯ ಸಂಖ್ಯೇಯ ವಾಚಕ ಸರಿಯಾಗಿರ್ತಕ್ಕಂಥ ಉತ್ತರ. ಪೂರ್ವ ಪಶ್ಚಿಮ ದಿಗ್ವಾಚಕ ಸರಿಯಾಗಿರ್ತಕ್ಕಂಥ ಉತ್ತರ. ಸರಿಯಾಗಿರ್ತಕ್ಕಂಥ ತತ್ಸಮ ತದ್ಭವ ಪಟ್ಟಣ ಪತ್ತನ. ಪಟ್ಟಣ ಪತ್ತಡ. ಸ್ವರ ಈ. ಸರಿಯಾಗಿರ್ತಕ್ಕಂಥ ಉತ್ತರ. ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಗೊಮ್ಮಟ ವ್ಯಕ್ತಿತ್ವ. ದೀರ್ಘ ಸ್ವರ ಆ ಸರ್. ದೀರ್ಘ ಸ್ವರ ಆ. ಉನ್ನತ ವ್ಯಕ್ತಿತ್ವ. ಉನ್ನತ ವ್ಯಕ್ತಿತ್ವ. ಉನ್ನತ ವ್ಯಕ್ತಿತ್ವ ಸರಿಯಾಗಿರ್ತಕ್ಕಂಥ ಅರ್ಥ. ಧರಣಿಯ ಸಪ್ತಮಿ ಸಪ್ತಮಿ. ಸಪ್ತಮಿ ಸರಿಯಾಗಿ. ಸಪ್ತಮಿ ದ್ವಿರುಕ್ತಿಗಳು. ವಿರಕ್ತಿಗಳು. ಕೊನೆಗೆ ಮೆಲ್ಲಗೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ಇವು ಸರಿಯಾಗಿರ್ತಕ್ಕಂಥ ಉತ್ತರ. ಸಾಮಾನ್ಯವಾಗಿ ಈ ವಿರುಕ್ತಿಗಳನ್ನ ನಾವು 2 ಪದಗಳಿತ್ತು ಅಂತಂದ್ರೆ ಹೇಳ್ಬಿಡ್ತೀವಿ, ನಾವು ಸರಳವಾಗಿ ಹೇಳ್ಬಿಡ್ತೀವಿ. ನಾವು ಇವುಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡಿಬಿಡ್ತಾರೆ, ಕೂಡಿಸಿ ಬರ್ದಿರ್ತಾರೆ. ಊರೂರು, ಊರು ಊರು, ಅವನು ಊರೂರು ತಿರುಗ್ತಾನ. ಅವನು ಊರೂರು ಕೂಡಿಸಿದಾಗ ಅಯ್ಯೋ ಇದು ಏನು ಅನ್ನುವಂಥದ್ದು ಕೆಲವರಿಗೆ ಗೊಂದಲ ಆಗುತ್ತೆ. ಹೀಗಾಗಿ ಆ ಪದಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತಂದ್ರ ಬಿಡಿಸಿ ಹೇಳ್ಬೇಕಾಗುತ್ತೆ. ಮತ್ತ ಅದರಂತೆ ಮತ್ತ ಮೊದಲು, ಕಟ್ಟ ಕಡೆ, ಕೊನೆಗೆ, ನಟ್ಟ ನಡುವೆ, ಇಂತಹ ಪದಗಳು ಏನದವಲ್ಲ ಅವು ಈ ವಿರುಕ್ತಿಗಳು ಅಂತ ಅನಿಸ್ತಾವ. ಹೀಗಾಗಿ ಅಂತ ಪದಗಳು ಬಂದಂತಹ ಸಂದರ್ಭದಲ್ಲಿ ತಾವು ಬಿಡಿಸಿ ಅದಕ್ಕೆ ಅರ್ಥವನ್ನ ನೋಡ್ಕೊಳ್ಬೇಕು. ಎಸ್, ಮುಗಿಲು ಸರ್. ಡಿ ಸರ್. ಈ ಮೋಡ ಹೆಚ್ಚು. ಮೋಡ ಹೆಚ್ಚು. ಮೋಡ ಹೆಚ್ಚು. ಮೋಡ ಮೋಡ ಹೆಚ್ಚು. ಹೆಚ್ಚು. ಮೋಡ ಹೆಚ್ಚು. ಮುಗಿಲು ಅಂದ್ರೆ ಮೋಡ, ಮಿಗಿಲು ಅಂದ್ರೆ ಹೆಚ್ಚು. ಅಂದ್ರೆ ಹೆಚ್ಚು. ಹೆಚ್ಚು. ಎಸ್, ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನೊಂದನ್ನ ನಾನು ಇಲ್ಲಿ ನಿಮ್ ಗಮನಕ್ಕೆ ತರ್ತೇನೆ. ಈ ಆಕಾಶ ಅನ್ನುವಂಥ ಪದ, ಮುಗಿಲು ಅನ್ನುವಂಥ ಪದ ಕೆಲವೊಂದು ಸಂದರ್ಭದಲ್ಲಿ ಒಂದೇ ಅರ್ಥದಲ್ಲಿ ಬರ್ತದೆ. ಮುಗಿಲು, ಮೋಡ ಇವು ಒಂದೇ ಅರ್ಥದಲ್ಲಿ ಬರ್ತಾವೆ. ಒಂದು ಮಾತನ್ನು ನೀವು ತಿಳ್ಕೊಳ್ಳಿ, ಮೋಡ ಆಕಾಶವಲ್ಲ, ಆಕಾಶ ಮೋಡವಲ್ಲ. ಆದರೆ ಮುಗಿಲು ಆಕಾಶವೂ ಹೌದು, ಮೋಡವೂ ಹೌದು. ಈ ರೀತಿ ಈ ಅರ್ಥಗಳಲ್ಲಿ ಅದನ್ನು ಬಳಸ್ತಾರೆ. ಅದನ್ನು ಸರಿಯಾದ ಸಮಾಸ ಪದಗಳನ್ನು ಗುರುತಿಸಿ ಬರೆಯಿರಿ. ಸರ್ ರಸೋಸ್ವರ ಈ ಸರ್. ರಸೋಸ್ವರ ಈ. ಈ ಎ ಮತ್ತು ಡಿ. ಎ ಮತ್ತು ಡಿ. ಕೆಂದಾವರೆ, ಕೆಂಪಾದ ತಾವರೆ, ಕೆಂದಾವರೆ, ದಿವ್ಯವಾದ ಅಂಬರ, ದಿವ್ಯಾಂಬರ, ಕರ್ಮಧಾರೇಯ. ಆಮೇಲೆ ಡಿ ಅಂತ ಹೇಳ್ತಾರೆ. ಕಣ್ಣನ್ನು ತೆರೆದು ದಾನವನ್ನು ಮಾಡು, ದಾನ ಮಾಡು ಕ್ರಿಯಾ. ಈ ಅರಮನೆ ಮತ್ತು ಸೆರೆಮನೆ, ಸೆರೆಯ ಮನೆ, ಅರಸನ ಮನೆ ಇವು 2 ತತ್ಪುರುಷ ಸಮಾಸ. ಪಂಚಾಂಗ ಇಬ್ಬಾಗ, ಪಂಚಗಳಾದ ಅಂಗ ಇದು ದ್ವಿಗು ಸಮಾಸ. 2 ಪ್ಲಸ್ ಭಾಗ ಇಬ್ಬಾಗ ದ್ವಿಗು ಸಮಾಸ. ಹೀಗಾಗಿ ಇದು ತತ್ಪುರುಷ ಸಮಾಸ ಆಗೋದಿಲ್ಲ. ಹೆಲೋ ಸರ್. ಕಾಲ ನಾನಾರ್ಥ ಬೇಡ. ಪುಣ್ಯ ಬೆಳಕು ಪದಗಳ ವಿರುದ್ಧ ಪದಗಳು. ಪಾಪ ಕತ್ತಲು. ಪಾಪ ಕತ್ತಲು. ಪಾಪ ಕತ್ತಲು. ಪಾಪ ಕತ್ತಲು. ಸರಿಯಾಗಿರ್ತಕ್ಕಂಥ ಉತ್ತರ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ, ಭೂತಕಾಲಕ್ಕೆ ಪರಿವರ್ತಿಸಿ. ದೊರೆಯುತ್ತದೆ. ಎಸ್, ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲು ದೊರೆಯುತ್ತದೆ. ದೊರೆಯುತ್ತದೆ. ದೊರೆದವು. ದೊರೆತವು. ಈಗ ನೋಡಿ, ನೀವು ಬದಲಾವಣೆ ಮಾಡಬೇಕಾದದ್ದು ಯಾವುದು ಅಂತಂತಂದ್ರೆ ಈ ಪದವನ್ನು ಮಾತ್ರ. ಈ ಪದವನ್ನು ಮಾತ್ರ. ಈ ಉಳಿದ ಅಡಿಗಲ್ಲುಗಳು ನಾವೆಲ್ಲೇ ದೊರೆಯುತ್ತವೆ ಅಂತಂತಂದ್ರೆ ಇದು ವರ್ತಮಾನದಲ್ಲಿದೆ. ದೊರೆತವು ಸರಿಯಾಗಿರ್ತಕ್ಕಂಥ ಉತ್ತರ. ಸರ್ ಇದು ಈಗಾಗಲೇ ಆಗಿದೆ.
ಎಸ್ ಎಸ್ ಹೇಳಿ. ಇದು ಪ್ರಬಂಧ ಮತ್ತು ಗಾದೆಗಳು ಅಷ್ಟೇ ಟೆಕ್ಸ್ಟ್ ಬುಕ್ ದಾಗಿಂದ ಬರ್ತಾವ್ರಿ. ಅದು ಆಮೇಲೆ ಲಾಸ್ಟಿಗೆ ಚರ್ಚೆ ಮಾಡೋಣ. ಓಕೆ, ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ. ಆಮೇಲೆ ಲಾಸ್ಟಿಗೆ ಪ್ರಶ್ನೆ ಕೇಳುವಂತೆ. ಓಕೆ, ಇದು ಈಗಾಗಲೇ ಆಗಿದೆ, ರಿಪೀಟ್ ಆಗಿದೆ. ಅವ ಬಾಳ ಶಾಣೆ ಅಂತ ತಿಳಿದಿದ್ದೆ, ಒಳ್ಳೆ ಮನುಷ್ಯ ಅಲ್ಲ. ಅವನು ಬಹಳ ಶಾಣ ಅಂತ ತಿಳಿದಿದ್ದೆ, ಅವನು ಬಹಳ ಶಾಣ್ಯ ಅಂತ ತಿಳಿದಿದ್ದೆ, ಒಳ್ಳೆ ಮನುಷ್ಯ ಅಲ್ಲ, ಒಳ್ಳೆ ಮನುಷ್ಯನು ಅಲ್ಲ. ಅವನು ಬಹಳ ಶಾಣೆ ಅಂತ ತಿಳಿದಿದ್ದೆ, ಒಳ್ಳೆ ಮನಸ್ಸಿನವ ಅಲ್ಲ. ಒಳ್ಳೆಯ ಮನಸ್ಸಿನವ ಅಲ್ಲ. ಎಸ್ ಸರ್. ನೋಡಮ್ಮ, ಇನ್ನೂ ಸರಿಯಾಗಿ ವಿಚಾರ ಮಾಡ್ರಿ. ಅವನು ಬಹಳ ಜಾಣ ಎಂದು ಅಂದ್ರೆ ಕ್ಲಿಯರ್ ಆಗತ್ತೆ. ನೀವ್ ಏನ್ ಹೇಳ್ತೀರಿ ಅನ್ನೋದು ನನಗೆ ತಿಳಿಯಲ್ಲ. ಒಬ್ರು ಮಾತಾಡುವಾಗ ಉಳಿದವರು ಸೈಲೆಂಟ್ ಆಗಿರ್ಬೇಕು. ಒಬ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಯಾರೋ ಹೇಳಿದ್ರಲ್ಲ, ಅವನು ಬಹಳ ಅಥರ್ವ ಹೇಳು. ಅವನು ಬಹಳ ಜಾಣ ಎಂದು ತಿಳಿದಿದ್ದೆ, ಒಳ್ಳೆಯ ಮನುಷ್ಯ ಅಲ್ಲ. ಒಳ್ಳೆಯ ಮನುಷ್ಯ ಅಲ್ಲ. ಅವನು ಸರ್ ಬಹಳ, ನೀವು ಜಾಣೆ ಅನ್ನುವಂತ ಜಾಣ ಅನ್ನುವಂತ ಪದವನ್ನ ಬಳಸಿದ್ವಿ. ನಾವು ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಗ್ರಾಂಥಿಕ ಪದಗಳನ್ನ ಇದಕ್ಕಿದ್ದಂತೆ ಅದಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಈ ಶಾಣೆ ಅನ್ನುವಂತ ಪದವನ್ನ ಗ್ರಾಂಥಿಕ ಪದವನ್ನಾಗಿ ಹೇಗೆ ಮಾಡಬೇಕು? ಶಾಣೆ ಅನ್ನುವಂತ ಪದ, ಈ ಜಾಣ ಅನ್ನುವಂತ ಪದ ಎರಡೂ ಸಮಾನಾರ್ಥಕ ಪದಗಳು ಆಗಿದ್ರೂ ಸಹ ನಾವಿಲ್ಲಿ ಅವನು ಬಹಳ ಶಾಣೆ ಅಂತ ತಿಳಿದಿದ್ದೆ, ಒಳ್ಳೆಯ ಮನುಷ್ಯ ಅಲ್ಲ. ಸರಿಯಾಗಿರ್ತಕ್ಕಂಥ ಉತ್ತರ. ಯಾರೋ ಮನಸ್ಸು ಅಂದ್ರಿ, ಒಳ್ಳೆಯ ಮನುಷ್ಯ ಅಲ್ಲ. ಸರ್ ಅಂತ ಇದ್ದಿದ್ದು ಎಂದು ಅಂತ ಬರೀಬೋದು. ಅದ ಅಂತ ತಿಳಿದಿದ್ದೆ ಅಂತ ಅಂದಲ್ಲ, ಅಂತಾನೆ ಬದಲಾವಣೆ ಆಗೋದಿಲ್ಲ. ಧೀರಾಜ್ ಒಳ್ಳೆಯ ಮನುಷ್ಯನಲ್ಲ ಅಂತ ಬರ್ತೈತ್ರಿ ಸರ್. ಒಳ್ಳೆಯ ಮನುಷ್ಯ ಅಲ್ಲ, ಮನಸ ಅಂದಿ ನಾನಿಲ್ಲಿ. ಮನಸ್ಸು ಅಲ್ಲ, ಅದು ಮನಸ. ಒಳ್ಳೆ ಮನುಷ್ಯನಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರಿ. ಯಾವತ್ತೂ ಇಂಥ ಸಂದರ್ಭದಲ್ಲಿ ಅವಸರ ಮಾಡಕ್ ಹೋಗ್ಬೇಡ್ರಿ. ಏನಿದೆ ಸೂಕ್ಷ್ಮವಾಗಿ ಗಮನಿಸಿ. ಎಸ್, ಮಾತೆ ಮುತ್ತು, ಮಾತೆ ಮೃತ್ಯು. ನಮ್ಮ ಮಾತು ಮುತ್ತಿನಂತಿದ್ದರೆ ಜಗತ್ತಿನಲ್ಲಿ ಮೈತ್ರಿಯನ್ನು ಸ್ಥಾಪಿಸಬಹುದು. ನಮ್ಮ ಮಾತು ಮುತ್ತಿನಂತಿದ್ದರೆ ಜಗತ್ತಿನಲ್ಲಿ ಮೈತ್ರಿಯನ್ನ ಸಾಧಿಸಬಹುದು. ಎಸ್, ಮತ್ತೆ ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ನಮ್ಮ ಮಾತು ನಮ್ಮ ಕೈಯಲ್ಲಿದ್ದರೆ ನಮಗೆ ಯಾವ ಆಪತ್ತು ಬರುವುದಿಲ್ಲ. ಯಾವ ಆಪತ್ತು ಬರುವುದಿಲ್ಲ. ಮತ್ತೆ ಮಾತನ್ನು ಮೌಲ್ಯವರಿತು ಆಡಿದರೆ ಮುಟ್ಟಾಗುವುದು, ಆದರೆ ಎಚ್ಚರ ತಪ್ಪಿ ಅಹಂಕಾರದಿಂದ ಮಾತನಾಡಿದರೆ ನಾವು ವಿಪತ್ತಿಗೆ ಒಳಗಾಗಬಹುದು. ಅದಕ್ಕೆ ನಮ್ಮ ಮಾತು ಎಸ್, ನಮ್ಮ ಮಾತು ನಮ್ಮ ಕೈಯಲ್ಲಿದ್ದರೆ ಮಾತನಾಡಿದರೆ ಬದುಕು ಎಂಬ ಅರ್ಥ ಹೀಗಾದೆ. ಮಾತಿನಿಂದ ಸಂಪತ್ತನ್ನು ಗಳಿಸಬಹುದು, ಮಾತಿನಿಂದ ಸಾವನ್ನು ಕಂಡುಕೊಳ್ಳಬಹುದು. ಎಸ್, ಇಲ್ಲೇ ನೋಡಿ, ಮುತ್ತು ಅಂತ ಇದೆ. ಮಾತು ಅನ್ನುವಂಥದ್ದು ಎರಡು ಪದಗಳು ಏನೋ ಒಂದೇ ಇವೆ. ಮುತ್ತು ಬೆಲೆಯುಳ್ಳದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅನ್ನುವಂಥ ಬಸವಣ್ಣನವರ ವಚನ ಕೇಳಿರ್ತೇನೆ. ಮುತ್ತು ನಂತೆ ಅಂದ್ರೆ ಸುಂದರವಾಗಿರುವುದು. ಮುತ್ತು ಬೆಲೆಯುಳ್ಳದ್ದು, ಸುಂದರವಾಗಿರ್ತಕ್ಕಂಥದ್ದು. ಹೀಗಾಗಿ
ನಮ್ಮ ಮಾತುಗಳು ಸುಂದರವಾಗಿಯೂ ಹಿತವಾಗಿಯೂ ಇದ್ದರೆ ಅವೇ ಮುತ್ತುಗಳು. ಅದಕ್ಕೆ ಬೆಲೆ ಹೆಚ್ಚು ಅಂತ ಅರ್ಥ. ನಮ್ಮ ಮಾತುಗಳು ಕೆಟ್ಟದ್ದಾಗಿದ್ದರೆ ಅವು ನಮ್ಮ ಸಾವಿಗೆ ಕಾರಣವಾಗುತ್ತವೆ. ನಮ್ಮ ಮಾತುಗಳು ಮುತ್ತು ಅಂದ್ರೆ ಸಮಾಜದಲ್ಲಿ ನಾವು ಮುತ್ತಿನಂತೆ ಬದುಕುವಂತೆ, ಸುಂದರವಾಗಿ ಬದುಕುವಂತೆ ಮಾಡ್ತಾವು. ಒಳ್ಳೆಯ ಬೆಲೆಯನ್ನ ತಂದು ಕೊಡ್ತಾವು ನಮಗೆ ಸಮಾಜದಲ್ಲಿ ಮುತ್ತಿನಂತ ಮಾತುಗಳು. ಆದರೆ ಕೆಟ್ಟ ಮಾತುಗಳು ನಮ್ಮ ಸಾವಿಗೂ ಕಾರಣವಾಗುತ್ತವೆ, ನಮ್ಮ ಮೃತ್ಯುವಿಗೂ ಕಾರಣವಾಗುತ್ತವೆ ಅಂತ ಬರೀಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ನಮ್ಮ ಕೆಲಸವನ್ನು ಧೀರಜ್, ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದರೆ ಸುಖವು ಲಭಿಸುವುದು. ಪ್ರಾಮಾಣಿಕತೆಯಿಂದ ಮಾಡಿದರೆ ಸುಖವು ಲಭಿಸುವುದು. ಏನಾಗುತ್ತೆ? ಸುಖವು ಲಭಿಸುವುದು. ಸುಖವು ಲಭಿಸುವುದು. ಕೈ ಕೆಸರಾದರೆ ಅಂದ್ರೆ ನಾವು ಯಾವುದಾದ್ರೂ ಕೆಲಸವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಕೈ ಕೆಸರಾಗುವುದು ಸಹಜ. ಬಾಯಿ ಮೊಸರು ಅಂದರೆ ಇಲ್ಲಿ ಮೊಸರು ಒಂದು ಊಟ. ಯಾರು ದುಡಿಯುತ್ತಾರೆಯೋ ಅವರಿಗೆ ಊಟ ದೊರೆಯುತ್ತದೆ, ಅಥವಾ ದುಡಿದವನು ಸುಖವಾಗಿ ಊಟ ಮಾಡಬಹುದು. ದುಡಿದವನು, ಶ್ರಮಪಟ್ಟು ದುಡಿದವನು ಚೆನ್ನಾಗಿ ಸರಿಯಾಗಿ ಊಟ ಮಾಡಬಲ್ಲನು, ಸುಖದಿಂದ ಊಟ ಮಾಡಬಲ್ಲನು. ಯಾವುದಾದ್ರೂ ಒಂದು ಸೆಂಟೆನ್ಸ್ ಅನ್ನು ಇದರಲ್ಲಿ ಬರೆದರೆ ಸಾಕು. ಒಳಗಿಂದೊಳಗೆ ಚಾಣಕ್ಯರು ತಮ್ಮ ಒಳಗಿಂದೊಳಗೇನೆ ಪಂಚತಂತ್ರವನ್ನು ಮಾಡುತ್ತಾರೆ. ಇನ್ನೊಮ್ಮೆ ಹೇಳಮ್ಮ. ಚಾಣಕ್ಯರು ಒಳಗಿಂದೊಳಗೇನೆ ತಮ್ಮ ಪಂಚತಂತ್ರವನ್ನು ತಯಾರಿಸುತ್ತಾರೆ. ಒಳಗಿಂದೊಳಗೆ ಪಂಚತಂತ್ರವನ್ನು ತಯಾರಿಸುತ್ತಾರೆ. ಪಂಚತಂತ್ರ ಅನ್ನುವಂತ ಪದ ಅಲ್ಲಿ ಸಮಂಜಸ ನಮ್ಮ. ರಾಜರು ಹಿರಿಯ ರಾಣಿಗೆ ಕೊಟ್ಟ ಉಡುಗೊರೆಯನ್ನು ಒಳಗಿಂದೊಳಗೆ ಕುದಿಯತೊಡಗಿಸಿದರು. ಒಳಗಿಂದೊಳಗೆ ಸರಿಯಾಗಿರ್ತಾರೆ. ರಾಜರು ಹೇಳಿ. ಒಳಗಿಂದೊಳಗೆ ಅಂತಂದ್ರೆ ಮೊದಲು ಪದದ ಅರ್ಥವನ್ನ ತಿಳ್ಕೊಳ್ಬೇಕು. ಯಾರಿಗೂ ತಿಳಿಯದಂತೆ ಭಯೋತ್ಪಾದಕರು ಒಳಗಿಂದೊಳಗೆ ಸಂಚು ರೂಪಿಸುತ್ತಿದ್ದಾರೆ. ಎಸ್, ಭಯೋತ್ಪಾದಕರು ಒಳಗಿಂದೊಳಗೆ ಸಂಚು ರೂಪಿಸುತ್ತಿದ್ದಾರೆ. ವೆರಿ ಗುಡ್. ಭಯೋತ್ಪಾದಕರು ಒಳಗಿಂದೊಳಗೆ ಸಂಚು ರೂಪಿಸಿದರು. ಕಳ್ಳರು ಒಳಗಿಂದೊಳಗೆ ಸಂಚು ರೂಪಿಸಿದರು. ಯಾವುದೋ ಒಬ್ಬ ವ್ಯಕ್ತಿಯ ಹೆಸರನ್ನ ತೆಗೆದುಕೊಂಡು ಅಮ್ಮ ಒಳಗಿಂದೊಳಗೆ ಮಾತನ್ನು ಕೊಟ್ಟಳು, ಅಪ್ಪ ಒಳಗಿಂದೊಳಗೆ ಮಾತನ್ನು ಕೊಟ್ಟನು. ಈ ರೀತಿಯಾಗಿ ಗೌಪ್ಯವಾಗಿ ಎನ್ನುವಂತ ಅರ್ಥದಲ್ಲಿ, ಯಾರಿಗೂ ತಿಳಿಯದಂತೆ ಅನ್ನುವಂತ ಪದದ ಅರ್ಥದಲ್ಲಿ ಅದನ್ನು ಬಳಸಬೇಕು. ನೆಕ್ಸ್ಟ್, ಸರಿಯಾದ ಸಂಧಿ ಪದ ಸರ್ ಈ ಸ್ವರ ಈ. ಈ ಮಹರ್ಷಿ ದೇವೇಂದ್ರ ಗುಣಸಂಧಿ 4. ಸಿರಿಗನ್ನಡ ಕೈದೋಟ ಆದೇಶ ಸಂಧಿ. ಸಿರಿ ಪ್ಲಸ್ ಕನ್ನಡ ರಸ್ವಸ್ವರ ಈ ಸರ್, ರಸ್ವಸ್ವರ ಈ. ಧೀರಜ್ ಧೀರಜ್ ಈ ವಿದ್ಯಾಭ್ಯಾಸ, ವಿದ್ಯೆ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಇದು ಇಲ್ಲಿ ರಸ್ವ ದೀರ್ಘವಾಗಿದೆ, ಸವರ್ಣ ದೀರ್ಘ. ನೋಡಿ ಇಲ್ಲಿ ಯಾವ್ದಾಯ್ತು ಇವಾಗ? A4 ಇಲ್ಲಿ ಒಂದದ, A4 ಇಲ್ಲಿ ಒಂದದ, A4 ಇಲ್ಲಿ ಒಂದದ. B3 ಈ ವಿದ್ಯಾಭ್ಯಾಸ ಗುರುಪದೇಶ 2 ಸವರ್ಣ ದೀರ್ಘ ಸಂಧಿ 2. ಡಿ ಮಗುವಾಗು ಮನೆಯೊಳಗೆ ಆಗಮ ಸಂಧಿ, ಮಗು ಪ್ಲಸ್ ಆಗು, ಮನೆ ಪ್ಲಸ್ ಒಳಗೆ. ಹೀಗಾಗಿ ಈ ಸರಿಯಾಗಿರ್ತಕ್ಕಂಥ ಉತ್ತರ. ನಾಮಪದಗಳು, ಸರಿಯಾದ ನಾಮಪದಗಳು. ಆಸರ, ಯಾವುದು? ಆ. ಈ ದೀರ್ಘ ಸ್ವರ ಈ. ಅವನು ಅವಳು ಸರ್ವನಾಮ, ಅವನು ಅವಳು ಸರ್ವನಾಮ 2. ಇಬ್ಬರು ಮೂವರು ಸಂಖ್ಯಾವಾಚಕ 5 ಸರಿಯಾಗಿರ್ತಕ್ಕಂಥದ್ದು. ಜಾನ ಪಂಡಿತ
ಗುಣವಾಚಕ 4 ಸರಿಯಾಗಿರ್ತಕ್ಕಂಥದ್ದು. ಹೆಂಗಸು ಗಂಡಸು ರೂಢನಾಮ ಸರಿಯಾಗಿರ್ತಕ್ಕಂಥದ್ದು. ಎಸ್ ಭಿನ್ನಪ ಜ್ಞಾಪನೆ. ಎಸ್ ಮುಸುಕು ಪದದ ಸಮಾನಾರ್ಥಕ ಪದ. ಹ್ರಸ್ವ ಸ್ವರ ಈಸ. ಪರದೆ ಪಡದೆ. ಈ ಸರಿ ಪರದೆ ಪರದೆ ಪಡದೆ. ಮುಸುಕು ಪರದೆ ಅಂದರೆ ಯಾವುದು ಒಂದು ಬಟ್ಟೆ ಅಂತ. ದೀರ್ಘ ಸ್ವರ ಆ ಸರ್, ದೀರ್ಘ ಸ್ವರ. ಪರದೆ ಹಾಕೋದು ಅಂತಂದ್ರೆ ಒಂದು ಬಟ್ಟೆ ಹಾಕೋದು. ಪಡದೆ ಪರದೆ ಅವು ಒಂದೇ ಅರ್ಥವನ್ನು ಕೊಡ್ತಕ್ಕಂಥವು. ಪಡದೆ ಅಂದ್ರೂ ಒಂದೇ, ಪರದೆ ಅಂದ್ರೂ ಒಂದೇ. ಮುಸುಕು ಸುತ್ತುವರಿ. ಎಸ್ ಸರಿಯಾದ ಉತ್ತರ. ಆವರಿಸು ಸುತ್ತುವರಿ. ಸೈನ್ಯವು ಮುಸುಕಿತು ಅಂದ್ರೆ ಸುತ್ತುವರಿತು ಅಂತ ಅರ್ಥ. ಆಮೇಲೆ ಮುಸುಕು ಆವರಿಸಿತು. ಏನೋ ಕತ್ತಲು ಮುಸುಕಿತು ಅಂದ್ರೆ ಕತ್ತಲು ಆವರಿಸಿತು ಅಂತ ಅರ್ಥ. ತೃತೀಯ ಸರ್. ತೃತೀಯ. 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 ತೃತೀಯ ತೃತೀಯ. ತೃತೀಯ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಜೋಡು ನುಡಿಗಳು. ಜೋಡು ನುಡಿಗಳು. ಜೋಡು ನುಡಿಗಳು. ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ. ಅನುಕರಣವ್ಯಯ. ಅಲ್ಲಿ ಬಂದಿದೆ ಅನುಕರಣವ್ಯಯ. ಅನುಕರಣವ್ಯಯ. ಉತ್ತರ. ಎಸ್ ಎ ಮತ್ತು ಡಿ. ಎ ಮತ್ತು ಡಿ. ಕೈಯನ್ನು ಪ್ಲಸ್ ಎತ್ತು ಕೈಯತ್ತು, ಮೂಗನ್ನು ಪ್ಲಸ್ ಮುರಿ ಮೂಗು ಮುರಿ, ಕ್ರಿಯಾ ಸಮಾಸ. ಈ ಆಪ್ಷನ್. ತಲೆ ಎಲ್ಲಿ ನೋವು, ಕಣ್ಣಿನಿಂದ ಕುರುಡ ತತ್ಪುರುಷ ಸಮಾಸ. ಇವು 2 ಪಂಚಾಂಗ ಮತ್ತು ಸಪ್ತ ಸ್ವರ. ಪಂಚಗಳಾದ ಅಂಗ, ಸಪ್ತಗಳಾದ ಸ್ವರ. ಇವು ಎಲ್ಲಿದೆ? ದ್ವಿಗು ಸಮಾಸ. ಇವು ಹೊಸಗನ್ನಡ, ಹೊಸದಾದ ಪ್ಲಸ್ ಕನ್ನಡ, ದಿವ್ಯವಾದ ಪ್ಲಸ್ ಅಂಬರ ದಿವ್ಯಾಂಬರ. ಇವು ಕರ್ಮಧಾರೆಯ ಸಮಾಸ. ಹೀಗಾಗಿ ನೀವು ಹೇಳಿದ ಉತ್ತರ ಎ ಮತ್ತು ಡಿ ಸರಿಯಾಗಿರ್ತಕ್ಕಂಥದ್ದು. ಪುಸ್ತಕ ಮಸ್ತಕ ಅರ್ಥ ಇಲ್ಲ ಬಿಟ್ಬಿಡೋಣ ಅದನ್ನ. ಭಯಭಾವ ಪದಗಳ ವಿರುದ್ಧ ಪದ. ನಿರ್ಭಯ ನಿರ್ಭಾವ. ನಿರ್ಭಯ ನಿರ್ಭಾವ. ನಿರ್ಭಯ ನಿರ್ಭಾವ. ಎಸ್ ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ. ತಾಯಿಯು ಅಡಿಗೆಯನ್ನು ಮಾಡಳು. ತಾಯಿ ಅಡುಗೆಯನ್ನು ಮಾಡಲು. ಮಾಡಲು ಸರಿಯಾಗಿರ್ತಕ್ಕಂಥ ಉತ್ತರ. ನಿಷೇಧಾರ್ಥಕ. ವರ್ತಮಾನದಲ್ಲಿದೆ ನಿಷೇಧಾರ್ಥಕ. ಎಸ್ ಕಳಿಂಗವನ್ನು ಕೃಷ್ಣನಿಂದ ಮದಿರ್ಸಿಪಟ್ಟಿತು. ಎಸ್ ಕೃಷ್ಣನಿಂದ ಕಾಳಿಂಗನು ಮರ್ದಿಸಲ್ಪಟ್ಟನು. ಕೃಷ್ಣನಿಂದ ಕಾಳಿಂಗನು ಮರ್ದಿಸಲ್ಪಟ್ಟನು. ಕಾಳಿಂಗನು ಕೃಷ್ಣನಿಂದ ಮರ್ದಿಸಲ್ಪಟ್ಟನು. ಕಾಳಿಂಗನು ಕೃಷ್ಣನಿಂದ ಮರ್ದಿಸಲ್ಪಟ್ಟನು. ಇಲ್ಲಿ 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 ನೀವೇನ್ ಮಾಡ್ತಾ ಇದ್ದೀರಿ? ಇಲ್ಲಿ ಇಲ್ಲಿ ಹೇಳ್ತಾ ಇದ್ದೀರಿ, ಇಲ್ಲಿ ಇಲ್ಲಿ ಹೇಳ್ತಾ ಇದ್ದೀರಿ. ಸರಿ. ಕೃಷ್ಣನಿಂದ ಕಾಳಿಂಗನು, ಇದು ಪ್ರಥಮ. ತೃತೀಯ, ದ್ವಿತೀಯ. ಪ್ರಥಮ ಮರ್ದಿಸಿದನು ಅನ್ನುವಂಥದ್ದು. ಇದು ಭೂತಕಾಲದಲ್ಲಿದೆ. ಮರ್ದಿಸಲ್ಪಟ್ಟನು. ಆತ್ನೇ ರೊಟ್ಟಿ ಮುರಿದು ಎಣ್ಣೆ ಕಾರ್ಪುಡಿ ಕಲಸಿ ಬಾಯಾಗಿಟ್ಟ. ಮುರಿದು ಎಣ್ಣೆಯಲ್ಲಿ ಕಾರಪುಡಿಯನ್ನು ಕಲಿಸಿ ಬಾಯಾಗಿಟ್ಟರೆ ಏನು ರುಚಿ ಇತ್ತದು. ಆತನೇ ರೊಟ್ಟಿ ಮುರಿದು ರೊಟ್ಟಿಯನ್ನು ಮುರಿದು ಎಣ್ಣೆಯೊಳಗೆ ಕಲಿಸಿ ಬಿಟ್ಟರು. ನೋಡಿ, ಆತನೇ ರೊಟ್ಟಿಯನ್ನು ಮುರಿದು ಅಥವಾ ರೊಟ್ಟಿ ಮುರಿದು ಎಣ್ಣೆಯಲ್ಲಿ ಖಾರ ಪುಡಿ ಕಲಿಸಿ ಬಾಯಲ್ಲಿ ಇಟ್ಟ. ಏನು ರುಚಿ ಇತ್ತು ಅದು. ಈ ರೀತಿಯಾಗಿ ಸ್ವಲ್ಪ ಇದು ನಿಮ್ಮ 9th ಬರುವಂತ ಪಾಠದಲ್ಲಿದ್ದು. ಆತನೇ ರೊಟ್ಟಿಯನ್ನು ರೊಟ್ಟಿಯನ್ನು ಮುರಿದು ಎಣ್ಣೆಯಲ್ಲಿ ಖಾರ ಪುಡಿಯನ್ನು ಕಲಿಸಿ ಬಾಯಲ್ಲಿ ಇಟ್ಟನು. ಏನು ರುಚಿ ಇತ್ತು ಅದು.
ಅದು ಇದನ್ನು ಅದು ಏನು ರುಚಿ ಇತ್ತು. ಈ ರೀತಿಯಾಗಿನೂ ಅದನ್ನು ನೀವು ಗ್ರಾಂಥಿಕ ರೂಪದಲ್ಲಿ ಮಾಡಬಹುದು, ಅರ್ಥ ಬರುವಂತೆ. ಹೇಳಿ ಸರ್. ಆತನೇ ರೊಟ್ಟಿಯನ್ನು ಮುರಿದು ಎಣ್ಣೆಯಲ್ಲಿ ಖಾರ ಪುಡಿಯನ್ನು ಕಲಿಸಿ ಬಾಯಲ್ಲಿ ಇಟ್ಟನು. ಅದು ಏನು ರುಚಿ ಇತ್ತು ಅಥವಾ ಏನು ರುಚಿ ಇತ್ತು ಅದು, ಈ ರೀತಿಯಾಗಿ ಮಾಡಬಹುದು. ನೆಕ್ಸ್ಟ್ ಇದಾಲೆ ಬಂದಿದೆ. ನೆಕ್ಸ್ಟ್ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಕಂಡಿದ್ದೆಲ್ಲ ಸತ್ಯವಲ್ಲ. ಎಸ್, ಪ್ರತ್ಯಕ್ಷ ಕಂಡರೂ ಪರೀಕ್ಷಿಸಿ ನೋಡು. ಪ್ರತ್ಯಕ್ಷ ಕಂಡರೂ ಪರೀಕ್ಷಿಸಿ ನೋಡು. ಇನ್ನೊಂದಿಷ್ಟು ಟ್ರೈ ಮಾಡ್ತೀರಾ? ದೂರದಿಂದ ಕಾಣುವುದು ಕಣ್ಣಿಗೆ ಕಂಡಿದ್ದೆಲ್ಲ ಅಂದವಲ್ಲ. ಕಣ್ಣಿಗೆ ಕಂಡದ್ದೆಲ್ಲ ಅರ್ಥವಲ್ಲ. ನೆಕ್ಸ್ಟ್ ನೋಡಿ. ದೂರದಿಂದ ಎಲ್ಲವೂ ಚಂದ ಕಾಣುತ್ತದೆ. ಎಸ್, ದೂರದಿಂದ ಎಲ್ಲವೂ ಚಂದ ಕಾಣುತ್ತದೆ. ಕಣ್ಣಿಗೆ ಕಂಡಿದ್ದೆಲ್ಲ ಒಳ್ಳೆಯವನೆಂದು ಹೇಳಲಾಗದು. ಒಂದು ವಸ್ತುವನ್ನ ದೂರದಿಂದ ನೋಡಿ ಅದು ಒಳ್ಳೆಯದು ಅಂತ ಹೇಳಲಾಗದು. ದೂರದಿಂದ ಕಂಡಿದ್ದೆಲ್ಲವೂ ಹೇಳಿದ ಹಾಗೆ ಸತ್ಯವಲ್ಲ, ಸುಂದರವಲ್ಲ, ಈ ರೀತಿಯಾಗಿ ಹೇಳ್ಬೋದು. ಎಸ್, ನೆಕ್ಸ್ಟ್. ನನ್ನ ತಂಗಿ ತುಂಬಾ ಜ್ಞಾನವುಳ್ಳವಳಾಗಿದ್ದಾಳೆ. ಎಸ್ ಎಸ್. ನೆಕ್ಸ್ಟ್. ಜ್ಞಾನ ವಿಜ್ಞಾನದೊಂದಿಗೆ ಸೇರಿದಾಗ ಪ್ರಜ್ಞಾನವಾಗುತ್ತದೆ. ಜ್ಞಾನ ವಿಜ್ಞಾನದೊಂದಿಗೆ ಸೇರಿದಾಗ ಪ್ರಜ್ಞಾನವಾಗುತ್ತದೆ. ಪ್ರಜ್ಞಾನ ಅಂದ್ರೆ ಅರ್ಥ ಹೇಳ್ತೀಯನಮ್ಮ? ವಿಶಿಷ್ಟ ಜ್ಞಾನ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್. ದೀರ್ಘ ಸ್ವರ ಸರ್. ದೀರ್ಘ ಸ್ವರ. ಇದೊಂದಾಗಲೇ ಗತ್ಯಂತರ, ಜಾತ್ಯತೀತ, 2 ಎಣ್ಣ ಸಂಧಿ, ಮಗುವಾಗು ಮನೆಯಲ್ಲಿ ಆಗಮ ಸಂಧಿ, ಸರಿ ಯಾವುದೋ 4 ಆಗಮ ಸಂಧಿ, ಸುರಾಸುರ, ವಧೂಪೇತ, ಸವರ್ಣ ದೀರ್ಘ, ಆಮೇಲೆ 80 ಹೂಬುಟ್ಟಿ. ಇದು ಆದೇಶ, ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಆಗಿದೆ ಆಲೆ, ಇದನ್ನ ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇದು ಆಗಿದೆ, ಇದು ರಿಪೀಟ್ ಆಗಿದೆ ಅಂತ ಕಾಣಿಸುತ್ತೆ. ಎಸ್, ಇದನ್ನು ಬಿಡೋಣ. ಎಸ್, ಹ್ರಸ್ವಸ್ವರ ಇ. ಹ್ರಸ್ವಸ್ವರ ಇ. ಹುಲಿದೊಗಲು, ಹುಲಿಯ ಪ್ಲಸ್ ತೊಗಲು, ತುದಿಗಾಲು, ತುದಿಯ ಪ್ಲಸ್ ಕಾಲು, ಇವು ಆದೇಶ ಸಂಧಿ. ತುದಿ ಪ್ಲಸ್ ಕಾಲು, ಹುಲಿ ಪ್ಲಸ್ ತೊಗಲು. ನಾವು ಸಮಾಸದ ರೀತಿಯಲ್ಲಿ ಬಿಡ್ತಿರೋದನ್ನ ಹುಲಿ ಪ್ಲಸ್ ತೊಗಲು, ತುದಿ ಪ್ಲಸ್ ಕಾಲು, ಇವು 2 ಆದೇಶ ಸಂಧಿ. ಅತ್ಯವಸರ, ಮಣ್ವಾದಿ, ಅತಿ ಅವಸರ, ಮಣು ಪ್ಲಸ್ ಮಣ್ ಆದಿ, ಮಣ್ವಾದಿ, ಇದು ಎನ್ ಸಂಧಿ, ಸರಿಯಾಗಿರ್ತಕ್ಕಂಥದ್ದು. ಸತೀಶ, ಸತಿ ಪ್ಲಸ್ ಈಶ, ದೇವ ಪ್ಲಸ್ ಆಲಯ, ಸತೀಶ, ದೇವಾಲಯ, ದೀರ್ಘ,
ವಾಗಿದೆ. ಸವರ್ಣ ದೀರ್ಘ ಸಂಧಿ. ಬೆಳ್ಳಗಾಗಿ ಮೇಲೇರಿ, ಬೆಳ್ಳಗೆ ಪ್ಲಸ್ ಆಗಿ, ಮೇಲೆ ಪ್ಲಸ್ ಏರಿ, ಲೋಪ ಸಂಧಿ 2 ಸರಿಯಾಗಿರ್ತಕ್ಕಂಥ ಉತ್ತರ. ದೀರ್ಘ ಸ್ವರ ಇ. ಎಸ್, ದೀರ್ಘ ಸ್ವರ ಇ. ಅದು ದೀರ್ಘ ಸ್ವರ ಅದು. ಇ. 2 ಸರ್ವನಾಮ ವೈದ್ಯ ಗಾಯಕ. ಅನ್ವರ್ತಕ ನಾಮ ನೋಡಿ ಇಲ್ಲಿ ಇ ಹೇಳಿದ್ರಿ. ದೀರ್ಘ ಸ್ವರ ಆ. 5 ಯಾವ್ದಾಗತ್ತೆ? ದೀರ್ಘ ಸ್ವರ ಇಲ್ಲಿದೆ ನೋಡಿ. ಆ, ಕರ್ನಾಟಕ, ಭಾರತ. ಯಾವುದು? ಅಂಕಿತ ನಾಮ 5, ಉತ್ತರ ದಕ್ಷಿಣ, ದಿಗ್ವಾಚಕ 3. ನೆಕ್ಸ್ಟ್ ಸರಿಯಾದ ತತ್ಸಮ ತದ್ಭವ. ಚತುರ ಚದುರ. ಚತುರ ಚದುರ. ಚತುರ ಚದುರ ಚತುರ ಸರಿಯಾಗಿರ್ತಕ್ಕಂಥ ಚದುರ. ಸರಿಯಾಗಿರ್ತಕ್ಕಂಥದ್ದು. ಗಂಧ ಸಮನಾರ್ಥಕ. ಪರಿಮಳ ಸುವಾಸನೆ. ಪರಿಮಳ ಸುವಾಸನೆ. ಸುವಾಸನೆ ಸರಿಯಾಗಿರ್ತಕ್ಕಂಥ ಉತ್ತರ. ಮರದಲ್ಲಿ ಸಪ್ತಮಿ. ಮರದ ಷಷ್ಠಿ. ಷಷ್ಠಿ. ಷಷ್ಠಿ ಸರಿಯಾಗಿರ್ತಕ್ಕಂಥ ಉತ್ತರ. ಕಸಕಡ್ಡಿ ಜೋಡುನುಡಿಗಳು. ಜೋಡುನುಡಿಗಳು. 2 ಅರ್ಥಗಳು ಭಿನ್ನ ಭಿನ್ನವಾಗಿವೆ. ಹೀಗಾಗಿ ಇದು ಜೋಡುನುಡಿ. ಸರ್ ನೆನದ. ಅದು ನಾನು ಸಿಲೆಬಸ್ ಇಲ್ಲದನ್ನು ತಗೊಳ್ಳೋದಿಲ್ಲ. ಸರಿಯಾದ ಸಮಾಸ ಪದಗಳನ್ನು ಗುರುತಿಸಿ ಬರೆಯಿರಿ. ಸರ್ ಸ್ವಲ್ಪ ಸ್ಪೀಡ್ ಜೂಮ್ ಮಾಡಿ ಸರ್. ಎಸ್, ಇನ್ನು ಸ್ವಲ್ಪ ಜೂಮ್ ಮಾಡಿ ಸರ್, ಒಂದು ಸ್ವಲ್ಪ ಎಸ್, ಹೊರವಾಡ ಸರ್, ಸ್ವಲ್ಪ ಜೂಮ್ ಮಾಡಿ. ಹಾ ಹಾ. ಸಾಕು ಸಾಕು. ಓಕೆ. ಕೈದೋರು ಕೈ ಕೊಡು. ಥ್ಯಾಂಕ್ ಯು ಸರ್. ಸರ್ ಆ, ಕೈದೋರು ಕೈ ಕೊಡು. ಇದು ತತ್ಪುರುಷ ಸಮಾಸ ಅಂತ ಕೊಟ್ಟಿದೆ. ಕೈಯನ್ನು ತೋರು, ಕೈಯನ್ನು ಕೊಡು. ಇವು ಕ್ರಿಯಾ ಕರ್ಮಧಾರೆಯ ಕ್ರಿಯಾ ಸಮಾಸ. ಹೀಗಾಗಿ ಕ್ರಿಯಾ ಸಮಾಸ ತಪ್ಪು. ಸೂರ್ಯನೂ ಪ್ಲಸ್ ಚಂದ್ರನು, ದನವೂ ಪ್ಲಸ್ ಕರು ಅಥವಾ ದನಗಳೂ ಪ್ಲಸ್ ಕರು, ದನ ಕರು ದ್ವಂದ್ವ ಸಮಾಸ ಸರಿಯಾಗಿರ್ತಕ್ಕಂಥದ್ದು. ಬೆಟ್ಟದ ಪ್ಲಸ್ ತಾವರೆ, ಕಲ್ಲಿನ ಪ್ಲಸ್ ಕಂಬ. ಇದು 2 ನಾಮಪದವುಳ್ಳಂತ ಸಮಾಸ. ಉತ್ತರ ಪದ ಪ್ರಧಾನವಾದ ಸಮಾಸ. ಇದು ತತ್ಪುರುಷ ಸಮಾಗುತ್ತೆ. ಹೀಗಾಗಿ ದೀರ್ಘ ಸಮಾಸ ಅಲ್ಲ. ಹಿರಿದು ಮರ, ಹೆಮ್ಮರ, ಬಿಳಿದಾದ ಕೊಡೆ, ಬಿಳಿದು ಕೊಡೆ, ಬೆಳ್ಗೊಡೆ ಕರ್ಮಧಾರೆಯ. ಹೀಗಾಗಿ ಎ ಮತ್ತು ಡಿ ಸರಿಯಾಗಿರ್ತಕ್ಕಂಥ, ಸಾರಿ ಡಿ ಮತ್ತು ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ನಿಷೇಧ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಈ ಪ್ರಶ್ನೆ ನಾಳೆ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಡಿಸ್ಕಷನ್ ಆಗಿದೆ. ಸ್ವಾಭಿಮಾನ ಅನ್ನುವಂಥದ್ದು ಆಗಿದೆ. ಇದು ಸ್ವಲ್ಪ ರಿಪೀಟ್ ಆಗಿದೆ. ಹೀಗಾಗಿ ಇವನ್ನ ನಾನು ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಸರ್ ಹಾಗೂ ವಿದ್ಯಾರ್ಥಿಗಳೇ, ಈಗ ಏನು ಅಂತಂತಂದ್ರೆ ಇದರ ಮೇಲೆ ಚರ್ಚೆ ಮಾಡಬಹುದು, ಅಥವಾ ನಿಮಗೆ ಯಾವುದಾದರೂ ಸಂದೇಹಗಳಿದ್ದರೆ ಅದು ಕ್ರಿಯಾಪದ ಪ್ರಕರಣ ಇರಬಹುದು, ನಾಮಪದ ಪ್ರಕರಣ ಇರಬಹುದು, ಕಾಲಗಳ ಬಗ್ಗೆ ಇರಬಹುದು, ದ್ವಿರುಕ್ತಿ ಅನುಕರಣಾವ್ಯಯಗಳ ಬಗ್ಗೆ ಇರಬಹುದು. ಯಾವುದೇ ಒಂದು ವಿಷಯದ ಬಗ್ಗೆ ನಿಮಗೆ ಸಂದೇಹಗಳಿದ್ದರೆ ಆ ವಿಷಯಗಳನ್ನ ನಾನು ಹೇಳ್ತೇನೆ. ಅಥವಾ ನೀವು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು, ನಿಮ್ಮ ಇಚ್ಛೆ. ಸರ್ ಅರ್ಥ ವ್ಯತ್ಯಾಸ. ಅರ್ಥ ವ್ಯತ್ಯಾಸ ನೋಡಿ, ಅರ್ಥ ವ್ಯತ್ಯಾಸವನ್ನ ನಾವು 2 ರೀತಿಯಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಪದವನ್ನ ಸ್ವಲ್ಪ ಧ್ವನಿ ಸಾಮ್ಯತೆಯ ಆಧಾರದ ಮೇಲೆ ಆ ಅರ್ಥಗಳನ್ನ ಕೊಟ್ಟಿರ್ತಾರೆ. ಈಗ
ಈ ಅರ್ಥ ವ್ಯತ್ಯಾಸಗಳು ಅಂತಂತಂದ್ರೆ ಅರಸ, ಅರಸು ಹರಿವೆ ಹರಿವೆ ಅಂದ್ರೆ ದೊರೆ, ಅರಸು ಅಂದ್ರೆ ಹುಡುಕು. ಆಮೇಲೆ ಈ ಒಂದೊಂದು ಕೊನೆಯ ಸ್ವರವನ್ನೋ ಕೊನೆಯ ಅಕ್ಷರವನ್ನೋ ಬದಲಿ ಮಾಡಿ. ಗರಿ, ಗುರಿ. ಸರ್ ಹರಿವೆ ಹರಿವೆ ಗರಿ, ಗುರಿ. ಗುರಿ ಗರಿ ಅಂದ್ರೆ ಗರಿ ಅಂದ್ರೆ ನವಿಲು ಗರಿ ಇರುತ್ತಲ್ವಾ? ಗರಿ ಗರಿ ಅಥವಾ ಹಕ್ಕಿಯ ಪುಚ್ಚಗಳಿಗೂ ನಾವು ಹೇಳ್ತೀವಿ. ಗರಿ ಅಂತಂದ್ರೆ ನೆರಿಗೆ ಅನ್ನುವಂತ ಪದನೂ ಅರ್ಥ ಆಗತ್ತೆ. ಗುರಿ ಅಂದ್ರೆ ಜೀವನದ ಗುರಿ. ಧ್ಯೇಯ ಎಸ್, ಧ್ಯೇಯ. ಧ್ಯೇಯ ಸರಿಯಾಗಿರ್ತದೆ. ಸರಿಯಾಗಿರ್ತಕ್ಕಂಥ ಉತ್ತರ ಧ್ಯೇಯ, ಜೀವನದ ಧ್ಯೇಯ ಅನ್ನುವಂಥ ಪದವನ್ನ ನಾವು ಇಲ್ಲಿ ಬಳಸಬಹುದು. ನೆಕ್ಸ್ಟ್ ಹುಳಿ, ಹೊಳೆ. ಸ್ಲೈಡ್ ಫ್ರಂಟ್ ಪೇಜ್ ಮಾತ್ರ ಕಾಣಿಸ್ತಾ ಇದೆ. ಸರ್, ಇದು ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಹೀಗಾಗಿ ನಾನು ಮಾಡಿಲ್ಲ. ಆ ಅರ್ಥ ವ್ಯತ್ಯಾಸಗಳದ್ದು ನನ್ನಲ್ಲಿ ಸ್ಲೈಡ್ಸ್ಗಳು ಇಲ್ಲ ಸರ್, ಹೀಗಾಗಿ ನಾನು ಅದನ್ನ ಮಾಡಲಿಕ್ಕೆ ಹೋಗ್ಲಿಲ್ಲ. ನಾನು ಅದನ್ನ ಇಲ್ಲ ಸರ್, ತೊಂದರೆ ಇಲ್ಲ, ನೀವು ಜನರಲ್ಲಿ ಕೇಳ್ತಾ ಹೋಗಿ. ಕೇಳಿ ಸರ್. ಮಳೆ, ಮೊಳೆ. ಮಳೆ, ಮೊಳೆ. ಮಕ್ಕಳೇ ಹೇಳಿ, ಟ್ರೈ ಮಾಡಿ. ಸರ್ ಕೇಳಿದ್ದಕ್ಕೆ ಆನ್ಸರ್ ಹೇಳಿ ಟ್ರೈ ಮಾಡಿ. ಅವ್ರು ಜನರಲಿ ಹೇಳ್ತಾ ಇದ್ದಾರೆ ನಿಮಗೆ. ಮಳೆ, ಮೊಳೆ. ಮಳೆ ಅಂತಂತಂದ್ರೆ ಈ ಮಳೆ ಬರ್ತಾ ಇದೆ ಅಂತೀವಲ್ಲ ನಾವು, ಮೋಡದಿಂದ ಬರುವ ನೀರು ಅನ್ನುವಂತ ಪದವನ್ನ ನೀವು ಅದಕ್ಕೆ ಬಳಸಬಹುದು. ಸೋನೆ, ಮಳೆ. ಮೊಳೆ ಅಂದ್ರೆ ಗೋಡೆಗೆ ಹೊಡಿತೀವಲ್ಲ, ಕಬ್ಬಿಣದ ಮೊಳೆ. ತಳೆ, ಕೊಳೆ. ತಳೆ, ಕೊಳೆ. ಕಳೆ ಅಂದ್ರೆ ನಾವು ಹೊಲದಲ್ಲಿ ತೆಗಿತೀವಲ್ಲ ಸರ್, ಅದು ಎಸ್, ಕಸ. ಕಸ ತೆಗೆಯೋದು. ಎಸ್, ಕೊಳೆ ಅಂದ್ರೆ ಹಾ, ಗಲೀಜು. ಗಲೀಜು, ಹೊಲಸು. ಇನ್ನೊಂದು ನೋಡಿ, ಕಳೆ ಅನ್ನೋದು ಕಸ ಅನ್ನುವಂತ ಅರ್ಥನೂ ಇದೆ, ಕಳೆ ಅನ್ನೋದು ಕಾಂತಿ ಅಂತಾನೂ ಅರ್ಥ ಇದೆ. ಕಾಂತಿ. ಹಾಗೂ ನೀವು ಆ ಪದಗಳಲ್ಲಿ ಬಳಸಬಹುದು. ನೆಕ್ಸ್ಟ್ ಏನಾದ್ರು ಪ್ರಶ್ನೆಗಳಿದೆಯಾ ಸರ್? ಇದು ನೆನಪು ಮತ್ತೆ ನೆನಪು ನೆನಪು, ನುಣುಪು. ನುಣುಪು ಅಂತಂದ್ರೆ ಮೃದುವಾಗಿರ್ತಕ್ಕಂಥದ್ದು, ಸಾಪಾಗಿರ್ತಕ್ಕಂಥದ್ದು. ಈ ಕಲ್ಲು ಬಹಳ ನುಣುಪೈತಿ ಅನ್ನುವಂಥ ಪದಗಳನ್ನ ಬಳಸ್ತೀವಿ ನೋಡಿ ನಾವು. ಹಾಗೆ ಅವುಗಳನ್ನ ನೀವು ಬಳಸಬಹುದು. ನುಣುಪು ಅಂದ್ರೆ ಮೃದುವಾಗಿರ್ತಕ್ಕಂಥದ್ದು. ಅದನ್ನ ಇಂಗ್ಲಿಷ್ನೊಳಗೆ ಸಾಫ್ಟ್ ಅಂತ ಕರಿತೀರಿ ನೀವು, ಆದ್ರೆ ಇಲ್ಲಿ ಬರೀಲಿಕ್ಕೆ ಬರೋದಿಲ್ಲ. ಅದನ್ನ ಸಾಫ್ಟ್ ಅಂತ ಕರಿತೀರಿ ನೀವು ಅದನ್ನ. ಹೀಗೆ ನೆನಪು ಅಂದ್ರೆ ನೆನಪು, ಸ್ಮರಣೆ. ಸ್ಮರಣೆ, ಸ್ಫುರಣೆ. ಓಕೆ ಸರ್, ಓಕೆ ಸರ್. ಧರೆ, ಧ್ವರೆ. ಧರೆ ಅಂದ್ರೆ ಭೂಮಿ, ದೊರೆ ಅಂದ್ರೆ ರಾಜ. ಧರೆ ಅಂದ್ರೆ ಭೂಮಿ, ದೊರೆ ಅಂದ್ರೆ ರಾಜ. ರಾಜ. ಮತ್ತೆ ಬೇರೆ ಪ್ರಶ್ನೆಗಳಿದೆಯಾ ಮಕ್ಕಳೇ? ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಗ್ರಾಮರ್ ಬಗ್ಗೆ? ನೋಡಿ, ನಿಮಗೆ ಕಾಲಗಳ ಬಗ್ಗೆ, ಸಮಾಸಗಳ ಬಗ್ಗೆ, ನಿಷೇಧಾರ್ಥಕ ಅವುಗಳ ಬಗ್ಗೆ ಏನಾದರೂ ಸಂದೇಹಗಳಿದ್ದರೆ ನಾನು ಹೇಳಬಹುದು. ಯಾವುದೇ ವಿಷಯ
ಯಾವುದೇ ವಿಷಯ ತಗೊಳ್ಳಿ, ನಿಮಗೆ ಗೊಂದಲಗಳು ಇದ್ದಲ್ಲಿ. ಸರ್ ಎಸ್, ಸೆಂಟೆನ್ಸಸ್ ನ ಭೂತಕಾಲ ಹೆಂಗ್ ಬರೆಯುತ್ತೆ? ಕಾಲಗಳ ಬಗ್ಗೆ ಇಲ್ಲಿ ನೋಡಿ, ನಿಮಗೆ ನಾನು ಸರಳವಾಗಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾ ಮಾಡ್ತೀನಿ. ಈ ಕಾಲಗಳ ಬಗ್ಗೆ ಇದನ್ನೆಲ್ಲ ನಾನು ಡೀಟೇಲ್ ಹೋಗೋದಿಲ್ಲ, ಸೀದಾ ನಾನು ಎದಕ್ಕೆ ಬರ್ತೀನಿ ಅಂತಂತಂದ್ರೆ, ಕಾಲಗಳಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ. ಇಲ್ಲಿ ಈ ವಿದ್ಯಾರ್ಥಿಗಳು ಇಲ್ಲಿ ನಾನು ಮಾಡುತ್ತಾರೆ, ಮಾಡುತ್ತಿದ್ದಾರೆ ಅನ್ನುವಂಥ ಪದಗಳನ್ನು ಎರಡು ಇಲ್ಲಿ ಬೇಕಂತಲೇ ನಾನು ಬಳಸಿದ್ದೇನೆ. ಒಂದು ನಿಮಿಷ. ಈ ಮೂರು ಕಾಲಗಳು ನಿಮಗೆ ಇರ್ತಕ್ಕಂಥವು. ಭೂತಕಾಲ ನಡೆದು ಹೋದ ಘಟನೆಗಳನ್ನ, ಕ್ರಿಯೆಗಳನ್ನ ಹೇಳುವಂಥದ್ದು. ವರ್ತಮಾನ ಕಾಲ ನಡೆಯುತ್ತಿರುವ ಘಟನೆಗಳನ್ನ, ಕ್ರಿಯೆಯನ್ನ ಹೇಳುವಂಥದ್ದು. ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ನಡೆಯಬಹುದಾದ ಕ್ರಿಯೆ, ಘಟನೆಗಳನ್ನ ಹೇಳುವಂಥವುಗಳು. ಇಷ್ಟು ನೀವು ಕಾಲ, ಕಳೆದು ಹೋದ ಸಮಯದಲ್ಲಿ ನಡೆದದ್ದ ಘಟನೆ ಅಥವಾ ಕ್ರಿಯಾಪದಗಳು, ಅವು ಭೂತಕಾಲದ ಕ್ರಿಯಾಪದಗಳು. ಸದ್ಯ ನಡೆಯುತ್ತಿರುವ ಸಮಯದಲ್ಲಿ ಇರ್ತಕ್ಕಂಥವು ವರ್ತಮಾನ ಕಾಲದ ಕ್ರಿಯಾಪದಗಳು. ಮುಂದಿನ ಸಮಯದಲ್ಲಿ ನಡೀತಕ್ಕಂಥದ್ದು ಭವಿಷ್ಯತ್ ಕಾಲದ ಕ್ರಿಯಾಪದಗಳು. ಸಾಮಾನ್ಯವಾಗಿ ನೀವುಗಳು ಏನ್ ಮಾಡಬೇಕು ಅಂತಂದ್ರೆ, ಮಕ್ಕಳು ಊಟವನ್ನು ಮಾಡುತ್ತಾರೆ, ಮಾಡು, ಉತ್ತ, ಆರ, ಈ ಪದಗಳನ್ನ ಸರಿಯಾಗಿರ್ತಕ್ಕಂಥದ್ದು ಬಳಸಬೇಕು. ಆದರೆ ಕೆಲವು ಶಿಕ್ಷಕರು ಕಲಿಸ್ತಾರೆ, ಕೆಲವು ವಿದ್ಯಾರ್ಥಿಗಳು ಕಲಿಸ್ತಾರೆ, ಕೆಲವು ಪುಸ್ತಕಗಳಲ್ಲಿಯೂ ಇವೆ. ಇದು ಏನಿದೆಯಲ್ಲ, ಮಾಡುತ್ತಾ ಇದ್ದಾರೆ. ಇಲ್ಲಿ ನೋಡು, ಮಾಡು, ಒತ್ತ, ಏನು, ಇರು, ಆರ. ಇಲ್ಲಿ ಮಾಡು ಅನ್ನುವುದು ಒಂದು ಧಾತು ಬಂತು, ಒತ್ತ ಅದರ ಯಾವುದು, ಅದರ ಕಾಲವಾಚಕ ಪ್ರತ್ಯಯ. ಮತ್ತೆ ಇರು ಅನ್ನುವುದು ಒಂದು ಧಾತು. ದ ಅನ್ನುವುದು ಯಾವುದು, ಇರು, ದ, ಆರ. ದ ಅನ್ನೋದು ಭೂತಕಾಲದ ಆಯ್ತು, ಮತ್ತೆ ಆರ ಅದು ಅಖ್ಯಾತ ಪ್ರತ್ಯಯ. ಹೀಗಾಗಿ ಈ ಮಾಡುತ್ತಾ ಅನ್ನುವಂಥದ್ದು ವರ್ತಮಾನ ನುಣ್ಯ. ಇರು, ದ, ಆರ. ಇಲ್ಲಿ ಏನಾಗುತ್ತೆ ಅಂತಂತಂದ್ರೆ ನೋಡ್ರಿ, ಭೂತಕಾಲದ ಬರುತ್ತೆ ಇಲ್ಲಿ ಪದ. ಹೀಗಾಗಿ ಈ ರೀತಿಯಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಕೇವಲ ನೀವು ಇಲ್ಲಿ ಮಾಡಬೇಕಾದದ್ದೇನು ಅಂತಂತಂದ್ರೆ, ಕೇವಲ ಕಾಲವಾಚಕ ಪ್ರತ್ಯಯವನ್ನ ಮಾತ್ರ ಬದಲಾವಣೆ ಮಾಡಬೇಕು. ಆಮೇಲೆ ರೋಗಿಯು ಯಾರು ಪರೀಕ್ಷಿಸುತ್ತಾರೆ, ಇಷ್ಟೇ. ವೈದ್ಯರು ರೋಗಿಯನ್ನು ಪರೀಕ್ಷಿಸುತ್ತಾರೆ, ಅದು ಪರೀಕ್ಷೆ ಮಾಡಕತ್ತಾರ ಅಂತ ಅರ್ಥ. ನಾವು ಈ ಗೊಂದಲಕ್ಕೆ ಕಾರಣಗಳೇನು ಅಂತಂದ್ರೆ, ಈಗ ನಾನು ಆಮೇಲೆ ಕೊಡುತ್ತೇನೆ, ನಾನು ನಾಳೆ ಹೋಗುತ್ತೇನೆ, ನಮ್ಮ ತಂದೆ ನಾಳೆ ಬರುತ್ತಾರೆ, ಆಮೇಲೆ ಕೊಡುತ್ತಾರೆ. ನಾವುಗಳು ಏನ್ ಮಾಡ್ತೀವಿ ಅಂತಂದ್ರೆ, ಈ ಭವಿಷ್ಯತ್ ಕಾಲ, ನಾಳೆ ಅನ್ನುವುದು ಭವಿಷ್ಯತ್ ಕಾಲ, ಆಮೇಲೆ ಅನ್ನೋದು ಭವಿಷ್ಯತ್ ಕಾಲ. ವರ್ತಮಾನವನ್ನ ನಾವು ಭವಿಷ್ಯತ್ತಿನಲ್ಲಿ ಹೇಳ್ತೀವಿ. ನಾವು ಹಾಗೆ ಹೇಳೋದು, ನಾಳೆ ಬರುವನು, ನಮ್ಮ ತಂದೆ ನಾಳೆ ಬರುವರು, ಇದು ಸರಿಯಾಗಿರುತ್ತೆ ಅಂತ ಹೇಳ್ಬೇಕಾದದ್ದು. ಆದ್ರೆ ರೂಢಿಯೊಳಗ ಬರುತ್ತಾರೆ ಅಂತ ಹೇಳ್ಬಿಡ್ತೀವಿ ನಾವು, ನಾಳೆ ಅನ್ನುವಂಥದ್ದ ಪದವನ್ನ ಬಳಸಿ. ಹೀಗಾಗಿ ಈ ಕೇಳುವಂತ ಮಕ್ಕಳಿಗೆ ಏನಾಗ್ಬಿಡ್ತದೆ ಅಂತಂದ್ರೆ, ಈ ಪರೀಕ್ಷಿಸುತ್ತಾರೆ ಅಂತಕ್ಕಂಥದ್ದು ಭವಿಷ್ಯತ್ ಕಾಲ ಆಗಿಬಿಡ್ತದ ಅನ್ನುವಂತ ಒಂದು ಗೊಂದಲದಲ್ಲಿ ಬೀಳ್ತಾರೆ. ಅದಕ್ಕಾಗಿ ಆ ಗೊಂದಲ ಬೇಡ. ದಯವಿಟ್ಟು ಇದ್ದಾರೆ, ಇದ್ದೇವೆ, ಇರುತ್ತೇವೆ ಅನ್ನುವಂಥದ್ದು ಮತ್ತೊಂದು ಅಲ್ಲಿ ಕ್ರಿಯಾಪದವನ್ನ ಸೇರಿಸಬೇಡಿ. ಯಾಕಂದ್ರೆ ಒಂದ್ ವೇಳೆ ಹಾಗೆ ಸೇರಿಸಿದ್ರು ಅಂತಂತಂದ್ರೆ ಅದು ಸರಿಯಾದದ್ದು ಅಲ್ಲ. ಇನ್ನೊಂದು, ನಿಮ್ಗೆ ಕಾಲ ಪರಿವರ್ತನೆಗಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಗೊಂದಲಕ್ಕಿಡಕ್ಕಿರಿ. ನೀವು ಒಂದು ಅದನ್ನ ಇಲ್ಲದನ್ನ ಸೇರಿಸ್ಬಿಟ್ರೆ ಕಾಲ ಪರಿವರ್ತನೆ ಮಾಡ್ಲಿಕ್ಕೆ ಹೋದಾಗ ಅದು ಬರೋದಿಲ್ಲ. ಅದಕ್ಕಾಗಿ ಗೊಂದಲಕ್ಕೆ ಈಡಾಗ್ತೀರಿ. ಹೀಗಾಗಿ ಮಾಡುತ್ತಾನೆ, ನೋಡುತ್ತಾನೆ, ಮಾಡುತ್ತಾರೆ, ತಿನ್ನುತ್ತಾರೆ,
ಈಗ ಅವನು ಊಟವನ್ನು ಮಾಡುತ್ತಾನೆ ಅಂದ್ರೆ ಮಾಡು ಉತ್ತ ಆಣೆ ಅಂತ ಅರ್ಥ. ಅವಳು ಮನೆಯನ್ನು ಸೇರುತ್ತಾಳೆ, ಸೇರು ಉತ್ತ ಆಳೆ. ಅದು ಬೆಟ್ಟವನ್ನು ಹತ್ತುತ್ತದೆ, ಹತ್ತು ಉತ್ತ ಅದೇ. ಹೂವು ಅರಳುತ್ತದೆ, ಅರಳು ಉತ್ತ ಇದೆ. ಹೀಗೆ ಇಲ್ಲಿ ಆಖ್ಯಾತ ಪ್ರತ್ಯಯ ಮತ್ತು ಕಾಲವಾಚಕ ಪ್ರತ್ಯಯ ಈ ಮೂಲ ಇದ್ದಂತ ಧಾತು, ಅದನ್ನಷ್ಟೇ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆಗಲೇ ಹೇಳಿದೆ ನಿಮಗೆ, ವರ್ತಮಾನ ಕಾಲದಲ್ಲಿ ಕೊನೆಯ ಎರಡನೇ ಅಕ್ಷರ, ಕೊನೆಯಿಂದ ಎರಡನೇ ಅಕ್ಷರ ದ್ವಿತ್ವವಾಗಿರುತ್ತದೆ. ಯಾವುದೇ ನೀವು ಕ್ರಿಯಾಪದವನ್ನ ತೆಗೆದುಕೊಳ್ಳಿ, ಈ ಒಂದು ವಾಕ್ಯವನ್ನು ಕೊಟ್ಟು ನೀವು ಗುರುತಿಸ್ರಿ ಅಂತಂತಂದ್ರೆ, ನಾನು ನಮ್ಮ ಶಾಲೆಗಳಲ್ಲಿ ಈ ಸೂತ್ರಗಳನ್ನ ಅರ್ಥ ಮಾಡಿಕೊಳ್ಳದ ವಿದ್ಯಾರ್ಥಿಗಳು ಹೇಳ್ತಕ್ಕಂಥ, ಇಲ್ಲಿ ಉತ್ತ ಅನ್ನುವಂಥದ್ದು ಬಂತು ಅಂತಂತಂದ್ರೆ ಎರಡನೇದು ತದಿತ್ವ ಆಗಿತ್ತು ಅಂತಂತಂದ್ರೆ ಅದು ವರ್ತಮಾನ ಕಾಲ. ಹೀಗಾಗಿ ಇದರಲ್ಲಿ ನೀವು ಏನು ತಪ್ಪು ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂದ್ರೆ, ಅದಕ್ಕೆ ಪ್ರತ್ಯೇಕವಾಗಿ ಇದ್ದಾರೆ ಇದ್ದಾನೆ ಅನ್ನುವಂಥ ಇನ್ನೊಂದು ಕ್ರಿಯಾಪದವನ್ನ ಸೇರಿಸಲಿಕ್ಕೆ ಹೋಗ್ಬೇಕು. ಇಲ್ಲಿ ಈಗ ಉಣ್ಣುತ್ತೇವೆ, ನಾನು ಉಣ್ಣುತ್ತೇನೆ, ನಾವು ಉಣ್ಣುತ್ತೇವೆ, ನೀನು ಉಣ್ಣುತ್ತೀಯೇ, ನೀವು ಉಣ್ಣುತ್ತೀರಿ, ಅವನು ಉಣ್ಣುತ್ತಾನೆ, ಅವರು ಉಣ್ಣುತ್ತಾರೆ, ಎಲ್ಲವನ್ನೂ ಗಮನಿಸಿ. ಹೌದಾ? ಈ ಕ್ರಿಯೆ ನಡೆಯುತ್ತಿದೆ ಅನ್ನುವಂಥ ಅರ್ಥದಲ್ಲಿಯೇ ಇವು ನಡೀತವೆ. ಹೀಗಾಗಿ ಇಲ್ಲಿ ನಾನು ಬ್ರಾಕೆಟಿನಲ್ಲಿ ಕೊಟ್ಟಂಥವುಗಳನ್ನ ನೀವು ಇದರಲ್ಲಿ ಬದಲಾವಣೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಸೇರಿಸಲು ಹೋಗಬೇಡಿ. ಇಲ್ಲಿ ನೋಡಿ, ಉತ್ತ ಏನೆ, ಉತ್ತ ಏವೆ, ಈ ಸಾಕು ಅಂತ ಅನ್ಸುತ್ತೆ ನಮ್ಗೆ. ಓಡು, ಉತ್ತ ಏನೆ, ಓಡುತ್ತೇನೆ, ನಾನು ಓಡುತ್ತೇನೆ, ನಾವು ಓಡುತ್ತೇವೆ, ನೀನು ಓಡುತ್ತೀಯೇ, ನೀವು ಓಡುತ್ತೀರಿ, ಅವನು ಓಡುತ್ತಾನೆ, ಅವಳು ಓಡುತ್ತಾಳೆ, ಅವರು ಓಡುತ್ತಾರೆ, ಅದು ಓಡುತ್ತದೆ. ಹೀಗೆ ಸರಳವಾಗಿ ಉತ್ತ ಬಂದಿರತಕ್ಕಂಥದ್ದು ಇವು ವರ್ತಮಾನ ಕಾಲದ್ದು ಅಂತ ತಿಳ್ಕೊಂಡ್ರೆ. ಇಲ್ಲಿ ನೋಡಿ, ಮಗು ಮಲಗಿದೆ, ಮಲಗುವ ಕ್ರಿಯೆ ಮುಗಿದು ಹೋಗಿದೆ. ಹೂವು ಅರಳಿದೆ, ಅರಳುವ ಕ್ರಿಯೆ ಮುಗಿದು ಹೋಗಿದೆ. ಹೀಗಾಗಿ ಇಲ್ಲಿ ಜೇನು ಹುಳುಗಳು ಗೂಡನ್ನು ಕಟ್ಟಿವೆ, ಕಟ್ಟುವ ಕ್ರಿಯೆ ಮುಗಿದು ಹೋಗಿದೆ. ಕಾಯಿ ಪಲ್ಯಗಳನ್ನು ಹೆಚ್ಚಿದೆ ಅಥವಾ ಕತ್ತರಿಸಿದೆ, ಇಲ್ಲಿ ಕತ್ತರಿಸುವ ಕ್ರಿಯೆ ಮುಗಿದು ಹೋಗಿದೆ. ಹೀಗಾಗಿ ಇವುಗಳನ್ನು ನೀವು ಸರಿಯಾಗಿ ಗಮನಿಸಬೇಕು. ಆಗಲೇ ಒಂದು ಮಾತು ಹೇಳೋದು ನಾನು, ಕಾಲವಾಚಕ ಪ್ರತ್ಯಯಗಳು ಈಗ ಎರಡನೇ ಅಕ್ಷರ ವ ಇದ್ರೆ ಅದು ಭವಿಷ್ಯತ್ ಕಾಲ, ಉತ್ತ ಇದ್ರೆ, ತ ಇದ್ರೆ ಅದು ವರ್ತಮಾನ ಕಾಲ, ದ ಇದ್ರೆ ಅದು ಭೂತಕಾಲ ಅಂತೇಳಿ. ಸರಿ, ಹೆಚ್ಚಿದೆ ಎಲ್ಲೈತ್ರಿ? ಇಲ್ವಲ್ಲ. ಕಟ್ಟಿವೆ ಎಲ್ಲೈತೆ? ಇಲ್ವಲ್ಲ. ಕೆಲವು ಧಾತುಗಳಿಗೆ ಈ ದ ಪ್ರತ್ಯಯ ಸೇರಿದಾಗ ಅದು ಲೋಪವಾಗುತ್ತದೆ. ಕಟ್ಟು ಪ್ಲಸ್ ದ ಪ್ಲಸ್ ಇವೆ, ಕಟ್ಟಿವೆ, ದ ಹೋಗ್ಬಿಡ್ತದಲ್ಲಿ. ಕಟ್ಟು ದ ಇವೆ. ಹೇಗೆ ಈ ಟ ಡ ಅನ್ನುವಂಥವು ಧಾತುಗಳು ಬಂದಾಗ ಕೆಲವೊಮ್ಮೆ ಅದು ಲೋಪವಾಗುತ್ತದೆ. ಹೆಚ್ಚು ದ ಇದೆ, ಸಾರಿ ಅದೇ ಹೆಚ್ಚದೆ, ಇಲ್ಲಿ ಹೆಚ್ಚಿದೆ ಆಗಬೇಕಾಗಿತ್ತು. ಹೆಚ್ಚದೆ ಅನ್ನುವಂಥದ್ದು ಏನು ಅಂತಂತಂದ್ರೆ ಅದು ಪದವೇ ಆಗತ್ತೆ. ಹೆಚ್ಚು ದ ಅದೇ, ಹೆಚ್ಚದೆ ಅಂದ್ರೆ ಹೆಚ್ಚಲಾರದೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಕತ್ತರಿಸು ಇದು ಸಾಧಿತ, ದ ಇದೆ, ಕತ್ತರಿಸಿದೆ. ಈ ರೀತಿ ಕೆಲವೊಂದು ಸಂದರ್ಭದಲ್ಲಿ, ಯಾವುದೋ ಭೂತಕಾಲದಲ್ಲಿ ಮಾತ್ರ ಅದು ಕೆಲವು ಕ್ರಿಯಾಪದಗಳಿಗೆ, ಧಾತುಗಳಿಗೆ ಹಚ್ಚಿದಾಗ ದ ಅನ್ನುವುದು ಲೋಪವಾಗುತ್ತದೆ. ಆದರೆ ಇಲ್ಲಿ ನೋಡಿ, ಅವನು ಊಟ ಮಾಡಿದನು, ದ ಇದೆ. ಸರಿ, ಸೇರಿದನು, ದ ಇದೆ. ಇಲ್ಲಿ ನೋಡಿ, ಹತ್ತಿತು, ಹತ್ತು ದ ಇತು, ಹತ್ತಿತು, ಇಲ್ಲಿ ಲೋಪ ಆಗಿದೆ. ಕೊಟ್ಟ, ಕೊಟ್ಟನು. ಇಂಥ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು? ಇಲ್ಲಿ ಇಲ್ಲ. ಅಂದರೆ ಕ್ರಿಯೆ ಮುಗಿದಿದೆಯೋ ಇಲ್ಲವೋ ಎಂಬುದನ್ನು ನೀವು ಗಮನಿಸಬೇಕು. ಹತ್ತಿತು ಅಂದ್ರೆ ಹತ್ತುವತ್ತಿಗೆ ಮುಗಿದದ, ಕೊಟ್ಟೆನು ಅಂದ್ರೆ ಕೊಟ್ಟುವತ್ತಿಗೆ ಮುಗಿದದ ಅನ್ನುವಂಥದ್ದು. ಇನ್ನೊಂದು ತಿಂದೇನು, ಹೌದಾ? ತಿನ್ನುವ ಕ್ರಿಯೆ ಮುಗಿದದ. ತಿನ್ನೋದ ಏನೋ ತಿಂದೆನು, ತಿನ್ನೋದ ಯವು ತಿಂದೆವು. ಮಕ್ಕಳು ಪ್ರವಾಸಕ್ಕೆ ಹೋದರು, ಮಗು ಹಾಲನ್ನು ಕುಡಿ ಮಾಡಿದಳು,
ಇಲ್ಲಿ ಏನಿದೆ ಅಲ್ಲ ಎಲ್ಲವೂ ದ ದ ದ. ಕೆಲವುಕ್ಕೆ ಮಾತ್ರ ಏನು ಅಂತಂತಂದ್ರೆ ಅದು ಲೋಪವಾಗಿರ್ತದ ಅಂತ ಹೇಳಿ ಭಾವಿಸ್ಬೇಕು. ಹೀಗಾಗಿ ನೀವು ಅಂತ ಸಂದರ್ಭದಲ್ಲಿ ಕ್ರಿಯೆ ಮುಗಿದಿದೆಯೋ ಇಲ್ಲವೋ ಅನ್ನುವುದ ಅರ್ಥದ ಆಧಾರದ ಮೇಲೆ ಕಾಲಗಳನ್ನ ಏನು ಗುರುತಿಸ್ತೇವೆ. ನೆಕ್ಸ್ಟು ಇಲ್ಲೇ ಕುದುರೆಯು ಓಡುವುದು, ಓಡಕತ್ತಿದ್ದು ಇನ್ನೊಂದು ಓಡು ಅನ್ನುವ ಧಾತು ವ ಉದು ಓಡುವುದು. ಇಲ್ಲಿ ವ ಇದೆ, ಎರಡನೇ ಹಿಂದಿನ ಅಕ್ಷರ ಇಲ್ಲಿ ಕಡ್ಡಾಯವಾಗಿರ್ತದೆ, ಭೂತಕಾಲದಲ್ಲಿ ಮಾತ್ರ ಇರುವುದಿಲ್ಲ. ಹುಲಿಗೆ ಜಿಂಕೆಯನ್ನು ಹಿಡಿದು ತಿನ್ನುವುದು, ತಿನ್ನು ವ ಅದು ಅಂದ್ರೆ ಇನ್ನು ಮುಂದೆ ತಿನ್ನುವ ಕ್ರಿಯೆ ಇನ್ನು ಮುಂದೆ ನಡೆಯುತ್ತಿಲ್ಲ, ಈಗ ನಡೆಯಕತ್ತಿಲ್ಲ, ಕಣ್ಣು ಹತ್ಯದ. ಆಮೇಲೆ ನೋಡಿ, ಹಾವು ಗುಬ್ಬಿಯನ್ನು ಹಿಡಿದು ನುಂಗುವುದು, ಇನ್ನು ನುಂಗುವ ಕ್ರಿಯೆ ನಡೆದಿಲ್ಲ. ನುಂಗು ಅನ್ನುವ ಧಾತು ವ ಅದು ಉದು ನುಂಗುವುದು. ಕುಂಬಾರನ ಮಡಿಕೆಗಳನ್ನು ಮಾರುವನು, ಮಾರಕತ್ತಿಲ್ಲ, ಇನ್ನು ಮುಂದೆ ಮಾರ್ತಾನ ನಾವು. ಮಾರು ವ ಅನು ಮಾರುವನು, ಕ್ರಿಯೆ ಮುಂದೆ ನಡೀತವ. ಹೀಗಾಗಿ ಇಂಥವುಗಳು ಏನಿವೆಯಲ್ಲ ಇವು ಭವಿಷ್ಯತ್ ಕಾಲದ ಕ್ರಿಯಾಪದಗಳು. ಓದುವೆನು, ಓದುವೆವು, ನೀಡುವೆನು, ನೀಡುವೆವು, ಇವು ಎಲ್ಲ ವ ವ ವ ಅಂತ ಬಂದಿರತಕ್ಕಂಥದ್ದವುಗಳು ಭವಿಷ್ಯತ್ ಕಾಲದ ಕ್ರಿಯಾಪದಗಳು. ನೀವು ಕಾಲವಾಕ್ಯ ಬದಲಾವಣೆ ಮಾಡಬೇಕು ಅಂತಂದ್ರೆ ಕಾಲವಾಕ್ಯ ಪ್ರತ್ಯಯಗಳನ್ನ ಮಾತ್ರ ಬದಲಾವಣೆ ಮಾಡಬೇಕು. ಈಗ ಮುಂದೆ ನಾನು ನೇರವಾಗಿ, ಯಾಕಂದ್ರೆ ಸಮಯದ ಅಭಾವದಿಂದ ಇಲ್ಲಿ ನೋಡಿ, ಭಗವಂತನು ನಿಮ್ಮನ್ನು ರಕ್ಷಿಸಲಿ, ಓದಲಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಪ್ರಥಮ ಪುರುಷ ಅವನು, ಅವಳು, ಅವರು ಬಂದಂತಹ ಸಂದರ್ಭದಲ್ಲಿ ಅಲಿ ಕಡ್ಡಾಯವಾಗಿ ಬರ್ತದೆ. ಅಲಿ ಈ ವಿದ್ಯಾರ್ಥಕಕ್ಕೆ ಕಡ್ಡಾಯವಾಗಿ ಬರ್ತದೆ ಅಲಿ ಅನ್ನುವಂಥದ್ದು. ಆದರೆ ನಾನು ಅನ್ನೋದಕ್ಕೆ ಬರಲ್ಲ, ನನಗೆ ನಾನೇ ಆಜ್ಞೆಯನ್ನ ಮಾಡಿಕೊಳ್ಳಕ್ ಬರಂಗಿಲ್ಲ, ನನಗೆ ನಾನೇ ಶಾಪವನ್ನು ಕೊಟ್ಕೊಳ್ಳಕ್ ಬರಂಗಿಲ್ಲ, ನನಗೆ ನಾನೇ ಅಪ್ಪಣೆಯನ್ನ ಮಾಡ್ಕೊಳ್ಳಕ್ ಬರಂಗಿಲ್ಲ. ನಾವು ಒಂದಲ್ಲಿ ಬರ್ತವೆ. ಈಗ ಉದಾಹರಣೆಗೆ GS ಶಿವರುದ್ರಪ್ಪನವರ ಕಟ್ಟೋಣ, ಬಿತ್ತೋಣ, ಮಾಡೋಣ, ವಸಂತವಾಗೋಣ ಅಂತ ಏನಿದೆಯಲ್ಲ, ಅಲ್ಲಿಯೇ ವಿದ್ಯಾರ್ಥಕ ಇರೋದದು. ಅಲ್ಲಿ ಓಣ ಅನ್ನುವಂಥ ಪದ ಬಂದು ಸೇರ್ತದ. ಆದ್ರೆ ನಿಮಗೆ ಹೆಚ್ಚಾಗಿ ಇವುಗಳನ್ನ ಕೇಳಬೇಕಾದ ಸಂದರ್ಭದಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಪ್ರಥಮ ಪುರುಷ ಅಂದ್ರೆ ಅವನು, ಅವಳು, ಅವರು, ಅದು, ಅವು, ಈ ಅರ್ಥ ಇವುಗಳನ್ನ ಕರ್ತೃವಾಗಿ ಇಟ್ಟುಕೊಂಡು ಕೇಳಿರ್ತಾರೆ. ಈ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಇವುಗಳನ್ನ ಇಟ್ಟುಕೊಂಡು ಕೇಳಿರುವುದಿಲ್ಲ. ಮಧ್ಯಮ ಪುರುಷ ನೀನು ಈ ಕೆಲಸವನ್ನು ಮಾಡ, ಧಾತುನೇ ಕೊಟ್ಟು ಬಿಡ್ತದ, ಆಜ್ಞೆಯನ್ನ ಮಾಡಿಬಿಡ್ತದ. ಇದಕ್ಕೆ ಮಾಡಬೇಕು, ನೇರವಾಗಿ ಅಲ್ಲಿ ಬೇಕು ಅನ್ನುವಂತ ಒಂದು ಅವ್ಯಯವನ್ನ ಸೇರಿಸಿ ಮಾಡಿಬಿಡ್ತಾರೆ. ಹೀಗಾಗಿ ಹೆಚ್ಚಾಗಿ ಇಲ್ಲಿ ನೀವು ಓದಲಿ, ಮಾಡಲಿ, ಕೇಳಲಿ ಅನ್ನುವಂಥ ಪದಗಳನ್ನ ನೀವು ಬಳಸಬೇಕು. ಇಲ್ಲಿ ನಾನು ಮುಂದೆ ಹೋಗ್ತೀನಿ. ಇಲ್ಲೇ ಯಥಾರ್ಥ ಸಂದರ್ಭದಲ್ಲಿ ಇವು ಬಳಸ್ತಾವು. ನಿನ್ನ ಗುರಿ ಯಶಸ್ವಿಯಾಗಲಿ, ಇಲ್ಲಿ ನೋಡಿ ಎಲ್ಲವೂ ಪ್ರಥಮ ಪುರುಷ. ಅವಳಿಗೆ ಜಯವಾಗಲಿ, ಅವಳಿಗೆ ಶುಭವಾಗಲಿ, ನಿನ್ನಾಶೆ ಕೈಗೂಡಲಿ, ನೀ ಹಿಡಿದ ಕಾರ್ಯ ಸಿದ್ಧಿಯಾಗಲಿ, ನಿನ್ನ ಪ್ರಯತ್ನ ಫಲ ದೊರೆಯಲಿ, ಹಾರೈಕೆಗೆ, ಆಶೀರ್ವಾದಕ್ಕೆ, ಅಪ್ಪಣೆಗೆ. ಬಸವನು ಪಾಠವನ್ನು ಓದಲಿ, ಅಪ್ಪಣೆ ಮಾಡೋದು. ಕಮಲ ಕಸವನ್ನು ಹೊಡೆಯಲಿ, ಅಪ್ಪಣೆ ಮಾಡೋದು. ನೀನು ಈ ಪಾಠವನ್ನು ಓದು, ಅಪ್ಪಣೆ, ಆಜ್ಞೆ. ಹೆಚ್ಚು ಒಂದೇ ಅರ್ಥದಲ್ಲಿ ನೀನು ದೇವರಿಗೆ ಕೈ ಮುಗಿ, ಆಜ್ಞೆ ಹೆಚ್ಚು ಒತ್ತು ಹೇಳೋದು. ಹೌದಾ? ಇನ್ನು ಶಾಪಕ್ಕೆ, ಅವನ ಮನೆ ಹಾಳಾಗಿ ಹೋಗಲಿ, ನಿನಗೆ ಕರಿನಾಗರ ಕಡಿಯಲಿ, ಇಂಥ ಪದಗಳು. ಅವಳ ಮನೆ ಸರ್ವನಾಶವಾಗಲಿ, ನಿನ್ನ ಹೆಂಡತಿ ಮುಂಡೆಯಾಗಲಿ, ಈ ಒಂದು ಪದಗಳು ನಾವು ಇದಕ್ಕೆ ಬಳಸ್ತೀವಿ. ಈ ನಿಷೇಧಾರ್ಥಕ ಅಂದ್ರೆ ಕ್ರಿಯೆ ನಡೆಯದು ಅನ್ನುವಂಥದ್ದನ್ನ ಹೇಳುವಂಥವುಗಳು. ಮಗು ಹಾಲನ್ನು ಕುಡಿಯದು ನಿಷೇಧ ಅರ್ಥಕ. ಅವಳು ಈ ಕೆಲಸವನ್ನು ಮಾಡಳು ಅಂದ್ರೆ ಮಾಡೋದಿಲ್ಲ. ಇವುಗಳನ್ನ ನಿಮಗೆ ಇನ್ನೊಂದು ಹೇಳ್ತೀನಿ ನಿಮಗೆ, ಕ್ರಿಯೆ ನಡೆಯುವುದಿಲ್ಲ ಅಂತ ಹೇಳುವಂಥವುಗಳು ನಿಷೇಧಾರ್ಥಕಗಳು. ಆದರೆ ಒಂದು ರೂಢಿ ಪದ್ಧತಿ ಇದೆ. ಏನು ಅಂತಂತಂದ್ರೆ ಮಗು ಹಾಲನ್ನು ಕುಡಿಯುವುದಿಲ್ಲ, ಅವಳು ಕೆಲಸವನ್ನು ಮಾಡುವುದಿಲ್ಲ, ಇಲ್ಲ ಅನ್ನುವಂತ ಒಂದು ನಿಷೇಧಾರ್ಥಕ ಅವ್ಯಯವನ್ನು ಹಚ್ಚಿಬಿಡ್ತಾರೆ ಎಲ್ಲವೂ. ಅದು ನಿಷೇಧಾರ್ಥಕವೇ.
ಅದಕ್ಕೆ ನಾನು ಹಿಂದಿನ ಒಂದು ಇದನ್ನ ನೋಡಿದಾಗ ಪತ್ರಿಕೆಯನ್ನು ನೋಡಿದಾಗ ಅದಕ್ಕೆ 2-3 ಉತ್ತರವನ್ನು ಕೊಟ್ಟಿದ್ರಾಗ ಇದು ಒಂದಿತ್ತು, ಇಲ್ಲ ಅನ್ನುವಂಥದ್ದು. ಅದ ಮುಂದೆ ಸಂಭವನಾರ್ಥಕ್ಕೂ ಬರುತ್ತೆ. ಆದರೆ ಈ ಅವ್ಯಯಗಳನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಬದುಕೇನು, ಬದುಕೆವು ನಿಷೇಧಾರ್ಥಕ. ಬದುಕೆ, ನೀನು ಬದುಕೆ, ನೀವು ಬದುಕರಿ, ಅವನು ಬದುಕನು, ಅವರು ಬದುಕರು, ಅವಳು ಬದುಕಳು, ಅವರು ಬದುಕರು, ಅದು ಬದುಕದು, ಅವು ಬದುಕವು. ಇಲ್ಲಿ ಏನಾಗ್ಬಿಡ್ತದ ಅಂತಂದ್ರೆ ಧಾತುವಿಗೆ ನೇರವಾಗಿ ಆಖ್ಯಾತ ಪ್ರತ್ಯಯಗಳು ಸೇರಿಬಿಡ್ತಾವ. ಬದುಕು ಏನು, ಬದುಕು ಎವು, ಬದುಕು ಎ, ಬದುಕು ಅರಿ, ಬದುಕು ಅಣು, ನೇರವಾಗಿ ಧಾತುವಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಅವು ನಿಷೇಧಾರ್ಥಕ ರೂಪವನ್ನು ಕೊಡ್ತಾವೆ. ಓದನು, ಆಟವಾಡದು, ಪಡೆಯಳು, ಪರಿಮಳ ಬೀರದು, ಅಜ್ಞಾನಿಗಳು ಯಾರ ಮಾತನ್ನು ಕೇಳರು, ಸೋಮಾರಿಗಳು ಯಾವ ಕೆಲಸವನ್ನು ಮಾಡರು, ಹಠಮಾರಿ ಹೆಂಡತಿಯು ಪತಿಯ ಮಾತನ್ನು ಕೇಳಳು, ಜಾಣರು ದುರ್ವಿಚಾರವನ್ನು ಮಾಡರು. ನೋಡಿ, ಇಲ್ಲೆಲ್ಲ ನಿಷೇಧಾರ್ಥಕ ನಿಷೇಧಾರ್ಥಕ ನಿಷೇಧಾರ್ಥಕ. ಈ ಒಂದು ಪದಗಳು ಇಲ್ಲಿ ಧಾತು ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿ ಇವು ಆಗಿರ್ತವೆ. ಹೀಗಾಗಿ ನೋಡಿ, ಇಲ್ಲೇ ನಾನು ಮುಂದೆ ನಿಮ್ಗೆ ಮಾಡುವ ತಪ್ಪನ್ನು ಹೇಳ್ತೀನಿ. ಓದನು ಅವನು, ಲಿಂಗ, ಈ ಕ್ರಿಯಾಪದದ ಲಿಂಗ ಮತ್ತು ಈ ಕರ್ತೃವಿನ ಲಿಂಗ ಒಂದೇ ಇದೆ. ಇವು ಎಲ್ಲವೂ ಕರ್ತರಿ ಪ್ರಯೋಗದಲ್ಲಿ ಇವೆ. ಮಗು ಆಟವಾಡದು, ಇದು ಅಕರ್ಮಕವಾದರೂ ಮಗುವಿನ ಲಿಂಗ ವಚನ ಇಲ್ಲಿದೆ. ಅಮ್ಮ ಪಡೆಯಳು, ಸ್ತ್ರೀಲಿಂಗ ಇಲ್ಲಿದೆ, ಏಕವಚನ ಇಲ್ಲಿದೆ. ಇವು ಎಲ್ಲವಕ್ಕೂ ಕರ್ತೃವಿನೊಡನೆ ಸಂಬಂಧವಿದೆ. ಹೂ ಬೀರದು, ಇದಕ್ಕೂ ಸಂಬಂಧ ಇದೆ. ಅಜ್ಞಾನಿಗಳು ಕೇಳರು, ಇದಕ್ಕಿದು ಸಂಬಂಧ ಇದೆ. ಸೋಮಾರಿಗಳು ಮಾಡರು, ಇದಕ್ಕೂ ಸಂಬಂಧ ಇದೆ. ಲಿಂಗ ಸಂಬಂಧ ಇದೆ, ವಚನ ಸಂಬಂಧ ಇದೆ. ಆದರೆ ಇವುಗಳನ್ನ ನೋಡಿ, ಮಾಡುವುದಿಲ್ಲ, ಮಾಡುವುದಿಲ್ಲ, ಎಲ್ಲದಕ್ಕೂ ಇಲ್ಲ 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 ಅಂತ. ಮಾಡುವುದಿಲ್ಲ ಅನ್ನೋದಕ್ಕೆ ನಾವು ಏನನ್ನಾದರೂ ಹಚ್ಚಬಹುದು. ಇದು ಕರ್ತೃವಿನ ಲಿಂಗ ಮತ್ತು ವಚನವನ್ನ ತಿಳಿಸುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಬದಲಾವಣೆಯನ್ನ ಮಾಡ್ಲಿಕ್ಕೆ ಕೊಟ್ಟಾಗ ಇವಕ್ಕೆ ಮಾರ್ಕ್ಸ್ ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ. ನಾನು ಯಾಕಂದ್ರೆ ಹಿಂದೆ ಉತ್ತರ ಆನ್ಸರ್ ಕೀ ಬಂದಾಗ ಇತ್ತು, ಇವುಗಳಿಗೆ ಮಾರ್ಕ್ಸ್ಗಳನ್ನು ಕೊಡಬೇಕು ಅಂತ ಹೇಳಿ. ನೇರವಾಗಿ ಕೇಳಿದ್ರೆ ಇವು ಹೌದು, ಅದರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲ. ಆದರೆ ನಾವು ಶುದ್ಧವಾದ ವ್ಯಾಕರಣ ವಾಕ್ಯಗಳನ್ನ ಸೃಷ್ಟಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಆಖ್ಯಾತ ಪ್ರತ್ಯಯಗಳನ್ನಷ್ಟೇ ನಾವು ಬದಲಾವಣೆ ಮಾಡಬೇಕು. ಇಲ್ಲಿ ನಡಬರ್ಕ ಇನ್ನೊಂದು ಅವ್ಯಯವನ್ನ ನಾವು ತಂದು ಸೇರಿಸುವಂತಿಲ್ಲ ಬದಲಾವಣೆಯ ಸಂದರ್ಭದಲ್ಲಿ. ಯಾಕಂದ್ರೆ ಅವು ಲಿಂಗ ವಚನಗಳನ್ನ ಇದನ್ನ ಮಾಡಂಗಿಲ್ಲ. ವಿದ್ವಾಂಸರು ಹೇಳಿದ್ದಾರೆ ಇವು ಸಹ ನಿಷೇಧಾರ್ಥಕ ಅಂತ ಹೇಳಿ. ಆದರೆ ಆ ಒಂದು ಎಚ್ಚರಿಕೆಯನ್ನು ಅನುಸರಿಸುವುದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ನಿಷೇಧಾರ್ಥಕ ಪದಗಳು ನಾನು ಹೇಳ್ತಾ ಇದ್ದು. ಇನ್ನ ಸಂಭವನಾರ್ಥಕ, ನಾನು ಹೋದೇನು, ಮುಂದೆ ಕ್ರಿಯೆ ನಡೆಯಬಹುದು ನಡೆಯುವುದಿಲ್ಲ ಅಂತ ಹೇಳು. ಹೋದೇನು, ಹೋಗಬಹುದು ಹೋಗದೆ ಇರಬಹುದು. ನೀನು ಹೋದೀಯೆ, ನೀವು ಹೋದೀರಿ, ಅವನು ಹೋದಾನು, ಅವರು ಹೋದಾರು. ಹೋಗಬಹುದು ಹೋಗದೇ ಇರಬಹುದು. ಹೋಗು ದ, ಇಲ್ಲಿ ನೋಡಿ, ಹೋದಾನು. ಈ ಕೆಲವು ಪದಗಳಲ್ಲಿ ಹೋದೀಯೆ, ಹೋಗು ಈಯೆ, ಹೋಗು ಏನು ಆಗಮವಾಗಿ ಬರುತ್ತದೆ. ಹೋಗು ಅನ್ನುವಂಥದ್ದು ಇಲ್ಲಿ ಧಾತು. ಹೀಗಾಗಿ ನೀವುಗಳು ಅವುಗಳಿಗೆ ನೇರವಾಗಿ ಆಖ್ಯಾತ ಪ್ರತ್ಯಯಗಳನ್ನ ಸೇರಿಸಬೇಕು. ಕೆಲವುಗಳಲ್ಲಿ ಏನಾಗುತ್ತೆ ಅಂತಂತಂದ್ರೆ ಎರಡೆರಡು ರೂಪಗಳು ಬರ್ತಾವೆ. ದೇವರು ಕರುಣೆಯನ್ನು ತೋರಿಯಾನು ಎಲ್ಲವಕ್ಕೂ ಬರುದಿಲ್ಲ. ಸರ್ ಎಸ್ ಸರ್, ಈ ಕ್ವಶನ್ ಪಕ್ಕಾ ಬೋರ್ಡ್ ಬರುತ್ತಾ? ಬೋರ್ಡ್ ಎಕ್ಸಾಮ್ ಅಲ್ಲಿ ಹೇಳಿ ಈ ಕ್ವಶನ್ ಬೋರ್ಡ್ ಎಕ್ಸಾಮ್ ಪಕ್ಕಾ ಬರುತ್ತಾ? ಯಾವುದು ಈ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇದ್ರ ಮೇಲೆ ಎರಡು ಪ್ರಶ್ನೆಯ ಮಾತುಗಳು ಬರ್ತಾವೆ ಇದ್ರ ಮೇಲೆ. ಅಂದರೆ ಈ ಕಾಲವಾಚಕಗಳ ಇದು ಕಾಲಗಳು ಕ್ರಿಯಾ ಪ್ರಕರಣದ ಮೇಲೆ ಎರಡು
ಬರ್ತಾವ. ಆಮೇಲೆ ಕರ್ತರಿ ಪ್ರಯೋಗದ ಮೇಲೆ ಒಂದು ಕಡ್ಡಾಯವಾಗಿ ಇರ್ತದೆ. ಹೀಗಾಗಿ ಇಂಥಲ್ಲಿ ಎರಡು ಬರ್ತಾವ. ನಾನು ವೇಗವಾಗಿ ಹೋಗ್ತಾ ಇದ್ದೇನೆ, ಇಲ್ಲಿಯೂ ನೋಡಿ ಹೋಗಬಹುದು, ಹೌದಾ? ಇಲ್ಲಿಯೂ ಸಹ ಏನಾಗುದಿಲ್ಲ ಅಂದ್ರೆ ಇದು ಕರ್ತೃವಿನ ಲಿಂಗ ವಚನವನ್ನ ಅನುಸರಿಸುವುದಿಲ್ಲ. ಸಮಯದ ಅಭಾವ ಇರುವುದರಿಂದ ನಾನು ಬೇಗ ಹೋಗ್ತಾ ಇದ್ದೀನಿ. ನಾನು ಇಲ್ಲ ಈ ರೀತಿಯಾಗಿ ನಿಮಗೆ ಬದಲಾವಣೆಯನ್ನ ಮಾಡ್ಲಿಕ್ಕೆ ಹೇಳಿರ್ತಾರೆ. ಮಾಡುತ್ತಾನೆ ವರ್ತಮಾನ ಕಾಲ, ಮಾಡಿದನು ಭೂತಕಾಲ. ಹೇಗೆ ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು? ಕ್ರಿಯಾಪದಗಳನ್ನ ಮಾಡುತ್ತಾನೆ, ಇಲ್ಲಿ ಮಾಡಿದ್ದೇನು ಬದಲಾವಣೆ? ಕೇವಲ ಮಾಡಿದನು ಕಾಲವಾಚಕ ಪ್ರತ್ಯಯವನ್ನು ಮಾತ್ರ, ಆಖ್ಯಾತ ಪ್ರತ್ಯಯವನ್ನು ಮಾತ್ರ. ಮಾಡುವನು ನಿಷೇಧಾರ್ಥಕ, ಮಾಡನು. ರಾಶಿಯನ್ನು ರೈತನು ರಾಶಿಯನ್ನು ಮಾಡ್ಯಾನು, ಮಾಡಿಯಾನು, ಎರಡು ಬರಿಬಹುದು. ಮಾಡನು ರೈತನು ರಾಶಿಯನ್ನು ಮಾಡನು. ಈ ರೀತಿ ಎಲ್ಲವುಗಳಲ್ಲಿಯೂ ಆ ರೀತಿ ಬದಲಾವಣೆಯನ್ನ ನೀವು ಮಾಡ್ಕೋತ ಬರಬೇಕು. ರಾಣಿಯು ರಾಜನಿಗೆ ಹಣ್ಣನ್ನು ಕೊಟ್ಟಳು, ಕೊಡುವ ಕ್ರಿಯೆ ಮುಗಿದದ. ಭೂತಕಾಲ. ಕೊಡುತ್ತಾಳೆ ವರ್ತಮಾನ ಕಾಲ. ಕೊಡುವಳು ಭವಿಷ್ಯತ್ ಕಾಲ, ಆಗಲೇ ಹೇಳಿದ ಹಾಗೆ. ತವ ಕೊಟ್ಟಾಳು, ಕೊಟ್ಯಾಳು ಆಗೈತಿದೆ, ಇದು ನಿಜವಾಗಿ ಕೊಟ್ಟಾಳು ಅಥವಾ ಕೊಟ್ಟಿಯಾಳು ಅನ್ನುವಂಥದ್ದು ಅಷ್ಟ ಪದ ಪ್ರಯೋಗ ಬಳಕೆಯಲ್ಲಿಲ್ಲ. ಕೊಟ್ಟಾಳು ಅನ್ನುವಂಥದ್ದು ಇಲ್ಲಿ ಏದು ಬರಬಾರ್ದು, ಏನ್ ಮಾಡ್ಬೇಕು? ಒತ್ತೇ ಬರಬೇಕು. ಎಸ್. ನೆಕ್ಸ್ಟ್ ಕೊಡಳು ನಿಷೇಧಾರ್ಥಕ, ಕೊಡಲಿ ವಿದ್ಯಾರ್ಥಕ. ಹೀಗೆ ಇಲ್ಲಿ ನೋಡಿ, ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ. ವಿದ್ಯಾರ್ಥಿಯು ಪಾಠವನ್ನು ಓದಿದನು, ವಿದ್ಯಾರ್ಥಿಯಿಂದ ಪಾಠವು ಓದಲ್ಪಟ್ಟಿತು. ಇಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಇಲ್ಲೇ ಹೀಗೆ ಬದಲಾವಣೆಯನ್ನು ಹೇಳುತ್ತೆ. ಅರ್ಜುನನು ಕರ್ಣನನ್ನು ಕೊಂದನು, ಅರ್ಜುನನಿಂದ ಕರ್ಣನು ಕೊಲ್ಲಲ್ಪಟ್ಟನು. ಇಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ, ಕೆಲವು ವಿದ್ಯಾರ್ಥಿಗಳು ಈ ಕಾಲ ಬದಲಾವಣೆಯನ್ನ ಮಾಡೋದಿಲ್ಲ. ತಪ್ಪುವುದೆಲ್ಲಿ ಅಂತಂದ್ರೆ, ಯಾಕೆ ಅಂತಂದ್ರೆ ಇಲ್ಲಿ ಕ್ರಿಯಾಪದ ಕರ್ತೃನ ಲಿಂಗವಚನವನ್ನ ಅನುಸರಿಸ್ತದೆ, ಆದ್ರೆ ಇಲ್ಲಿ ಧರ್ಮಪದದ ವಚನವನ್ನ ಅನುಸರಿಸ್ತದೆ. ಇಲ್ಲಿ ಕರ್ತೃ ಒಂದು ಲಿಂಗದಲ್ಲಿದ್ದರೆ ಕೆಲವು ಉದಾಹರಣೆಗಳಲ್ಲಿ ಕರ್ಮಪದ ಇನ್ನೊಂದು ಲಿಂಗ ವಚನದಲ್ಲಿ ಇರ್ತದೆ. ಹೀಗಾಗಿ ಅದಕ್ಕೆ ತಕ್ಕಂತೆ ನೀವು ಬದಲಾವಣೆಯನ್ನು ಮಾಡ್ತೀವಿ. ಇಲ್ಲಿ ನೋಡಿ ಉದಾಹರಣೆ, ವಿದ್ಯಾರ್ಥಿಯು ಪಾಠವನ್ನು ಓದಿದನು. ಇದು ವಿದ್ಯಾರ್ಥಿ ಓದಿದನು, ಪುಲ್ಲಿಂಗ. ವಿದ್ಯಾರ್ಥಿಯಿಂದ ಪಾಠವು ಓದಲ್ಪಟ್ಟಿತ್ತು ನಪುಂಸಕಲಿಂಗ, ಪಾಠ ನಪುಂಸಕಲಿಂಗ. ಇಲ್ಲಿ ಏನಿದೆ? ಅರ್ಜುನ ಕರ್ತೃ ಪುಲ್ಲಿಂಗ, ಕರ್ಮ ಪುಲ್ಲಿಂಗ. ಇಲ್ಲಿ ಯಾವುದೋ ಬದಲಾವಣೆ ಆಗೋದಿಲ್ಲ, ಕೊಲ್ಲಲ್ಪಟ್ಟ ಲಿಂಗ. ಮಕ್ಕಳು ಆಟವನ್ನು ಆಡಿದರು, ಮಕ್ಕಳಿಂದ ಆಟವು ಆಡಲ್ಪಟ್ಟಿತು. ಇದು ಬಹುವಚನ ನಪುಂಸಕಲಿಂಗದಲ್ಲಿ ಇರುವುದರಿಂದ ಬದಲಾವಣೆ ಆಗೋದಿಲ್ಲ. ಜನರು ತೇರನ್ನು ಎಳೆಯುತ್ತಾರೆ, ಜನರಿಂದ ತೇರು ಎಳೆಯಲ್ಪಡುತ್ತದೆ. ಇವು ನಪುಂಸಕಲಿಂಗವಾಗಿರುವುದರಿಂದ ಬದಲಾವಣೆ ಆಗೋದಿಲ್ಲ. ಈ ರೀತಿಯಾಗಿ ಇಲ್ಲೇ ಗುರುಗಳು ಉಪದೇಶವನ್ನು ಮಾಡುವರು, ಗುರುಗಳಿಂದ ಉಪದೇಶವು ಮಾಡಲ್ಪಡುವುದು. ಇಲ್ಲಿ ನೀವು ಕಾಲಗಳನ್ನ ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು. ಸರ್ ಇಲ್ಲೇ ನೆಕ್ಸ್ಟ್ ಈ ರೀತಿಯಾಗಿ ಹೇಳ್ತಾ ಒಂದು ವಿಚಾರವನ್ನ ನಾನು ಹಾಸ್ಯವಾಗಿ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಏನು ಅಂತಂತಂದ್ರೆ, ಈ ಕಾಲವನ್ನ ಬದಲಾವಣೆ ಮಾಡ್ಕೊಳ್ಬೇಕಾಯ್ತು ಅಂತಂತಂದ್ರೆ, ಈ ಯಾರು ಅನೇಕ ಉದಾಹರಣೆಗಳು ಇಲ್ಲಿ ಇವೆ. ಒಂದು ಹಾಸ್ಯವನ್ನ ತೆಗೆದುಕೊಂಡು ಒಬ್ಬ ಗಡ್ಡ ಇರ್ತಾನೆ. ಆ ಗಡ್ಡನ ಮೇಲಿನ ಮೇಲೆ ಅವರನ್ನು ಎಚ್ಚರಿಸೋದು ಟೀಚರ್ಸ್ ಕೆಲಸ. ಆಗ ಆ ಟೀಚರ್ ಏನ್ ಮಾಡ್ತಾರೆ ಅಂತಂತಂದ್ರೆ, ಆ ಮಗನನ್ನ ಪ್ರಶ್ನೆ ಮಾಡ್ತಾರೆ. ಸಿಟ್ಟಿಗೆ ಲಕ್ಷ್ಯ ಕೇಳ್ಬೇಕಾದಾಗ ಲಕ್ಷ್ಯ ಇರುವುದಿಲ್ಲ. ಒಂದು ವಾಕ್ಯವನ್ನ ನೀನು ಎಲ್ಲಾ ಕಾಲಗಳಲ್ಲಿ ಹೇಳಿಬಿಡು, ನೀನು ಹೇಳ್ಬೇಕು, ನೀನು ಹಾಸ್ಯವಾಗಿ ಇಲ್ಲಿ ನಾಕೋಬೇಕು. ನೀನು ನೋಡಿ, ಅವರಿಗೆಲ್ಲ ಎರಡೂ ರೀತಿಯಲ್ಲಿ ಮಾಡಿದ್ದೀನಿ ನಾನು. ಈ ಭೂತಕಾಲವನ್ನೇ ಹೆಂಗೆ ನೆನಪಿಟ್ಟುಕೊಳ್ಬೇಕು. ಹುಡುಗರು ಇಂಥವೆಲ್ಲ ನೆನಪು ಹೊಡಿತಾವ. ಅವ ಹೇಳ್ತಾನವ, ನಾನು ನಿಮ್ಮ ನೋಡುವ ಕ್ರಿಯೆ ನೋಡಿದ್ದೇನೆ. ಇದು ಭೂತಕಾಲ, ಕರ್ತನೆ. ನನ್ನಿಂದ ನಿಮ್ಮ ಮಕ್ಕಳು ನೋಡಲ್ಪಟ್ಟಳು. ಆ ಭೂತಕಾಲವನ್ನು ಕರ್ಮಣಿ ಪ್ರಯೋಗದಲ್ಲಿ
ಯಾರೋ ಮ್ಯೂಟ್ ಮಾಡ್ರಿ ಅದನ್ನ. ಹಲೋ ಕೇಳ್ತಾ ಇಲ್ಲ. ನೋಡಿ ಯಾರೋ ಹೇಳಿ. ನೆಕ್ಸ್ಟ್ ಸರ್ ನೋಡಿ ಹೊನವಾಡ್ ಸರ್, ಹೇಳಿ ಸರ್. ಸ್ವಲ್ಪ ಸಮಯ ಆಗಿದೆಯಲ್ಲ, ಸೊ ಹಾಗಾಗಿ ಹಾ ಸರ್ ಹೇಳಿ. ಒಂದು ಏನಾದರೂ ಒಂದೆರಡು ಪ್ರಶ್ನೆಗಳಿದ್ರೆ ತಗೋಣ, ಇಲ್ದ್ರೆ ನೋಡಿ ಸರ್ ಇನ್ನೊಮ್ಮೆ ಹಾ, ಬೇಕಾದ್ರೆ ಆಯ್ತು ಇದು ಸರ್. ಮಾಡುವ. ಸರ್ ನನ್ ಪ್ರಕಾರ ನಿಲ್ಸ್ಬಿಡೋದೇ ಒಳ್ಳೇದು. ಯಾಕಂದ್ರೆ ಆಲ್ರೆಡಿ ಅವನು ಮೋನಿಕಾ ಆಗ್ದ ಅಂದ್ರೆ ಅದ ಅರ್ಥ. ಸರಿ ಸರ್, ಸರಿ ಸರ್. ಎನಿ ಕ್ವಶನ್ಸ್ ಹೇಳಿ ಸರ್. ಕ್ವಶನ್ಸ್ ಯಾವ್ದು ಇಲ್ಲ ಸರ್, ಎಲ್ಲ ಹೊರಟೋಗ್ಬಿಟ್ಟಿದಾರೆ. ಇಲ್ಲ, ಯಾರೋ ಒಂದು ಕ್ವಶನ್ ಕಳಿಸಿದ್ದಾರೆ, ನಾಗರಾಜ್ ಸರ್ ಅವರು ಸ್ಟೂಡೆಂಟ್ ಅಂತೆ. ಹಾ ಕೇಳಿ ನಾಗರಾಜ್ ಸರ್, ಅದೇನೋ ಕ್ವಶನ್ಸ್ ಕೇಳ್ತಾ ಇದ್ರಲ್ಲ, ಅದೊಂದು ಕೇಳಿ, ಒಂದು ಕ್ವಶನ್ ತಗೊಂಡಿರಿ. ನಾಗರಾಜ್ ಸರ್ ಆಯ್ತು, ಇರ್ಲಿ ಬಿಡಿ ಸರ್. ಇಲ್ಲ ಅಲ್ವಾ? ಹಾಂ ಹಾಂ ಹಾಂ, ಇಲ್ಲ ಅವ್ರು ನನ್ನ ಪೂಜ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಹಾಂ ಅವರ ಅಪಾರ ಜ್ಞಾನವನ್ನು ತಿಳ್ಕೊಳ್ಳುವಷ್ಟು ವ್ಯವಧಾನ ನಮ್ಗಿಲ್ಲ, ಆದ್ರೂ ಕ್ಷಮೆ ಇರಲಿ. ಪೂಜ್ಯರು ಅವರ ಮಾಡಿದಂಥ ಸಂಶೋಧನೆ, ಅವರು ಕನ್ನಡದ ವ್ಯಾಕರಣದ ಬಗ್ಗೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ ಪುಸ್ತಕಗಳನ್ನು ಬರೆದಿದ್ದಾರೆ. ಅವ್ರ ಹತ್ರ ಮಾತಾಡೋದೇ ನಮಗೊಂದು ಅದೃಷ್ಟ. ಆದರೆ ಖಂಡಿತ ಈಗಿನ ಪರಿಸ್ಥಿತಿಯಲ್ಲಿ ಅವರು ಕೇಳ್ತಾರೆ ಎಕ್ಸಾಮ್ ಬರುತ್ತಾ ಅನ್ನೋಂಥ ತೌಕದಲ್ಲಿದ್ದಾರೆ ಅವರು. ಆದರೂ ಸಹ ಹಿರಿಯರು ಮನ್ನಿಸ್ಬೇಕು ಮಕ್ಕಳ ಮಾತನ್ನ. ಆದರೂ ನೀವು ಹೇಳ್ಕೊಟ್ಟಂತ ಎಲ್ಲ ವಿಚಾರವೂ ಸಹ ಸುಸ್ಪಷ್ಟವಾಗಿತ್ತು. ಮತ್ತೆ ಮಕ್ಕಳ ಪರೀಕ್ಷೆ ದೃಷ್ಟಿಯಿಂದ ಅತಿಯಾಗಿ ಅನುಕೂಲ ಆಗಿದ್ದಕ್ಕೆ ತಾವು ತಮ್ಮ ಬಿಡುವಿನ ಸಮಯವನ್ನ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ಮಕ್ಕಳ ಪರವಾಗಿ, ಯಶೋಮತದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು, ವಂದನೆಗಳು. ಮತ್ತೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ತಾವು ಮಕ್ಕಳೊಂದಿಗೆ ಇನ್ನೂ ವಿಚಾರವನ್ನು ಹಂಚಿಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತೀನಿ. ವಂದನೆಗಳು. ಎಲ್ಲರೂ ಹೋಗ್ಬಿಟ್ಟು ಬನ್ನಿ, ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ. ಆಯ್ತಾ ಸರ್? ನಮಸ್ಕಾರ ಸರ್. ನಮಸ್ತೆ ಸರ್. ಧನ್ಯವಾದಗಳು ಸರ್. ತಮ್ಮ ಅಭಿಪ್ರಾಯಗಳು ಏನಾದ್ರೂ ಇದ್ರೆ ನಾನು ಫೋನಲ್ಲಿ ಮಾತಾಡ್ತೀನಿ ಸರ್. ಸರಿ ಸರ್. ಸರ್, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಧನ್ಯವಾದಗಳು, ಚೆನ್ನಾಗಿತ್ತು. ಸರಿ ಸರ್. ಒಂದು ಏನಾಗ್ತಾ ಇದೆ ಅಂತಂದ್ರೆ ನಾನು ಹೇಳ್ತಾ ಹೋದಂಗೆ ನಾನು ಟೈಮ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಸರ್ ನನಗೆ. ಆಯ್ತು ಸರ್, ಆಯ್ತು ಸರ್. ಹೀಗಾಗಿ ಇಲ್ಲ, ನಾವು ಸರ್ ಆ್ಯಕ್ಚುಲಿ ತಮ್ಮ ಜ್ಞಾನವನ್ನು ನಾವು ಹೆಚ್ಚು ಬಳಸ್ಕೋಬೇಕು. ನೆಕ್ಸ್ಟ್ ಏಪ್ರಿಲಲ್ಲಿ ಮತ್ತೆ ನಾವು ಏನು ಪ್ರಾರಂಭ ಮಾಡ್ತೀವಿ ಹೊಸ ಬ್ಯಾಚ್ಗೆ, ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಆಗ. ಖಂಡಿತ ಮಾಡೋಣ ಅಂತ ಮಕ್ಕಳೇ. ಸೊ ಇಲ್ಲಿಗೆ ನಾವು ಈ ಕ್ಲಾಸ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಗ್ರಹಣ ಬಿಟ್ಟಿದೆ ಅಂದ್ಕೊಳ್ತೇನೆ. ಸೊ ಮತ್ತೆ ನಾಳೆ 6 ಗಂಟೆಗೆ ನಮ್ಮ ಕೊನೆಯ ಸೆಷನ್ ಇದೆ. ದಿವಾಕರ್ ಸರ್ ತಗೊಳ್ತಾರೆ. ದಯವಿಟ್ಟು ಎಲ್ಲರೂ 5:50ಗೆ ಜಾಯ್ನ್ ಆಗಿ. ಓಕೆ, ಶುಭವಾಗಲಿ, ಶುಭರಾತ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ.